ಒಳ್ಳೇದಾಗ್ಲಿ. ಏನ್ ಮಾಡ್ಕೊಂಡ್ರೋದು ನೀವು? ಸರ್ ಮೊದ್ಲೆಲ್ಲ ಬೇರೆ ಕಡೆ ಕೆಲ್ಸಕ್ಕೆ ಹೋಗ್ತಾ ಇದ್ದೆ ಸರ್ ನಾನು. ಇವಾಗ ಆಗ್ತಾ ಇಲ್ಲ ಸರ್. 2 ಸರಿ ಬಿದ್ಬಿಟ್ಟು ಕಾಲ್ ಆಪರೇಷನ್ ಆಯ್ತು ನಂದು. ಆಯ್ತು. ಏನು ಅಂದ್ರೆ ಸ್ವಲ್ಪ ವಿಕಲಚೇತನರು ಅಂದ್ರೆ ಏನ್ ಸಮಸ್ಯೆ ಅದು? ಅಂದ್ರೆ ಸ್ವಲ್ಪ ನಿಮ್ಮ ಬಾಲ್ಯದಿಂದ ಹೇಳುವ. ಸರ್ ಸರ್ ಒಂದ್ ನಿಮಿಷ. ಅಮ್ಮ ಸರ್, ನನ್ ಕಾಲು ಕೈಯೆಲ್ಲ ನಡುಗ್ತಾ ಇದಾವೆ ಸರ್ ನನಗೆ ಸಂತೋಷಕ್ಕೆ. ಇರ್ಲಿ ನೀವು ಖಂಡಿತ ನನಗೆ ಬಹಳ ಖುಷಿ. ಯಾಕಂದ್ರೆ ಇಷ್ಟು 2 ವರ್ಷದಿಂದ ಒಂದು ಭರವಸೆ ಕಳ್ಕೊಂಡಿಲ್ಲ. ಅಂಡ್ 2ನೇದು ಈ ಕಾರ್ಯಕ್ರಮದ ಬಗ್ಗೆ ಅಷ್ಟು ಅಭಿಮಾನ ಹೊಂದಿದ್ದೀರಿ. ಅಂಡ್ 3ನೇದು ಬಹುಶಃ ಈ ನಿಮ್ಮ ಕತೆ ಕೇಳಲಿಕ್ಕೆ ನಾವು ಪುಣ್ಯ ಮಾಡಿರ್ಬೇಕು. ಏನಾಗ್ಬಿಡುತ್ತೆ, ಅಂದ್ಕೊಳ್ತೀರಾ ಓ ನನಗೆ ಕರೆ ಸಿಕ್ಕರೆ ನನ್ನ ಭಾಗ್ಯ ಅಂತ. ಇಲ್ಲ, ನಾನು ಭಾವಿಸೋದೇನೆಂದರೆ ಇಷ್ಟು ಜನರ ನಡುವೆ ಈ ದಿನ ರಾತ್ರಿ ನೀವ್ಯಾರೋ ನಾನು ಯಾರೋ ನಿಮ್ಮ ಕಥೆಯನ್ನು ನನ್ನ ಮೇಲೆ ನಂಬಿಕೆ ಇಟ್ಟು ಹೇಳ್ತೀರಲ್ಲ, ಅದಕ್ಕೆ ನಾನು ಯಾವತ್ತೂ ಚಿರಋಣಿ. ಸೊ ಇದು ನಿಮ್ಮ ಸಮಯ. ಎಷ್ಟೊತ್ತಾದರೂ ಆಗಲಿ ಮನಸ್ಸಲ್ಲಿರೋ ನೋವನ್ನು ಅಥವಾ ಏನೋ ಹೇಳಬೇಕು ಅಂದ್ಕೊಂಡಿದ್ದೀರಿ, ಹೇಳವ. ಯಾವುದೇ ಭಯ ಬೇಡ, ಏನು ತೊಂದರೆ ಇಲ್ಲ. ಪಕ್ಕದಲ್ಲೇ ಕೂತಿದ್ದೀನಿ, ನಿಮ್ಮ ಮನೆಗೆ ಊಟಕ್ಕೆ ಬಂದಿದ್ದೀನಿ ಎಂದುಕೊಳ್ಳಿ, ಪಕ್ಕದಲ್ಲೇ ಇದ್ದೀನಿ, ಮಾತಾಡಿ. ಸರ್ ನಮ್ಮಂತ ಬಡವ್ರ ಮನೆಗೆಲ್ಲ ಊಟಕ್ಕೆ ಬರ್ತೀರಾ ಸರ್ ನೀವು? ದೇವ್ರೆ, ನಾನೇನು ಅಂಬಾನಿ ಮೊಮ್ಮಗನ? ಇಲ್ಲ ಸರ್, ಅಮ್ಮನ ಬಗ್ಗೆ ಇಲ್ಲ ಸರ್. ಏನ್ ಗೊತ್ತಾ, ಎಲ್ರಿಗೂ ಇಷ್ಟು ದೊಡ್ಡ ಮನ್ಸು ಇರಲ್ಲ ಸರ್. ನಿಮ್ ತರ ದೊಡ್ಡ ಮನ್ಸು ಇರಲ್ಲ ಸರ್. ಎಷ್ಟೇ ಶ್ರೀಮಂತರಾದ್ರೂ ಬಡವರಾದ್ರೂ ನಾವು ಚೆನ್ನಾಗಿದ್ರೆ ಸಾಕು ಅಂತಾರೆ. ಆದ್ರೆ ನೀವು ಬಡವರಿಗೋಸ್ಕರ ಇಷ್ಟೊಂದು ಮಾಡ್ತಾ ಇದೀರಲ್ಲ ಸರ್, ನಿಜವಾಗ್ಲೂ ನೀವು ದೊಡ್ಡ ವ್ಯಕ್ತಿ ಸರ್ ನೀವು. ಯಾಕೆಂದ್ರೆ ಸರ್ ನಿಜವಾಗ್ಲೂ ನನಗೆ ನಿಮ್ ಕಾಂಟ್ಯಾಕ್ಟ್, ಈ ಫೋನ್ ಕಾಂಟ್ಯಾಕ್ಟ್ ಸಿಕ್ಕ ತಕ್ಷಣ ನಂದು ಅರ್ಧ ಸಮಸ್ಯೆನೆ ಮುಗೀತು ಅಂತ ಖುಷಿ ಪಡ್ತಾ ಇದ್ದೀನಿ ಸರ್ ನಾನು. ಇರ್ಲವ, ಎಲ್ಲವೂ ಭಗವಂತನ ಇಚ್ಛೆ. ಒಳ್ಳೇದಾಗ್ಲಿ. ಹೇಳ್ತಾಯಿ ಸರ್. ಒಂದ್ ನಿಮಿಷ ಸರ್. ಆಗ್ಲಿ ಆಗ್ಬೋದು. ಮಗ ಎಲ್ಲಿ ಸರ್? ಕೆಲ್ಸಕ್ಕೆ ಹೋಗಿದ್ದೇನೆ ಸರ್. ಇನ್ನು 10 ಗಂಟೆಗೆ ಬರ್ತೇನೆ ಸರ್. ಬೆಳಗ್ಗೆ 8 ಗಂಟೆಗೆ ಹೋಗೋದನ್ನು 10 ಗಂಟೆಗೆ ಬರ್ತೇನೆ ಸರ್ ನನ್ನ ಮಗ. ಬೆಳಗ್ಗೆ 8 ಗಂಟೆಯಿಂದ ರಾತ್ರಿ 10 ಗಂಟೆ? ಸರ್ ನನ್ನ ಮಗ ರಾತ್ರಿ 10 ಗಂಟೆಗೆ ಬರ್ತಾನೆ ಸರ್. ಅಳಬೇಡ ಇರ್ಲಿ, ಹೇಳುವ. ಸರ್ ನಾವು 6 ಜನ ಸರ್ ಮಕ್ಳು. ನಮ್ಮ ಅಪ್ಪ ಅಮ್ಮಗೆ, ನಮ್ಮ ಅಪ್ಪ ಅಮ್ಮ ಇವಾಗಿಲ್ಲ ಸರ್, ತೀರ್ಕೊಂಡಿದ್ದಾರೆ. ನಾನು ಸರ್ 3ನೇ ಮಗಳು ನಾನು. ಆಮೇಲೆ ನಮ್ ತಂಗಿಯರ್ 2 ತೀರ್ಕೊಂಡಿದ್ದಾರೆ ಸರ್. ಈಗ 3 ಜನ ಅಕ್ಕ ತಂಗಿಯರ್ ಇದೀವಿ. ಮತ್ತೆ ಅಣ್ಣ ಇದ್ದ, ಅಣ್ಣನು ತೀರ್ಕೊಂಡ ಸರ್. ಬಹಳ ಡ್ರಿಂಕ್ಸ್ ಮಾಡ್ತಿದ್ದ ಅವನು ತೀರ್ಕೊಂಡ್ಮೇಲೆ ಸರ್ ಏನ್ ಗೊತ್ತಾ ಈಗ ನಮ್ ಸಮಸ್ಯೆ ಸರ್, ನಮ್ ತಾಯಿ ಮನೆ ಕಡೆಯಿಂದ ತುಂಬಾ ಆಸ್ತಿ ಇದೆ ಸರ್. ತುಂಬಾ ಅಂದ್ರೆ 10 ಎಕರೆ ನೀರಾವರಿ ಆಸ್ತಿ ಇದೆ ಸರ್. ಈಗ ಒಂದ್ ನಿಮಿಷ. ಈಗ ಈ 6 ಜನ ಮಕ್ಕಳಲ್ಲಿ ಈಗ ಉಳಿದಿರೋರು ಎಷ್ಟು ಜನ? ಈಗ 3 ಜನ ಇದೆ ಸರ್. 3 ಜನ ಅಂದ್ರೆ ನಿಮಗೆ ಹುಟ್ಟಿನಿಂದಲ್ಲ ಅಂಗವಿಕಲತೆ? ಇಲ್ಲ ಸರ್, ಚೆನ್ನಾಗಿದ್ದೆ ನಾನು. ಮಧ್ಯೆ ಸರ್ ಓದಿದ್ದು ನೀವು? ಸೆಕೆಂಡ್ ಇಯರ್ PUC ಮಾಡಿದ್ದೀನಿ ಸರ್ ನಾನು. ಮದುವೆ ಆದಾಗ ಎಷ್ಟು ವರ್ಷ? ಮದುವೆ ಆದಾಗ 20 ವರ್ಷ ಸರ್ ನನಗೆ. ಅಂದ್ರೆ ಆ ಮುಂಚೆ ಏನಾದ್ರು ಕೆಲ್ಸಕ್ಕೆ ಹೋಗ್ತಿದ್ರಾ? ಇಲ್ಲ ಸರ್, ಅಂದ್ರೆ ನಮ್ಮ ಅಪ್ಪಾಜಿ ನಮ್ಮಮ್ಮ ದೊಡ್ಡ ರೈತರಲ್ಲ ಸರ್. ಅವ್ರು ಎಲ್ಲಿ ಕಳಿಸ್ತಾ ಇದ್ದಿಲ್ಲ ನನ್ನನ್ನ. ಆದ್ರೆ ಓದ್ಲಿ ಅಂತ ನನಗೆ ಸರ್ ಓದ್ಸಕ್ ಬಹಳ ಸಪೋರ್ಟ್ ಮಾಡಿದ್ರು. ಆದ್ರೆ ಸರ್ ನನಗೆ ಜೀವನ ಅರ್ಥ ಆಗಿದ್ದು ಇವಾಗ ಸರ್. ಇವಾಗ ಅರ್ಥ ಆಗಿದ್ದ ಜೀವನ ಅವಾಗ ಅರ್ಥ ಆಗಿದ್ರೆ ಸರ್ ನಿಜವಾಗ್ಲೂ ನಾನು ಚೆನ್ನಾಗಿ ಓದ್ಬಿಟ್ಟು ಏನಾದ್ರು ಒಂದ್ ಒಳ್ಳೆ ಕೆಲಸ ತಗಂತಿದ್ದೆ ಸರ್ ನಾನು. ಯಾಕೆ ಅರ್ಥ ಆಗ್ಲಿಲ್ಲ ಅಂದ್ರೆ ಆ ಸಮಯದಲ್ಲಿ ಏನಾಯ್ತು? ಸರ್ ನನಗೆ ಓದ್ಬೇಕು ಅಂತ ಇಂಟ್ರೆಸ್ಟೇ ಬರ್ತಾ ಇದ್ದಿಲ್ಲ ಸರ್ ನನಗೆ. ಪಾಪ ತುಂಬಾ ಕಷ್ಟ ಬಿದ್ದು ನಮ್ಮಮ್ಮ ನೀನ್ ಹ್ಯಾಂಡಿಕ್ಯಾಪ್ಟ್ ಓದು ಅಂತ ಬಹಳ ಬಲವಂತ ಮಾಡಿದ್ರು ಸರ್. ನಾನು ಓದ್ಲೇ ಇಲ್ಲ ಸರ್. ನಾನು ಅವಾಗ ಈ ಹ್ಯಾಂಡಿಕ್ಯಾಪ್ಟ್ ಆಗಿದ್ದೆ ಹೇಗೆ ಸರ್? ನಾನು ಹೈಸ್ಕೂಲ್ ಇದು ಮಿಡ್ಲ್ ಸ್ಕೂಲ್ ಸರ್, ಪ್ರೈಮರಿ ಸ್ಕೂಲ್ಗೆ ಹೋಗ್ತಾ ಇದ್ದೆ. ಅವಾಗ ಸ್ಕೂಲ್ ಮುಗಿಸ್ಕೊಂಡು ಮನೆಗ್ ಬರ್ತಾ ಇದ್ದೆ ಸರ್. ಮಳೆ ತುಂಬಾ ಅಂದ್ರೆ ತುಂಬಾ ಮಳೆ ಬಂದು ಸರ್ ದೊಡ್ಡ ನನ್ ಗುಂಡಿ ಇತ್ತು ಸರ್. ಅದು ಆ ಗುಂಡಿ ಒಳಗೆ ಫುಲ್ ನೀರ್ ತುಂಬ್ಕೊಂಡ್ಬಿಟ್ಟಿತ್ತು. ನಿಮಗ್ ಕಂಡಿಲ್ಲ? ನನಗ್ ಕಂಡಿಲ್ಲ ಸರ್. ಆ ಮಳೆ ಬರೋ ಫೋರ್ಸ್ಗೆ ನನ್ ಬುಕ್ಸ್ ಬಟ್ಟೆ ಎಲ್ಲ ನೆಂದೋಗುತ್ತೆ ಅಂತ ನಾನ್ ಏನ್ ಮಾಡ್ಬಿಟ್ಟೆ, ಓಡ್ ಬರ್ತಾ ಸರ್ ಆ ಗುಂಡಿ ಒಳಗ್ ಬಿದ್ಬಿಟ್ಟೆ ಸರ್ ನಾನು. ಅಂದ್ರೆ ನೆಲಕ್ಕೆ ಹೊಂದಿಕೊಂಡಂತೆ ಆ ಗುಂಡಿ ಇತ್ತು, ಬಟ್ ಅಲ್ಲಿ ನೆಲ ಇರುತ್ತೆ ಅಂತ ನೀವು ಓಡ್ತಾ ಇದ್ರಿ?
ಹ್ಞೂ ಸರ್, ನೆಲ ಐತಿ ಅಂತ ಓಡ್ತಾ ಇದ್ದೆ. ಆದ್ರೆ ಫುಲ್ ಮಳೆ ಬಂದ್ ನೀರೆಲ್ಲ ಪೂರ್ತಿ ಸಮ ಆಗ್ಬಿಟ್ಟದ್ ಸರ್, ನೀರು ಭೂಮಿ ಅಂತಾನೆ ಅನ್ಕೊಂಡೆ ನಾನು. ಆಮೇಲೆ ಸರ್ ಹೋಗ್ಬಿಟ್ಟೆ ಸರ್, ಗುಂಡಿ ಒಳಗೆ ಫುಲ್ ಆಳ ಇತ್ತದು. ಆಮೇಲೆ ಯಾರೋ ನೋಡಿದರು ಸರ್, ಎಷ್ಟೊತ್ತು ಆದ್ಮೇಲೆ ನಂದು ತಲೆದು ಕೂಲ್ ಹಿಡ್ದಿಂಗ್ ಮೇಲೆ ಎತ್ತಿ ಹಾಕಿದ್ಮೇಲೆ ಸರ್ ನನ್ ಕಾಲ್ ಮುರ್ಕೊಂಡ್ಬಿಟ್ಟಿದ್ದೆ ಸರ್ ನಾನು ಅವಾಗ. ಬಟ್ ನೀರಿತ್ತಲ್ಲ, ಹೆಂಗ್ ಮುರಿತು? ಕಾಲ್ ಜಾರಿ ಫುಲ್ಲು ಫೋಲ್ಡ್ ಆಗಿ ಸರ್ ಅದು ಎಲ್ಲಿಗೆ ಹೊಡ್ತಾ ಬಿತ್ತು ಅಂತ ಗೊತ್ತಾಗ್ಲಿಲ್ಲ ಸರ್. ಪೂರ್ತಿ ಒಳಗೆ ಇದು ಸರ್, ತೊಡೆ ಹತ್ರ ಮೂಳೆ ಪೂರ್ತಿ 2 ಪೀಸ್ ಆಗ್ಬಿಟ್ಟಿತ್ತು ಸರ್ ಅದು. ಆಮೇಲೆ ಸರ್ ಅದೇನ್ ನೆಲ್ರಾವ್ ಅಂತಾರಲ್ಲ ಸರ್, ಅದು ಆತರ ಆಗ್ಬಿಡ್ತಂತೆ. ನನಗೆ ಗೊತ್ತಿಲ್ಲ ಸರ್, ನಾನಿನ್ನು ಅವಾಗ 5ನೇ ಕ್ಲಾಸ್ ಓದ್ತಾ ಇದ್ದೆ ನಾನು ಅವಾಗ. ಆಮೇಲೆ ಕರ್ಕೊಂಬಂದು ಮನೆಗೆ ಹಾಕಿದ್ರು. ಅವಾಗ ನಮ್ಮ ಅಪ್ಪಾಜಿ, ನಮ್ ದೊಡ್ಡಪ್ಪಾಜಿ ಅವರೆಲ್ಲ ಕೂಡಿದ್ರು ಸರ್, ಅವರೆಲ್ಲ ಜೊತೆಗೆ ಇದ್ರು. ಒಂದ್ ನಿಮಿಷನವ, ರಸ್ತೆಯಲ್ಲಿ ಅಷ್ಟು ದೊಡ್ಡ ಗುಂಡಿ ಯಾಕೆ ಮಾಡಿದ್ರು ಅಥವಾ ಏನಾಗಿತ್ತು? ಅದೇ ಏನು ಡ್ರೈನೇಜ್ ಸರ್, ಇದು ಅವಾಗೆಲ್ಲ ಹಳ್ಳಿಗಳಿಗೆ ಈ ಡ್ರೈನೇಜ್ ಗುಂಡಿ ಅಂತ ತೆಗಿತಿದ್ರಲ್ಲ ಸರ್, ಅದು ಹಂಗೆ ಬಿಟ್ಬಿಟ್ಟಾರೆ, ತೆಗ್ದಂಗೆ ಬಿಟ್ಬಿಟ್ಟಿದ್ದಾರೆ ಸರ್ ಅದನ್ನ. ಓಕೆ, ಅಂದ್ರೆ ಯಾರೋ ಒಬ್ಬ ಮನೆಯವ್ರು ತೆಗ್ಸಿರೋದು ಅದು? ಮನೆಯವ್ರು ತೆಗ್ಸಿರೋದು ಸರ್, ಅದು ಮುಚ್ಚಿಲ್ಲ. ಸರ್ ಹೌದು. ಆಯ್ತು. ಅದಾದ್ಮೇಲೆ ಸೊ ನಿಮ್ಗೆ ಅಲ್ಲೇ ಗೊತ್ತಾಯ್ತಾ ಅಥವಾ ಸ್ವಲ್ಪ ಸಮಯ ಆದ್ಮೇಲೆ ಗೊತ್ತಾಯ್ತಾ ನನ್ ಕಾಲ್ ಹಿಂಗ ಆಗ್ಬಿಟ್ಟಿದೆ ಅಂತ? ನನಗೆ ಗೊತ್ತೇ ಆಗಿಲ್ಲ ಸರ್, ನನಗೆ ಎಚ್ಚರನೇ ಇದ್ದಿಲ್ಲ. ಆಮೇಲೆ ತಗೊಂಬಂದ್ ಮನೆಗೆ ಹಾಕಿದ್ಮೇಲೆ ಮತ್ತೆ ಅವಾಗ ಮನೆಗೆ ಸ್ವಲ್ಪ ಹೊತ್ತಾದ್ಮೇಲೆ ಎಚ್ಚರ ಆಯ್ತು. ಅವಾಗ ನಮ್ಮ ಅಪ್ಪಾಜಿ, ನಮ್ ದೊಡ್ಡಪ್ಪಾಜಿ ಎಲ್ಲ ಕುಟುಂಬ ಸರ್, ದೊಡ್ಡ ಕುಟುಂಬ ಸರ್ ನಮ್ದು ತವ್ರ ಮನೆಗೆ. ಅವಾಗ ಎಲ್ರು ಕೂಡಿದ್ವಿ. ನಮ್ಮ ಅಪ್ಪಾಜಿಗೆ ಸರ್ ನಾವು 5 ಜನ ಹೆಣ್ಮಕ್ಳು, ನಮ್ಮ ಅಣ್ಣ ಒಬ್ಬ ಸರ್. ನಮ್ ದೊಡ್ಡಪ್ಪಾಜಿಗೆ 5 ಜನ ಗಂಡ್ ಮಕ್ಳು, ಒಬ್ಬ ಹೆಣ್ಮಗಳು ಸರ್. ಹಿಂಗೆ ಸರ್. ಹಂಗಂದು ನಮ್ಮ ಅಜ್ಜ ಅಜ್ಜಿ ಇದ್ರು ಸರ್, ಅವರೆಲ್ಲ ಏನ್ ಗೊತ್ತಾ, ಇದು ಇವಳಿಗೆ ಹೆಣ್ಮಕ್ಳೇ ಬಿಟ್ಟಿದಾರ ಬಹಳ ಜನ, ಇವ್ರನ್ನ ನನ್ ಮಕ್ಳು ಮದ್ವೆ ಮಾಡ್ಬೇಕು ದುಡ್ದು. ನಮ್ ದೊಡ್ಡಮ್ಮ ಸರ್, ನನ್ ಗಂಡ್ ಮಕ್ಳು ದುಡ್ದು ಈಕಿ ಮಕ್ಳು ಮದ್ವೆ ಮಾಡ್ಬೇಕು, ನಾವ್ ಯಾಕೆ ಜೊತೆಗಿರ್ಬೇಕು ಅಂತ ಬಹಳ ಜಗಳ ಮಾಡ ಸರ್ ನಮ್ ದೊಡ್ಡಮ್ಮ ಅವಾಗ. ಆಮೇಲೆ ಜಗಳ ಮಾಡಕ ಸರ್ ಹಿಂಗ ಆಯ್ತು ಸರ್. ಅವಾಗ ನಾನು ಹಿಂಗ್ ಬಿದ್ದು ತಗೊಂಡೋದ್ರು ಮನೆಗೆ. ಅವಾಗ ನಮ್ ದೊಡ್ಡಮ್ಮ ಜಗಳ ತೆಗೆದ್ರು, ಇಲ್ಲ ನಾವು ಆಸ್ಪತ್ರೆಗೆ ಕಳ್ಸಲ್ಲ, ಮನೆಗೆ ಇರ್ಲಿ, ನಾವೇ ದುಡ್ದು ನಿನ್ ಮಕ್ಳಿಗೆ ತೋರ್ಸ್ಬೇಕು ಅಂತ ಹೇಳಿ ಜಗಳ ಮಾಡಿ ಸರ್ ನನ್ನ ಮನೆಗೆ ಇಟ್ಕೊಂಡ್ಬಿಟ್ರು ಸರ್. ನನ್ನನ್ನ ಚಿಕಿತ್ಸೆ ಕೊಡಿಸ್ಲಿಲ್ವಾ? ಇಲ್ಲ ಸರ್, ಇಲ್ಲ. ಒಟ್ಟಿಗೆ ಇದ್ದಿದ್ದೇ ಶಾಪ ಆಯ್ತಾ? ಹೌದು ಸರ್, ಹೌದು. ನಮ್ಮಮ್ಮ ಅವಾಗ ಏನು ಗೊತ್ತಿಲ್ಲ ಸರ್, ನಮ್ಮಮ್ಮ ಮುಗ್ದ್ರು. ಮತ್ತೆ ನಮ್ಮ ಅಪ್ಪಾಜಿಗೆ ಸರ್ ಮಾತು ಬರ್ತಿದ್ದಿಲ್ಲ ಸರ್ ನಮ್ಮ ಅಪ್ಪಾಜಿಗೆ. ಬಟ್ ನಿಮ್ದು ಅಂತ ಒಂಚೂರು ಏನು ದುಡಿಮೆ ಇರ್ಲಿಲ್ವಾ ಆಸ್ಪತ್ರೆಗೆ ತೋರಿಸುವಷ್ಟು? ಸರ್ ಕೂಡು ಕುಟುಂಬ ಅಲ್ಲ ಸರ್, ಹೊಲ ಎಲ್ಲ ಎಷ್ಟು 25 ಎಕರೆ ಹೊಲ ಇದ್ರು ಸರ್, ಎಲ್ಲ ಇಬ್ರು ಸೇರೆ ಮಾಡ್ತಿದ್ರು. ನಮ್ಮ ಅಪ್ಪಾಜಿ, ನಮ್ ದೊಡ್ಡಪ್ಪಾಜಿ. ಯಜಮಾನಿಕೆ ಯಾರು ಮಾಡ್ತಿದ್ರು? ಅಜ್ಜ ಮಾಡ್ತಿದ್ರು ಸರ್, ನಮ್ಮ ಅಪ್ಪಾಜಿ ಅಪ್ಪ ಮಾಡ್ತಾ ಇದ್ರು. ಅವ್ರು ಇದ್ರ ಬಗ್ಗೆ ಕಾಳಜಿ ಮಾಡ್ಲಿಲ್ವಾ? ಇಲ್ಲ ಸರ್, ಅದೇ ಹೆಣ್ಮಕ್ಳು ಹುಟ್ಟು ಬಿಟ್ಟಿದಾರ ಬಹಳ ಜನ ಇವಳಿಗೆ. ಇವಳೇನ್ ನೋಡ್ಬೇಕು ಮಾಡ್ಬೇಕು ಅಂತ ಸರ್ ಬಹಳ ಅಂದ್ರೆ ಬಹಳ ಕೇವಲವಾಗಿ ನೋಡ್ಬಿಟ್ಟಿದ್ದಾರೆ ಸರ್ ಅವಾಗೆಲ್ಲ. ಆಮೇಲೆ ಏನಾಯ್ತು ಅಂದ್ರೆ ಸರ್, ಮೂರ್ ತಿಂಗಳು ತುಂಬಾ ದಿನ ಕರ್ಕೊಂಡೇ ಹೋಗ್ಲಿಲ್ಲ ಸರ್ ಮನೆಗೇನೆ. ಅದೇ ಅಂತ ಎಂತದು ಬೇವಿನ ಎಣ್ಣೆ ಅಂತೆ, ಎಳ್ಳೆಣ್ಣೆ ಅಂತೆ, ಆ ಎಣ್ಣೆ ಈ ಎಣ್ಣೆ ತಗೊಂಬಂದ್ ತಿಕ್ಸರು ಸರ್, ಕಾಲಿಗೆ ಸರಿ ಹೋಗತಿ ಅಂತ ಸರ್. ಒಳಗ್ ಮೂಳೆ ಅದು ಪೂರ್ತಿ ಕಟ್ಟಾಗಿರೋದು ಹೆಂಗ್ ಸರಿ ಹೋಗುತ್ತೆ ಸರ್ ಅದು. ಆಮೇಲೆ ಸರ್ ನಾನು ತುಂಬಾ ನೋವು ಅಂತ ಬಹಳ ಅಳ್ತಾ ಇದ್ದೆ ಸರ್. ಅವಾಗ ನಮ್ಮ ಅಪ್ಪಾಜಿನೂ ನಮ್ ದೊಡ್ಡಪ್ಪಾಜಿ ಡಿವೈಡ್ ಆದ್ರು ಸರ್, ಬೇರೆ ಬೇರೆ ಆದ್ರ ಅವಾಗ ಬೇರೆ ಬೇರೆ ಮಾಡ್ಕೊಟ್ರು. ಅವಾಗ ನಮ್ಮಮ್ಮ ಸಾಲ ಮಾಡಿ, ಅವಾಗಿನ್ನು ನಮ್ಮಮ್ಮ ಏನು ಏನ್ ಹೊಲ್ದಾಗ ಹೋಗಿ ಕೆಲಸ ಮಾಡಿ ಬರೋರು ಅಷ್ಟೇ ಸರ್. ಅವ್ರ ಕೈಗೆ ಏನೋ ದುಡ್ಡು, ಅದು ನಮ್ಮ ಅಪ್ಪಾಜಿ ಕೈಗೆ, ನಮ್ಮಮ್ಮ ಕೈಗೆ ಏನು ಸಿಗ್ತಾ ಇದ್ದಿಲ್ಲ ಸರ್. ಎಲ್ಲಾ ನಮ್ಮ ದೊಡ್ಡಮ್ಮನ್ ಮಕ್ಳು, ನಮ್ಮ ಅಜ್ಜ ಅಜ್ಜಿ ಅವ್ರೆ ಎಲ್ಲಾ ನೋಡ್ಕೊಳ್ಳೋರು ಸರ್. ಏನೋ ಮನೆ ಕೆಲಸ ಮಾಡ್ಬೇಕು, ಊಟ ಮಾಡ್ಬೇಕು ಅಷ್ಟೇ ಸರ್ ನಮ್ಮ ಅಪ್ಪ ಅಮ್ಮ. ಮತ್ತೆ ನಮ್ಮ ಅಪ್ಪಾಜಿಗ್ ಮಾತ್ ಬೇರೆ ಬರ್ತಾ ಇದ್ದಿಲ್ಲಲ್ಲ ಸರ್ ಅವ್ರಿಗೆ. ಆಮೇಲೆ ಡಿವೈಡ್ ಮಾಡಿದ್ರು ಸರ್, ಬೇರೆ ಆದ್ರು. ಅವಾಗ ನಮ್ಮಮ್ಮ ಬೇರೆ ಎಲ್ಲೋ ಸಾಲ ಕಿತ್ತು ಮಾಡಿ ನನ್ನನ್ನು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ರು ಸರ್. ಅಡ್ಮಿಟ್ ಮಾಡಿದ್ರು. ಅವಾಗ ಆಪರೇಷನ್ ಮಾಡಿ ಸರ್ ಕಾಲಿಗೆ ರಾಡ್ ಹಾಕಿದ್ರು ಸರ್.
ಇದ್ರ ಅಂದ್ರೆ ತೊಡೆ ಬಿದ್ದಿದ್ದಕ್ಕೂ ಆಸ್ಪತ್ರೆಗೆ ಸೇರಿಸಿದ್ದಕ್ಕೂ ನಡುವೆ ಎಷ್ಟು ಸಮಯ ನೀವು ಹಾಗೆ ನರಳ? ಒಂದ್ 5 ತಿಂಗಳು ಆಗಿತ್ತು ಸರ್. 5 ತಿಂಗಳು ಮನೆಗೆ ಇದ್ದೆ ನಾನು, ಅಯ್ಯೋ. ನಾವು ಅಂದ್ರೆ ತಿನ್ಕಂತ. ಈ ಈ ಕಾರಣದಿಂದಲೇ ಹೆಚ್ಚು ಕಮ್ಮಿ ಅವರು ಬೇರಾದ್ರು, ಅಂದ್ರೆ ಬೇರೆ ಆಗ್ಬೇಕಾಯ್ತು. ಬೇರೆ ಅಂದ್ರೆ ಸರ್ ಏನ್ ಗೊತ್ತಾ, ಅಷ್ಟೊತ್ತಿಗೆ ನಮ್ಮ ಅಕ್ಕ ದೊಡ್ಡವಳಾದ್ಲು, ಅಂದ್ರೆ ನಮ್ ದೊಡ್ಡಕ್ಕ ದೊಡ್ಡವಳಾದ್ಲು. ಅವಾಗೆ ನಮ್ ದೊಡ್ಡಮ್ಮನ ತಲೆಗೆ ಏನ್ ಬಂದ್ಬಿಡ್ತು ಅಂದ್ರೆ, ಇವಳು ಮಕ್ಳು ಎಲ್ಲರೂ ಒಬ್ರಿಗೊಬ್ರು ದೊಡ್ಡವರಾಗ ಕತ್ಬಿಟ್ರು, ಮತ್ ನನ್ ಮಕ್ಳೇ ದುಡ್ದು ಮದ್ವಿ ಮಾಡ್ಬೇಕು, ಇವ್ರನ್ನ ಯಾಕೆ ಮದ್ವಿ ಮಾಡ್ಬೇಕು ನನ್ ಮಕ್ಳು ಅನ್ನೋದು ಅವ್ರ ಮನ್ಸಲ್ಲಿ ಇತ್ತು ಸರ್ ಅವ್ರಿಗೆ. ಸೊ ಹಾಗಾಗಿ ಬೇರೆ ಆದ್ರು. ಹಾ ಸರ್, ಬೇರೆ ಆದ್ರು. ಅದೇ ಟೈಮ್ಗೆ ನಾನು ಬಿದ್ಬಿಟ್ನೆಲ್ಲ ಸರ್ ಹಂಗಂತಂದು, ಮತ್ತೆ ಹಾಸ್ಪಿಟ್ಲಿಗೆ ತೋರ್ಸ್ಬೇಕು, ಯಾಕೆ ಇವ್ರಿಗೆಲ್ಲ ನಾವ್ ಯಾಕೆ ಮಾಡ್ಬೇಕು, ನನ್ ಮಕ್ಳು ಯಾಕೆ ಮಾಡ್ಬೇಕು ಅನ್ನೋ ಒಂದು ಕೆಟ್ಟ ಉದ್ದೇಶ ಸರ್ ನಮ್ ದೊಡ್ಡಮ್ಮ ಅವ್ರಿಗೆ. ನಮ್ ದೊಡ್ಡಪ್ಪಾಜಿ ಹಂಗಿದ್ದಿಲ್ಲ ಸರ್, ಅವ್ರಿಗೂ ಮಾತು ಬರ್ತಾ ಇದ್ದಿಲ್ಲ ನಮ್ ದೊಡ್ಡಪ್ಪಾಜಿಗೂ. ಓ, ನಿಮ್ ತಂದೆ ಮತ್ತೆ ಅಂದ್ರೆ ಅಪ್ಪ ಚಿಕ್ಕಪ್ಪ ಇವ್ರು ಯಾರಿಗೂ ಮಾತು ಬರ್ತಿರ್ಲಿಲ್ಲ? ಇಲ್ಲ ಸರ್, ಮಾತು ಬರ್ತಾ ಇದ್ದಿಲ್ಲ. ನಮ್ ತಂಗಿಗೆ ಒಬ್ಳಿಗೆ ಮಾತು ಬರ್ತಾ ಇದ್ದಿಲ್ಲ ಸರ್. ಓಹೋ. ಹ್ಮ್ ಆಯ್ತಪ್ಪ. ಸೊ ಬೇರೆ ಆದ್ರಿ, ಆಸ್ಪತ್ರೆಗೆ ಕರ್ಕೊಂಡು ಹೋದ್ರೆ ಎಲ್ಲ ರಾಡ್ ಹಾಕಿದ್ರು? ಹ್ಞೂ ಸರ್, ಆಪರೇಷನ್ ಮಾಡಿದ್ರು, ರಾಡ್ ಹಾಕಿದ್ರು. ಆದ್ರೂ ಸರ್ ತುಂಬಾ ದಿನ ಬಿಟ್ಕೊಂಡಿದ್ರಲ್ಲ ಸರ್, ಅದು ಸರಿ ಹೋಗ್ಲಿಲ್ಲ ಸರ್, ಅದು ಕಾಲು ಹಂಗೆ ಕುಂಟ್ಕಂತ ಓಡಾಡ್ತಾ ಇದ್ದೆ. ಆಮೇಲೆ ನಮ್ಮಮ್ಮರು ಓದ್ಸಿದ್ರು ಸರ್. ಆಮೇಲೆ ನಮ್ಮೂರಾಗ ಹೈಸ್ಕೂಲ್ ಇದ್ದಿಲ್ಲ, ಬೇರೆ ಕಡೆ ಕಳ್ಸಿದ್ರು. ಮತ್ತೆ ಅಲ್ಲೆಲ್ಲ ಓದಿದೆ, ಹೈಸ್ಕೂಲ್ ಮುಗಿಸಿದೆ, ಮತ್ತೆ ಕಾಲೇಜಿಗೆ ಹಚ್ಚಿದ್ರು ಸರ್. ಇದು ಅಲ್ಲಿ ಕಾಲೇಜ್ನಾಗ ಓದಿದೆ ಸರ್ 2 ವರ್ಷ, PUC ಮುಗಿಸಿದೆ. ಆಮೇಲೆ ಏನಾದ್ರು ಮತ್ತೆ ಓದ್ತಾಳನ ಅಂತ ನಮ್ಮನೆಗೆ ಇದ್ ಮಾಡ್ತಾ ಇದ್ರು. ಅಷ್ಟೊತ್ತಿಗೆ ನಮ್ಮಣ್ಣ, ಈಗ ನೋಡು ದೊಡ್ಡವ್ರನ್ನ ಬಿಟ್ಕೊಂಡು ಚಿಕ್ಕರ್ನ ಮದ್ವೆ ಮಾಡಕ್ ಆಗಲ್ಲ ಅಂತ ಅಂದ್ಬಿಟ್ಟು, ಬೇಡವಾ ನೀನು ಓದೋದು ಸಾಕು, ನಾವು ಮದ್ವೆ ಮಾಡ್ತೀವಿ ಅಂತ ಅಂದ್ರು ಸರ್. ಓಕೆ. ಅವಾಗ ಮದ್ವೆ ಸರ್ ಗಂಡು ನೋಡಿದ್ರು ಸರ್. 20 ವರ್ಷಕ್ಕೆ ಮದ್ವೆ ಆಯ್ತು ಸರ್. 20-21 ವರ್ಷಕ್ಕೆ ಮದ್ವೆ ಆಯ್ತು. ಮದ್ವೆ ಆಗೋ ಸಮಯದಲ್ಲಿ ಇದೊಂದು ಸಮಸ್ಯೆ ಆಗಿ ಕಾಡ್ಲಿಲ್ವಾ? ಹಾ ಸರಿ, ಬಂದಾರೆಲ್ಲ ಆಸ್ತಿ ಕೊಡ್ರಿ, ಹೊಲ ಇತ್ತಲ್ಲ ಸರ್ ನಮ್ಮ ಅಮ್ಮರ್ದು, 1 ಎಕರೆ ಹೊಲ ಬರೀರಿ, ಇಲ್ಲ ಮನೆ ಕೊಡ್ಸ್ರಿ, ನಿಮ್ ಮಗಳಿಗೆ ಮದ್ವೆ ಆಗ್ತೀವಿ, ಯಾಕೆಂದ್ರೆ ನಿಮ್ ಮಗಳಿಗೆ ಕಾಲಿಲ್ಲ, ಜೀವನ ಕೊಡ್ತೀವಿ ಅಂತಂದು ನಮ್ಮನೆಗೆ ಒಪ್ತಾ ಇದ್ದಿಲ್ಲ ಸರ್. ಯಾಕೆಂದ್ರೆ ನಾವು 5 ಜನ ಹೆಣ್ಮಕ್ಳೆಲ್ಲ, ಈಗ ಇವಳು ಒಬ್ಳಿಗೆ ಕೊಟ್ರೆ ಎಲ್ರಿಗೂ ಕೊಡ್ಬೇಕು ಅಂತಂದು ಒಪ್ತಿದ್ದಿಲ್ಲ ಸರ್. ಆಮೇಲೆ ನಮ್ಮ ಮನೆಗೆ ನಮ್ಮಮ್ಮ ಬೆಳೆದಿರೋ ಮಗಳನ್ನ ಎಷ್ಟ್ ದಿನ ಮನೆಗೆ ಇಟ್ಕೊಳದಪ್ಪ, ಮತ್ತೆ ನೋಡ್ದಾರೆಲ್ಲ ಅಕ್ಕಪಕ್ಕದವ್ರು ಆಡ್ಕೊಂತಾರೆ ಅಂತ ಅಂದ್ಬಿಟ್ಟು ಸರ್ ಏನ್ ಮಾಡಿದ್ರು, ದಾವಣಗೆರೆ ಇದ್ರಾಗೆ ಸರ್ ಒಂದ್ ಮನೆ ಕೊಡ್ಸಿದ್ರು ಸರ್. ಊರ ಹೆಸರು ಹೇಳಲ್ಲ ಸರ್ ನಾನು. ಪರವಾಗಿಲ್ಲ, ಅಂದ್ರೆ ಮದುವೆ ಆಗೋರ್ಗೆ? ಸರ್ ಮದ್ವೆ ನಮ್ಮ ಮನೆಯವ್ರಿಗೆ ಮನೆ ಕೊಡಿಸ್ತೀವಿ ಅಂತ ಒಪ್ಕೊಂಡ್ರು. ಅಂದ್ರೆ ಸರ್ ಅದು ಕಮ್ಮಿ ರೇಟಿನ ಮನೆ, ಅಂದ್ರೆ ಬಹಳ ಕಡಿಮೆ ರೇಟಿನ ಮನೆ ಕೊಡ್ಸಿದ್ರು ಸರ್. ಆಯ್ತು ಒಂದು ಮದ್ವೆ ಮಾಡಿದ್ರು ಸರ್, ಮನೆ ಕೊಡ್ಸಿ ಆಯ್ತು ಸರ್. ಆಮೇಲೆ ನಾವು ನಮ್ಮ ಮನೆಯವರು ಸರ್ ತುಂಬಾ ಡ್ರಿಂಕ್ಸ್ ಮಾಡೋರು ಸರ್, ತುಂಬಾ ಅಂದ್ರೆ ತುಂಬಾ ಡ್ರಿಂಕ್ಸ್ ಮಾಡೋರು. ದುಡ್ದು ನನ್ನ ಮಗನ್ನು ನೋಡ್ಕೊಳ್ಳೇ ಇಲ್ಲ ಸರ್, ಸಾಯ ಮಟ್ಟನು ನೋಡ್ಕೊಳ್ಳೇ ಇಲ್ಲ ನನ್ನ ಮಗನ್ನು. ಆಮೇಲೆ ಸರ್ ಮದುವೆಯ ಕಾಲದಿಂದಲೂ ಹಾಗೇನಾ ಅಥವಾ ಮದುವೆ ಮುಂಚೆ ಹಾಗೆ ಅಂತ ಗೊತ್ತಿತ್ತ ನಿಮ್ಗೆ? ನಮಗ್ ಗೊತ್ತಿದ್ದಿಲ್ಲ ಸರ್, ನಮ್ಮ ಮನೆಯವ್ರಿಗೆ ಗೊತ್ತಿತ್ತು ಏನೋ ಗೊತ್ತಿಲ್ಲ. ಮತ್ ನನಗ್ ಕಾಲ್ ಬೇರೆ ಹಿಂಗಿತ್ತಲ್ಲ ಸರ್, ಮದ್ವೆ ಮಾಡಿ ಕೊಟ್ಬಿಟ್ರು ಸರ್. ಮನೆ ಹೆಣ್ಮಗಳು ಖಾಲಿ ಆದ್ರೆ ಸಾಕು ಅನ್ನೋ ಲೆವೆಲ್ಗೆ ಇದ್ರು ಸರ್ ನಮ್ಮ ಮನೆಗೆ. ಯಾಕಂದ್ರೆ ನನಗಿಂತ ಚಿಕ್ಕವ್ರು ಇದ್ರಲ್ಲ ಸರ್, ಈಗ ನನ್ನನ್ ಬಿಟ್ಟು ಅವ್ರನ್ನ ಮದ್ವೆ ಮಾಡಕ್ ಆಗಲ್ಲ ಅಂತ ಅಂದು ಮದ್ವೆ ಮಾಡ್ಬಿಟ್ರು ಸರ್. ಮಾಡಿದ್ರು. ಬಂದೆ ಸರ್ ಗಂಡನ ಮನೆಗೆ. ಬಹಳ ಹಿಂಸೆ ಅಂದ್ರೆ ಹಿಂಸೆ ಸರ್. 2 ಗಂಟೆಗೆಲ್ಲ ಹೊರ ನಿಲ್ಸರ್ ಸರ್ ನಮ್ಮ ಮನೆಯವರು. ಬಹಳ ಹಿಂಸೆ ಪಟ್ಬಿಟ್ಟೆ ಸರ್ ಕೊನೆಯವರೆಗೂ. ಏನಕ್ಕೆ ನಿಲ್ಸೋರು? ಬಹಳ ಡ್ರಿಂಕ್ಸ್ ಮಾಡ್ಯಾರ ಸರ್ ಅವರು. ಮದುವೆ ಆದ ಸ್ವಲ್ಪ ದಿನಗಳಲ್ಲೇ ನಿಮ್ಗೆ ಅದು ಗೊತ್ತಾಯ್ತಾ? ಗೊತ್ತಾಯ್ತು ಸರ್, ಗೊತ್ತಾಯ್ತು. ಮದ್ವೆ ಆಗಿ ಹೊಸ್ದಾಗೆ ನಾನು ಇಲ್ಲಿ ಗಂಡನ ಮನೆ ಬಂದಾಗ್ಲೇನೆ ಗೊತ್ತಾಗ್ಬಿಡ್ತು ಸರ್. ಅವ್ರು ಬಹಳ ಕುಡ್ದ್ ಮನೆ ಬರ್ತಾ ಇದ್ರು, ಗಲಾಟೆ ಮಾಡ್ತಾ ಇದ್ರು. ಮತ್ತೆ ನನ್ನ ಒಡವೆ ಎಲ್ಲ ತಗೊಂಡು ಹೋಗಿ ಮಾರಿದ್ರು ಸರ್. ಮನೆಗಿದ್ದು ಸಾಮಾನು ಸರ್ ಎಲ್ಲ ಪ್ರತಿ ಒಂದು ಸರ್, ಮಿಕ್ಸಿಯಿಂದ ಹಿಡಿದು ಎಳಗಿ ಮಣೆಯಿಂದ ಹಿಡಿದು ನನ್ನ ಸೀರೆಗಳಿಂದ ಹಿಡಿದು ಎಲ್ಲ ಮಾರಿ ಕುಡಿದ್ಬಿಟ್ರು ಸರ್ ನಮ್ಮ ಮನೆಯವರು. ಆಮೇಲೆ ಸರ್ ನನ್ ಮಗ ಸರ್ ಹುಟ್ಟಿದ ಅವಾಗ ಮದುವೆ ಆಗಿ 1 ವರ್ಷಕ್ಕೆ ಮಗ ಹುಟ್ಟಿದ ಸರ್ ನನಗೆ. ಅತ್ತೆ ಮಾವ ಇರ್ಲಿಲ್ವಾ? ಇದ್ರು ಸರ್, ಅವ್ರು ಹಳ್ಳಿಯಾಗಿದ್ರು. ಓಕೆ, ನೀವು ಗಂಡ ಇಬ್ಬರೇ ಇದ್ರಿ? ಸರ್, ನಾವು ಸಿಟಿಯಾಗಿದ್ವಿ.
ನಮ್ಮ ಅತ್ತೆ ಮಾವ ಇದ್ರು, ಒಳ್ಳೆಗಿದ್ರು. ಅವ್ರು ಏನು ಹೇಳ್ತಿದ್ದಿಲ್ಲ. ಅವ್ರು ಏನಾರ ಹೇಳಿದ್ರೆ ಸರ್ ಹೋಗಿ ಅಮ್ಮ ಹಿಂಗ್ ಮಾಡ್ತಾರೆ ನೋಡ್ರಿ ನಿಮ್ ಮಗ ಅಂತ ಅಂದ್ರೆ, ಅವನೇನು ನಿನ್ನನ್ನೇನು ಕೇಳಲ್ಲ, ನೀನ್ ದುಡ್ದದ್ ಏನಾರ ಕೇಳ್ತಾನ, ಅವ್ನ್ ದುಡಿತಾನೆ ಕುಡಿತಾನೆ ಅಂತ ಅನ್ನೋರು ಸರ್ ನಮ್ಮ ಅತ್ತೆ. ಹೇಳ ಸರ್, ಅವ್ನ್ ದುಡಿತಾನೆ ಅವ್ನ್ ಕುಡಿತಾನೆ, ನಿಂದೇನಾರ ಕೇಳ್ತಾನ ಅವನು ಅಂತ ಅನ್ನೋರು. ಅದಕ್ಕೆ ಇಂಥವ್ರ ಹತ್ರ ಏನು ಮಾತಾಡಕ್ಕಾಗಲ್ಲ ನಾವು ಅಂತ ಅಂದು ನಮ್ ತವ್ರ ಮನೆಯವ್ರಿಗೆ ಹೇಳ್ತಿದ್ದೆ ಸರ್, ಹಿಂಗೆಲ್ಲ ಮಾಡ್ತಾರೆ ಅಂತಂದು. 1 ವರ್ಷ ಕರ್ಕೊಂಡೋಗಿ ಇಟ್ಕೊಂಡ್ರು ಸರ್. ಅಲ್ಲೆಲ್ಲ ಹಳ್ಳಿ ಅಲ್ಲ ಸರ್ ನಮ್ಮೂರು. ಅಲ್ಲೆಲ್ಲ ಕಪ್ಪಕ್ತರು, ಅಯ್ಯೋ ಗಂಡನ್ ಬಿಟ್ಟು ಬಂದವಳೆ ಅಂತ ಹಾಡ್ಕೆನ ಕತ್ಬಿಟ್ರು ಸರ್. ಅವಾಗ ನನಗೆ ಹಿಂಸೆ ಅಂದ್ರೆ ಹಿಂಸೆ ಆಗ ಕತ್ಬಿಡ್ತು. ಅದಕ್ಕೆ ಅವ್ರು ಕೆಟ್ಟವರು ಒಳ್ಳೆಯವರು, ಕುಡುಕ್ನೋ ಕೆಡುಕ್ನೋ ಗಂಡನ ಜೊತೆ ಜೀವನ ಮಾಡ್ಬೇಕು ನಾನು ಅಂತಂದು ಮತ್ತೆ ಬಂದೆ ಸರ್ ನಾನು. ಬಟ್ ಆ ಸಮಯದಲ್ಲಿ ಗಂಡ ಹೊರಗಡೆ ಹಾಕಿದ್ದ ಅಥವಾ ನಿಮಗೆ ಆ ನೋವು ತಡೆಯೋಕಾಗದೆ ಹೋಗಿದ್ದ? ಬಹಳ ಹಿಂಸೆ ತಡೆಯಲಾರ್ದೇನೆ ಹೋಗಿದ್ದೆ ಸರ್ ನಾನು. ಸೊ ಅಲ್ಲಿ ಊರ್ನವರು ಸ್ವಲ್ಪ ಅಪವಾದಗಳನ್ನು ಹೊರಿಸೋಕ್ ಶುರು ಮಾಡಿದ್ರು. ಹಾ ಸರ್, ಹೌದು. ಗಂಡನ್ ಬಿಟ್ಟು ಬಂದವಳೆ ಆ ಸಮಯದಲ್ಲಿ ನಿಮ್ಮ ಮನೆಯವರು ಏನನ್ನೋರು? ನಮ್ಮನೆಯವರು ಬಿಸಿ ತುಪ್ಪ ಉಗಿಯಂಗಿಲ್ಲ, ನುಂಗಂಗಿಲ್ಲ. ಹ್ಞೂ ಸರ್, ಹೌದು. ನಮ್ಮಮ್ಮ ಮನಸ್ನಾಗೆ ಸರ್, ನಮ್ಮ ಮಗಳು ನನ್ನ ಹೊಟ್ಟೆ ಹಿಡ್ಸೈತಿ, ನನ್ ಮನೆ ಹಿಡ್ಸಲ್ಲ ಇರೋ ಅಂತ ಹೇಳೋರು ಸರ್ ನಮ್ಮಮ್ಮ. ಸರ್ ನೆನ್ಸ್ಕೊಂಡ್ರೆ ತುಂಬಾ ದುಃಖ ಆಗ್ತದೆ ಸರ್. ಆಮೇಲೆ ಏನ್ ಗೊತ್ತರ ಸರ್, ನನ್ಗೂ ತಲೆಗಿತ್ತು ಸರ್. ಏನಂದ್ರೆ ಈ ಅಕ್ಕಪಕ್ಕದ ಮಾತಿಗೆಲ್ಲ ನಾನ್ ತಲೆ ಕೆಡ್ಸ್ಕೊಳ ಹೆಣ್ಮಗಳಲ್ಲ ಸರ್ ನಾನು. ಮತ್ತೆ ಅಣ್ಣ ಈಗ ಅಣ್ಣನ ಹೆಂಡತಿ ಬಂದ್ಬಿಟ್ರೆ ಸರ್, ಈಗ ನಾವು ಹಿಂಗೋಗಿ ಗಂಡನ್ ಬಿಟ್ಟು ಹೋಗಿ ಇದ್ಬಿಟ್ರೆ ಎಷ್ಟು ಸಮಸ್ಯೆ ಅಂತ ಸರ್ ನಾನು ತುಂಬಾ ಅನುಭವಿಸಿದೀನಿ ಸರ್ ನಾನು ಅದನ್ನೆಲ್ಲ. ಅದಕ್ಕೋಸ್ಕರನೇ ಬೇಡ, ನನ್ ಗಂಡನ ಜೊತೆ ಇರೋಣ. ಯಾಕಂದ್ರೆ ಹೆಣ್ಣು ಎಲ್ಲಿರ್ಬೇಕು ಅಲ್ಲಿದ್ರೆ ಮರ್ಯಾದೆ ಅಂತ ಅನ್ಕೊಂಡು ಸರ್ ಬಂದೆ ಸರ್ ಗಂಡನ ಮನೆಗೆ. ನನ್ ಮತ್ತೆ ಬಹಳ ಕುಡಿ ಸರ್. ಹೆಂಗ್ ಗೊತ್ತಾ, ಮಗ ಹುಟ್ಟಿದ ಸರ್ ಅವಾಗ. ಮಗ ಹುಟ್ಟಿದ್ಮೇಲೆ ಒಂದ್ ಸ್ವಲ್ಪ ದಿನ 1.5 ವರ್ಷ ಮಟ್ಟ ನಮ್ ಜೊತೆ ಇದ್ದ ಸರ್. ಅವನಿಗೆ ಹಾಲು ಕೊಡಿಸಿದ್ದಿಲ್ಲ ಸರ್ ನನ್ ಮಗನಿಗೆ. ಅನ್ನ ಮಾಡಿದ್ದು ಗಂಜಿ ಇರ್ತದಲ್ಲ ಸರ್, ಗಂಜಿ ಕುಡಿಸಿದ್ದೆ ನನ್ ಮಗನಿಗೆ. ನಮ್ಮಮ್ಮ ಒಂದ್ಸರಿ ಬಂದ್ರು ಸರ್, ಬಂದು ನೋಡಿದ್ರು, ಈ ಹುಡ್ಗ ಸತ್ತೋಗ್ಬಿಡ್ತತಿ ಇರಲ್ಲ ಒಂದು ಕರ್ಕೊಂಡ್ ಹೋದ್ರು ಸರ್. 1.5 ವರ್ಷ ಆಗಿತ್ತು, ಇನ್ನೂ ಎದೆ ಹಾಲು ಕುಡಿತಿದ್ದ ಸರ್ ನನ್ ಮಗ. ಕರ್ಕೊಂಡು ಹೋದ್ರು ಸರ್. ಕರ್ಕೊಂಡು ಹೋದ್ಮೇಲೆ ಆಮೇಲೆ ಸರ್ 3ನೇ ಕ್ಲಾಸ್ ಓದೋ ಮಟನು ಅವ್ರ ಮನೆಗೆ ಇಟ್ಕೊಂಡ್ರು ಸರ್ ನನ್ ಮಗನ್ನ. ನಮ್ಮಮ್ಮ ಅವರು, ನಮ್ಮ ಅಪ್ಪಾಜಿಯವರು ಚೆನ್ನಾಗ್ ನೋಡ್ಕೊಂತ ಇದ್ರು ಸರ್. ನಮ್ಮ ಅಣ್ಣ ಇನ್ನೂ ಮದುವೆ ಆಗಿದ್ದಿಲ್ಲ ಅವಾಗ, ಚೆನ್ನಾಗ್ ನೋಡ್ಕೊಂತ ಇದ್ರು. ಓಕೆ ಅಂದ್ರೆ ಇಲ್ಲಿ ಹಾಲು ಇಲ್ಲ ಅನ್ನೋ ಕಾರಣಕ್ಕೆ ಈ ಅನ್ನದ ಗಂಜಿಯನ್ನೇ ಹಾಲು ಅಂತ ಕುಡಿಸ್ತಿದ್ದ? ಹೌದು ಸರ್, ಹೌದು. ಏನ್ ಮಾಡನ್ ಸರ್, ವಾರಕ್ಕೆ 50 ರೂಪಾಯಿ ಕೊಡ್ತಿದ್ದ ಸರ್ ನನ್ ಗಂಡ ನನಗೆ. 50 ರೂಪಾಯಿದಲ್ಲಿ ಹಿಂಗ್ ಜೀವನ ಮಾಡ್ಬೇಕು ಸರ್ ನಾನು. ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದಿಲ್ಲ ಸರ್, ಮಗ ಸಣ್ಣನಿದ್ದಾನೆ ಅಂತಂದು. ಆಮೇಲೆ ಸರ್ ಅದೇನಾಯ್ತು ಅಂದ್ರೆ, ಕರ್ಕೊಂಡೋದ್ರು ನಮ್ಮಮ್ಮ. ಕರ್ಕೊಂಡೋಗಿ ಸರ್ 3ನೇ ಕ್ಲಾಸ್ ಮಟ್ಟ ಓದ್ತಿದ್ರು ಸರ್ ನನ್ ಮಗನ್ನ. ಆಮೇಲೆ ನಮ್ಮ ಅಣ್ಣನ್ ಮದುವೆ ಮಾಡಿದ್ರು ಸರ್. ಅತ್ತಿಗೆ ಬಂದ್ಲು ಸರ್. ಅವಾಗೆ ನಮ್ಮ ಅಣ್ಣನ ಹೆಂಡತಿ ಸರ್ ಹೆಂಗ್ ಗೊತ್ತಾ, ಮತ್ತೆ ನಮ್ ತಂಗಿ ಒಬ್ಳು ಮಾತಾಡಕ್ ಬರ್ತಿದ್ದಿಲ್ಲ ಅಂತ ಹೇಳಿದ್ನಲ್ಲ ಸರ್, ಅವಳು ಇದ್ಲು ಮನೆಗೆ. ಅವಳಿಗೂ ನಮ್ಮ ಅತ್ತಿಗೆಗೂ ಭಾರಿ ಜಗಳ ಸರ್ ಮನೆಗೆ. ನಮ್ಮ ಅಮ್ಮ ಶುಗರು, ನಮ್ಮ ಅಪ್ಪಾಜಿಗೆ ಮಾತು ಬರ್ತಾ ಇದ್ದಿಲ್ಲ ಸರ್. ಆಸ್ತಿ ಇತ್ತು ಸರ್, ಏನ್ ಮಾಡಕ್ ಆಗ್ತಾ ಇದ್ದಿಲ್ಲ ಸರ್. ಏನ್ ಮಾಡ್ತಾರೆ ನಮ್ಮಮ್ಮ ಆದ್ರೂ ಏನ್ ಮಾಡ್ತಾರೆ ಸರ್, ಯಾರ್ ಕಡೆಗೆ ಅಂತ ಮಾತಾಡ್ತಾರೆ. ನಮ್ಮ ಅಣ್ಣನು ಹೆಂಡತಿ ಮಾತು ಕಟ್ಕೊಂಡು ನಮ್ ತಂಗಿ ಗೋಡೆಯನ್ನು ಸರ್. ಆಮೇಲೆ ಇಷ್ಟೆಲ್ಲ ಆದ್ಮೇಲೆ ನಾನು ಸರ್ ನನಗೆ ಅರ್ಥ ಆಯ್ತು ಸರ್. ಈಗ ತಂಗಿಗ? ಹೌದು ಸರ್, ಹೌದು. ಓಕೆ, ಅಂದ್ರೆ ಈಗೀಗ ಮಾತೇ ಬರಲ್ಲ, ಜಗಳ ಹೆಂಗ್ ಆಗ್ತಿತ್ತು ಮತ್ತಲ್ಲಿ? ಸುಮ್ನೆ ಸರಿ, ಊಟ ಮಾಡೋದ್ರಾಗೆ, ಹಾಸ್ಕೊಳ್ಳೋದ್ರಾಗೆ, ಮಲ್ಗೋದ್ರಾಗೆ, ಒಂದು ಬೆಡ್ಶೀಟ್ ತಗೊಳೋದ್ರಾಗೆ, ಒಂದ್ ಬಟ್ಟೆ ತಗೊಳೋದ್ರಾಗೆ, ಯಾತ್ರ ಇಬ್ರು ಜಗಳ ಮಾಡ್ಯಾರ ಸರ್. ಹಿಂಗೆ ಹೊಡೆದಾಡೋರು. ಆಕಿ ಬಂದು ನಮ್ಮ ಅಣ್ಣನ ಹೆಂಡತಿ, ನಮ್ಮ ಅಣ್ಣ ಹೊಲ್ಕ್ ಹೋಗಿ ಬಂದ ತಕ್ಷಣನೇ ಏನೇನಾರ ಚಾಡಿ ಚುಚ್ಬಿಡೋಳು ಸರ್. ಅದೇ ವಿಷಯ ಇಟ್ಕೊಂಡು ನಮ್ ತಂಗಿ ಗೋಡೆಯೇನೋ ನಮ್ಮ ಅಣ್ಣ. ಹಿಂಗೆಲ್ಲ ರಾಮಾಯಣ ಆಗಿ ಸರ್ ಏನಾಯ್ತು ಅಂದ್ರೆ, ನಾನ್ ಅವಾಗ ನನ್ ಮಗನ್ನ ಎತ್ತು ಇರಬಾರ್ದು ಇವ್ರ ಮನೆಗೆ, ನನ್ ಮಗ ಇವ್ರು ನಮ್ ಹುಡುಗ ಇದ್ರೆ ಏನಾರ ಹಿಂಗ್ ಜಗಳ ಮಾಡ್ತಾರನ ಅಂತ ನಾನ್ ಕರ್ಕೊಂಬಂದ್ಬಿಟ್ಟೆ ಸರ್ ನಾನು ನಮ್ ಹುಡುಗನ್ನ. ಅಂದ್ರೆ ತಾಯಿ ಕರ್ಕೊಂಡು ಹೋಗಿದ್ರಲ್ಲ ನಿಮ್ ಮಗನ ಅಲ್ಲಿಗೆ? ಹೌದು ಸರ್, ಹೌದು. ಕರ್ಕೊಂಬಂದು ಕರ್ಕೊಂಬಂದ್ಬಿಟ್ಟೆ ಸರ್. ಕರ್ಕೊಂಬಂದು ನಾನು ಇಲ್ಲೇ ಸ್ಕೂಲಿಗೆ ಅಡ್ಮಿಷನ್ ಮಾಡಿಸ್ದೆ ಸರ್. ನನ್ ಮಗ ಸ್ಕೂಲಿಗೆ ಹೋಗ್ತಾ ಇದ್ದ. ಮತ್ತೆ ನಮ್ಮ ಮನೆಯವರು ಏನು ತಂದು ಕೊಡ್ತಾ ಇದ್ದಿರ್ಲಿಲ್ಲ ಸರ್, ಜೀವನ ನಡಿಬೇಕಲ್ಲ ನಂದು.
ಅವಾಗೆ ನಾನು ಕೆಲ್ಸಕ್ಕೆ ಸೇರ್ಕೊಂಡೆ ಸರ್ ಇಲ್ಲಿ. ಕೆಲ್ಸಕ್ಕೆ ಹೋಗ್ತಾ ಇದ್ದೆ ಸರ್. 17 ವರ್ಷ ದುಡ್ದೆ ಸರ್ ನಾನು. ಅವಾಗ ನನ್ನ ಮಗನ ಓದಿಸಿದೆ ಸರ್. ನನ್ನ ಮಗ 10th ಮುಗಿಸಿ ಸರ್ 3 ವರ್ಷ ಪ್ಯಾರಾಮೆಡಿಕಲ್ ಮುಗಿಸಿದ ಸರ್. ಅವನು ಮುಗಿಸಿದ. ಮತ್ತೆ ಇನ್ನು ನನ್ನ ಮಗ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಓದ್ತಾ ಇದ್ದ ಸರ್. ನನ್ನ ಮಗ ನನಗೆ ಓದ್ಸಕ್ ಶಕ್ತಿನೇ ಇದ್ದಿಲ್ಲ ಸರ್. ನನಗೆ ಇವಾಗ್ಲೂ ಸರ್ ನಿಜವಾಗ್ಲೂ ಸರ್ ಇವಾಗ್ಲೂ ನೋವು ತಿಂತಾ ಇದ್ದೇನೆ ಸರ್. ನನ್ ಮಗನ ಓದ್ಸಕ್ ಆಗ್ಲಿಲ್ಲಲ್ಲ ಅಂತಂದು ಸರ್. ಬೇರೆ ಮಕ್ಳು ಎಷ್ಟು ದುಡ್ಡು ಖರ್ಚು ಮಾಡಿದ್ರು ಓದಲ್ಲ ಸರ್. ನನ್ ಮಗ ಓದ್ತೀನಮ್ಮ ನಾನು ಓದ್ಸಕ್ ಆಗ್ಲಿಲ್ಲ ಸರ್ ನನ್ ಮಗನ. 10th ಮುಗಿಸಿದ. 10th ಮೇಲೆ 3 ವರ್ಷ ಪ್ಯಾರಾಮೆಡಿಕಲ್ ಮುಗಿಸಿದ ಸರ್. ಆಮೇಲೆ ಸರ್ ಏನೇನು ಪಜಿತಿ ಮಾಡಿ ಸರ್ ಮನೆ ಬಾಳ ಅಂದ್ರೆ ಬಾಳ ಸಮಸ್ಯೆ ಆಗ್ಬಿಡ್ತು ಸರ್ ಮನೆಗೆ. ಇದು ಒಂದು ಸರ್ ಮನೆ ಚೆನ್ನಾಗಿದ್ದಿಲ್ಲ ಸರ್. ಫುಲ್ ಸೋರೋದು, ಡ್ರೈನೇಜ್ ನೀರೆಲ್ಲ ಬರೋದು ಒಳಗೆ, ಎಲ್ಲ ಬಾಳ ರಾಮಾಯಣ ಆಗ್ಬಿಡ್ತು ಸರ್. ಅವಾಗೆ ನನ್ನ ಹೆಸರಿಗೆ ಇತ್ತಲ್ಲ ಸರ್ ಮನೆ ಇದು. ಅದು ಮನೆ ಡೆಮಾಲಿಷ್ ಮಾಡಿ ನಾವು ನಮ್ಮ ಹುಡುಗ ಏನಂದ, ಅಮ್ಮ ಈ ಮನೆಗೆ ಇರಕ್ ಆಗಲ್ಲಮ್ಮ ಅಂತ ಅಂದ್ಬಿಟ್ಟು ಸರ್ ಮನೆ ಪತ್ರ ಇಟ್ಟು ನಾವು ಲೋನ್ ತೆಗಿಸ್ಕೊಂಡು ಹಂಗ ಒಂದ್ ಮನೆ ಅಂತ ಮಾಡ್ಕೊಂಡ್ವಿ ಸರ್ ನಾವ್ ಇವಾಗ. ಅಂದ್ರೆ ಗಂಡ ಆ ಸಮಯದಲ್ಲಿ ಜೊತೆಲಿ ಇದ್ರ? ಇಲ್ಲ ಸರ್ ಇದ್ದಿಲ್ಲ. ಅವಾಗ ಸರ್ ನನ್ ಮಗನ್ ಯಾವಾಗ ನಾನು ಕರ್ಕೊಂಬಂದ್ ಇಲ್ಲಿ ಸ್ಕೂಲಿಗೆ ಅಡ್ಮಿಷನ್ ಮಾಡ್ಸಿದ್ನಲ್ಲ ಸರ್. ಅವಾಗ ನಾನು ಸರ್ ಅವ್ರ ಜೊತೆ ಮಲಗ್ತಿದ್ದಿಲ್ಲ ಸರ್. ನಾನು ಅವಾಗ ನನ್ ಗಂಡನ್ ಜೊತೆ ಬಹಳ ಕುಡಿಯರಲ್ಲ, ನಾನು ನನ್ ಮಗನ್ ಜೊತೆ ಮಲಗ್ತಿದ್ದೆ, ಸ್ಕೂಲಿಗೆ ಕಳಿಸ್ತಿದ್ದೆ, ಕೆಲ್ಸಕ್ಕೆ ಹೋಗ್ತಿದ್ದೆ. ಇಷ್ಟೇ ಸರ್ ನಮ್ ಜೀವನ. ಆಮೇಲೆ ನಮ್ ಮನೆಯವರು ಕುಡ್ದ್ ಬಂದು ಮಗನ್ ಜೊತೆ ಮಲಗ್ತಿಯಲ್ಲ ಅಂತ ಬಹಳ ಹಿಂಸೆ ಮಾಡಾರ ಸರ್. ಅವಾಗ ನನಗೆ ಮಗನ್ ಜೊತೆ ಮಲಗ್ತಿಯಲ್ಲೇ ನೀನ್ ಎಂತ ಹೆಂಗ್ಸು ನೀನು ಅಂತ ಬಯ್ಯ ಸರ್ ನನಗೆ. ಸರ್ ನನ್ ಮಗನ್ ಜೊತೆ ಮಲಗಿದ್ದು ಸರ್ ನಿಜವಾಗ್ಲು ನನ್ ಮಗ ಬಂಗಾರದಂತ ಸರ್. ನನ್ ಯಾವ ಕೆಟ್ಟ ಉದ್ದೇಶ ಇಲ್ಲ ಸರ್ ನನ್ ಮನ್ಸಲ್ಲಿ. ನಮ್ ತಾಯಿ ಮಗ ನಾವ್ ಹೆಂಗಿದ್ವಿ ಹಂಗೆ ಈಗ್ಲೂ ಹಂಗೆ ಇದೀವಿ ಸರ್, ತಾಯಿ ಮಗ ನಾವು. ಆದ್ರೆ ನನ್ ಗಂಡ ಕುಡಿದ್ರ ಇದಕ್ಕೆ ಸರ್ ಅವ್ನಿಗೆ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗ್ತಿದ್ದಿಲ್ಲಲ್ಲ ಸರ್. ಅವನು ತನ್ನ ಬಳಿ ಬರ್ತಾ ಇಲ್ಲ ಅನ್ನೋ ಕೋಪ. ಸರ್ ಹೌದು ಸರ್. ಆ ಕೋಪಕ್ಕೆ ಅಯ್ಯೋ ಮಗನ್ ಜೊತೆ ಮಲಗ್ತಿಯಲ್ಲೇ ನೀನು ಅಂತ ಬಹಳ ಹಿಂಸೆ ಮಾಡಾರ ಸರ್. ಅವಾಗ ನನಗೂ ಬಹಳ ಬೇಜಾರಂದ್ರೆ ಸರ್ ಅಕ್ಕಪಕ್ಕದರೆಲ್ಲ ನೋಡ್ತಿದ್ರಲ್ಲ ಸರ್, ಹೊರಗೆಲ್ಲ ಬಾಯ್ ಮಾಡೋದು, ಚೀರಾಡೋದು, ಕೂಗಾಡೋದು ನೋಡ್ಲಾರ್ದೇನೆ ಮಗನ್ ಬಗ್ಗೆ ಇವ್ನು ಹೋಲ್ಸ್ಬಿಟ್ನಲ್ಲ ಅಂತ ಅಂದು ಸರ್ ನಾನು ಹೊರಗ್ ಹಾಕ್ಬಿಟ್ಟೆ ಸರ್ ನನ್ ಗಂಡನ್ನ. ಹಾಕ್ಬಿಟ್ಟೆ ಸರ್ ನಾನು. ನೀನ್ ಬರೋದ್ ಬೇಕಾಗಿಲ್ಲ, ಯಾಕೆಂದ್ರೆ ನನಗೆ ನಮ್ಮ ಅಮ್ಮರ ಮನೆಗ್ ಕೊಡ್ಸಿದಾರೆ, ನಿಂದೇನು ಇಲ್ಲ, ನೀನೇನ್ ದುಡ್ದು ನಮ್ಮನ್ ಸಾಕ್ತಾ ಇಲ್ಲ, ನಾನೇ ದುಡ್ದು ಸಾಕ್ತಾ ಇದ್ದೀನಿ. ಆದ್ರೆ ಮಗನಿಗೆ ತಂದೆ ಆಗಿರೋ ಅಂದ್ರೆ ನೀನು ಅಕ್ಕಪಕ್ಕದಲ್ಲಿದ್ರೆ ಮರ್ಯಾದೆ ಕಳೆಯೋದು, ಮನೆಗಿದ್ ಸಾಮಾನೆಲ್ಲ ಮಾರೋದು, ನನ್ನನ್ನು 2 ಗಂಟೆಗೆಲ್ಲ ಹೊರಗ್ ಹಾಕೋದು, ಮಗನನ್ನು ಇದು ಬೇಕಾಗಿಲ್ಲ ನನಗೆ ಅಂದ ಸರ್ ನಾನು ಹೊರಗ್ ಹಾಕ್ಬಿಟ್ಟೆ ಸರ್ ನನ್ ಗಂಡನ್ನ. ಬಟ್ ಆ ಸಮಯದಲ್ಲಿ ಮಗನಿಗೆ ಇದೆಲ್ಲ ಅರ್ಥ ಆಗೋ ಏಜ್ ಇತ್ತು? ಹ್ಞೂ ಸರ್ ಇತ್ತು. ನಮ್ಮಮ್ಮ ಎಷ್ಟು ಕಷ್ಟಪಡ್ತಾಳೆ ಅಂತ ತುಂಬಾ ನೊಂದ್ಕೊಳ್ಳನ್ ಸರ್ ನನ್ ಮಗ. ಆದ್ರೂ ಹೊರಗಡೆ ಕಳ್ಸಿದ ತಕ್ಷಣ ಹೋಗೋ ವ್ಯಕ್ತಿನ ಗಂಡ? ಹೋಗೋ ವ್ಯಕ್ತಿ ಅಲ್ಲ ಸರ್ ಅವರು. ಅಯ್ಯೋ ಎಷ್ಟು ಬಂದ್ ಹಿಂಸೆ ಮಾಡಿದ್ದಾರೆ ಅಂದ್ರೆ ಕೊನೆಗೆ ಸರ್ ನಾನು ಆಗಲ್ಲ ಅಂದ್ರೆ ಆಗಲ್ಲ, ನನ್ ಕೈಲಿ ನೋಡ್ಕೊಳಕ್ ಆಗಲ್ಲ, ನೀನ್ ಚೆನ್ನಾಗಿದ್ರೆ ಅಷ್ಟೇ ಇಟ್ಕೊಳ್ಳೋದು ನಾನು, ನೀನ್ ಹಿಂಗ್ ಕುಡಿದ್ರೆ ಇಲ್ಲಮ್ಮ ನಾನ್ ಕುಡಿಲಿಲ್ಲ ಅಂತಂದ್ರೆ ನನಗೆ ಕೈ ನಡುಕ್ತಾವ್, ಕಾಲ್ ನಡುಕ್ತಾವು, ನಾನ್ ಕುಡಿಲೇಬೇಕು. ಸರ್ ಕುಡಿದ್ರೆ ಸುಮ್ನೆ ಇರ್ತಿದ್ದಿಲ್ಲ ಸರ್, ಬಹಳ ಗಲಾಟೆ ಮಾಡೋದು ಸರ್. ಅವನು ಹೊಡಿಯೋದು, ಮನೆಗಿನ ಸಾಮಾನೆಲ್ಲ ಎತ್ತಾಕೋದು, ಟಿವಿ ಹೊಡಿಯೋದು, ಆಮೇಲೆ ಡೋರ್ ಎಲ್ಲ ಸರ್ ಡೋರು ಮುರ್ಕೊಂಡು ಡೋರ್ ಇದನ್ ಮಾಡೋದು, ಭಾರಿ ಹಿಂಸೆ ಮಾಡನ್ ಸರ್ ಅವಾಗೆ. ಹಂಗ್ ಮಾಡಿ ಅದಕ್ಕೆ ನಾನು ಇಲ್ಲ ಆಗಲ್ಲ ಅಂದ್ರೆ ಆಗಲ್ಲ ಅಂತಂದು ಓದನು ಸರ್. 1 ತಿಂಗಳು 2 ತಿಂಗಳು ಬರ್ಲೇ ಇಲ್ಲ ಸರ್ ಮನೆಗೆ ಅಯ್ಯಪ್ಪ. ಆಮೇಲೆ ನಾನ್ ನಮ್ಮ ಅತ್ತೆಗೆ ಹೇಳ್ದೆ, ಯಾಕೆಂದ್ರೆ ಸರ್ ಈಗ ನಾನ್ ತಪ್ಪಿ ಸಿಗಾಕಬಾರ್ದು, ಅಮ್ಮ ನೋಡು ಹಿಂಗ್ ಹೋಗಿದಾರೆ ಜಗಳ ಮಾಡ್ಕೊಂಡು ಮನೆಗ್ ಬಂದೇ ಇಲ್ಲ ಅಂತಂದು. ಅವ್ನ ಎಲ್ಲೊಕ್ಕನ್ ಬಿಡವ, ಕುಡ್ದು ಎಲ್ ಬೇಕ ಅಲ್ಲಿ ಬಿದ್ದಿರ್ತಾನೆ ಬರ್ತಾನೆ, ನೀನ್ ಯಾಕೆ ತಲೆ ಕಟ್ಸ್ಕಂತಿ, ಸುಮ್ನಿರು ನೀನು ಅಂತಂದ್ ಹೇಳಾರ ಸರ್ ನಮ್ಮ ಅತ್ತೆ. ಆಯ್ತು ಬಿಡು ಅಂತಂದು ನಾನು ಊರಿಗೆ ಹೋದಾಗೆಲ್ಲ ಹೇಳ್ತಿದ್ದೆ ಸರ್, ಹಿಂಗ್ ಹೋಗಿದಾರಮ್ಮ ಬಂದಿಲ್ಲಮ್ಮ ಅಂತಂದು. ಆಮೇಲೆ ಏನಾಯ್ತು ಅಂದ್ರೆ ಸರ್ ಹಿಂಗೆ ಮನೆಗೆ ನನ್ ಮಗ ನಾನು
ಮನೆಗ್ ರೇಷನ್ ಖಾಲಿ ಆಗೈತಿ ಅಂತ ಮಾರ್ಕೆಟ್ಗೆ ಹೋದ್ವಿ ಸರ್, ರೇಷನ್ ತರನ ಅಂತಂದು. ನನ್ ಮಗ ದೊಡ್ಡನಾಗಿದ್ದ ಸರ್, 10th ಓದ್ತಾ ಇದ್ದ ಅವಾಗ. ಹ್ಮ್ ಅವಾಗ ಸರ್ ನಮ್ಮ ಮನೆ ಹತ್ರ ಪೊಲೀಸ್ನವ್ರು ಹುಡ್ಕೊಂಡ್ ಬಂದಿದ್ದಾರೆ ಸರ್. ಹ್ಮ್ ಫೋಟೋ, ನನ್ ಗಂಡನ್ ಫೋಟೋ ತಕೊಂಡು ಹುಡುಕೊಂಡ್ ಬಂದಿದ್ದಾರೆ. ನಾವು ಮನೆಗಿಲ್ಲ, ಅಲ್ಲೇ ಇಲ್ಲೆಲ್ಲ ಅಕ್ಕಪಕ್ಕದ ಮನೆಯವ್ರಾಗೆ ತೋರ್ಸಿದಾರೆ, ಈ ವ್ಯಕ್ತಿ ಮನಿ ಎಲ್ಲೈತಿ, ಈ ವ್ಯಕ್ತಿ ಮನಿ ಎಲ್ಲೈತಿ ಅಂತ ಹುಡ್ಕೊಂಡ್ ಬಂದಾರೆ ಸರ್. ಅವಾಗೆಲ್ಲ ನನ್ ಗಂಡ ತೀರ್ಕೊಂಡ್ಬಿಟ್ಟಿದ್ದಾನೆ ಸರ್, ನನ್ ಗಂಡ. ಹೌದಾ? ಹೌದು ಸರ್. ಏನ? ಓಕೆ, ಅದೇ ಹೇಳಿ ಹೇಳಿ. ತೀರ್ಕೊಂಡ್ಬಿಟ್ಟಿದ್ದಾನೆ. ಆ ಫೋಟೋ ತಕೊಂಡು ಈ ವ್ಯಕ್ತಿ ಅನಾಥ ಆಗ್ಬಾರ್ದು, ಅವ್ರ ಹೆಂಡತಿ ಮಕ್ಳು ಅವ್ರ ತಂದೆ ತಾಯಿಗಳು ಕಾಯ್ತಾ ಇರ್ತಾರೆ, ಅವ್ರಿಗೆ ಸಿಗ್ಬೇಕು ಈ ವ್ಯಕ್ತಿ ಅಂತಂದು ಪೊಲೀಸ್ನವರು ಸರ್ ಹುಡಿಕೊಂಡು ಫೋಟೋ ತಕೊಂಡ್ ಮೊಬೈಲ್ನಾಗೆ ಹುಡಿಕೊಂಡು ಸರ್ ನಮ್ಮ ರೋಡಲ್ಲೇ ಒಂದ್ 4-5 ಸರಿ ಅಡ್ಡಾಡಿದ್ದಾರೆ ಸರ್. ಆದ್ರೆ ನಮ್ಮ ಓಣೆಗೆ ಯಾರು ಕಂಡೇ ಹಿಡಿದಿಲ್ಲ ಸರ್. ಗಡ್ಡ ಎಲ್ಲ ಫುಲ್ ಗಡ್ಡ ಬಿಟ್ಬಿಟ್ಟಿದ್ರ, ಗೊತ್ತಾಗಿಲ್ಲ ಸರ್ ಅವ್ರಿಗೆಲ್ಲ ಈ ನಮ್ಮನೆರೇ ಅಂತಂದು. ಅಂದ್ರೆ ಹೆಣ ಸಿಗ್ಲಿ ಅಂತನಾ? ನಮಗೆ ಒಪ್ಪಿಸ್ಬೇಕು ಆ ಹೆಣನ ಅಂತ ಅವರು ಪೊಲೀಸ್ನವರು. ಅದೇ, ಸೊ ಆ ಹೆಣ ಅಟ್ಲೀಸ್ಟ್ ಅಂತ್ಯ ಸಂಸ್ಕಾರನಾದ್ರೂ ಅವರ ಹೆಂಡತಿ ಮಕ್ಕಳು ಹೌದು ಸರ್ ಅಂತ. ಹೌದು ಸರ್, ಹೌದು. ಯಾರು ಕಂಡಿಡ್ದಿಲ್ಲ ನಿಮ್ ಬೀದಿಯವರು? ಇಲ್ಲ ಸರ್, ಕಂಡು ಹಿಡ್ದಿಲ್ಲ. ಇಡೀ ನಮ್ ಪೂರ್ತಿ ಈ ಏರಿಯಾ ಫುಲ್ಲು, ಈ ಸರೌಂಡಿಂಗ್ ಸರ್ ಎಲ್ಲ ಕೇಳಿದಾರೆ ಸರ್. ನಮಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ. ಆಮೇಲೆ ಸರ್ ಒಂದ್ ಹುಡುಗ ಹ್ಯಾಂಡಿಕ್ಯಾಪ್ಟ್ ಸರ್. ಆ ಹುಡುಗ ತರಕಾರಿ ವ್ಯಾಪಾರ ಮಾಡ್ತಿತ್ತು ಪಾಪ. ಆ ಹುಡುಗ ಸಣ್ಣನ್ ಸರ್. ಆ ಹುಡುಗ ತಳ್ಳ ಗಾಡಿ ತಗೊಂಡು ಇದ್ ಮಾಡ್ತಿತ್ತು ವ್ಯಾಪಾರನ. ಆಮೇಲೆ ಆ ಹುಡುಗಗ್ ತೋರ್ಸಿದಾರೆ ಫೋಟೋನ. ಈ ವ್ಯಕ್ತಿ ಎಲ್ಲಾರು ನೋಡಿ ಏನಪ್ಪಾ, ಅಯ್ಯೋ ಸರ್ ನಮ್ಮ ಏರಿಯಾದವ್ರೆ ಅವರು, ಬರ್ರಿ ಸರ್ ತೋರಿಸ್ತೀನಿ ಅಂತ. ಪಾಪ ಹುಡುಗ ಸರ್ ನಮ್ಮನೆ ಕರ್ಕೊಂಬಂದ್ ಸರ್ ಪೊಲೀಸ್ನರ್ನ. ನೀವು ಆ ವೇಳೆಗೆ ಅಲ್ಲೇ ಮಾರ್ಕೆಟ್ ಇಂದ ಬಂದಿದ್ರಾ? ಸರ್ ಬಂದು ನಾನು ಸರ್ ಊಟ ಮಾಡಿದ್ದಿಲ್ಲ, ಬಾರಪಿ ಊಟ ಮಾಡೋಣ ಅಂತ ಮಗ ನಾನು ತಟ್ಟಿಗೆ ಊಟ ಹಾಕಂತ ಇದ್ವಿ ಸರ್. ಬಂದ್ರು ಸರ್ ಪೊಲೀಸ್ನವ್ರು ಬಂದು ಸರ್ ಕದ ಯಾರಿದ್ದೀರಮ್ಮ ಅಂತ ಇದರಿಂದ ಸರ್ ಕದ ಬಡದ್ರು ಹಿಂಗೆ. ಆಮೇಲೆ ನಾವು ಹೊರಗೆ ಬಂದು ನೋಡ್ತೀನಿ, ಮಗ ಇದ್ದಿಲ್ಲ ಸರ್, ಹೊರಗೆ ಹೋಗಿದ್ದ. ಅವಾಗ ಅಮ್ಮ ಆಧಾರ್ ಕಾರ್ಡ್ ಜೆರಾಕ್ಸ್ ಮಾಡಿಸ್ಕೊಂಬರ್ತೀನಮ್ಮ ಅಂತ ಹೊರಗೆ ಹೋಗಿದ್ದ. ನಾನು ಒಬ್ಳೆ ಇದ್ದೆ ಸರ್. ಹೊರ ಬಂದ್ ನೋಡ್ತೀನಿ ಪೊಲೀಸ್ನವರು ಬಾರಮ್ಮ ಹೊರಗೆ ಅಂತಾರೆ ಸರ್. ಕಾಲು ಕೈ ಎಲ್ಲ ನಡುಗ್ತಾ ಇದಾವೆ ಸರ್ ನನಗೆ. ಯಾಕೆ ಬಂದ್ರು ನಾವ್ ಏನ್ ತಪ್ಪು ಮಾಡಿದೀವಿ ಸರ್. ನನ್ನ ತಲೆಯಾಗ ಅದೇ ಸರ್ ನನಗೆ. ಆಮೇಲೆ ಬಂದೆ ಹೊರಗೆ. ಅವರು ಸರ್ ಪೊಲೀಸ್ನವರು ನಾನು ಎದುರು ಬಿಟ್ಟಿದ್ದೀನಿ ಅಂತ ಅಂದು ನಡುಗ್ತಾ ಇದ್ದೆ ಸರ್. ಅವ್ರ ಎದುರಿಗೆ ನಿಂತ್ಕೊಂಡು. ಅವಾಗ ಈ ತಾಯಿ ಮತ್ತೆ ಏನಾರ ಆಗ್ಬಿಟ್ಟಿತ್ತು ಅಂತಂದು, ಇಲ್ಲಮ್ಮ ನಿಮ್ ಮನೆಯವರು ಅಲ್ಲಿದ್ದಾರೆ, ಕರಿತಾ ಇದಾರೆ, ಅವರು ಬಿದ್ಬಿಟ್ಟಿದಾರೆ ಅಲ್ಲಿ, ನಮ್ಮ ಮನೆಯವ್ರನ್ನ ಕರ್ಕೊಂಬರ್ರಿ ಅಂತ ಹೇಳಿದಾರೆ, ಅದಕ್ಕೆ ಬಾರಮ್ಮ ಗಾಡಿ ಎತ್ತು ಅಂತ ಕರಿತಾ ಇದಾರೆ ಸರ್ ನನಗೆ. ಮಗ ಇಲ್ಲ ಸರ್, ಜೆರಾಕ್ಸ್ ಮಾಡಿಸ್ಕೊಂಬರಕ್ ಹೋಗಿದ್ದಾನೆ ಆಧಾರ್ ಕಾರ್ಡ್. ಆಮೇಲೆ ಸರ್ 1 ನಿಮಿಷ ಸರ್, ನನ್ ಕೈಲಿ ಆಗಲ್ಲ ಬರಕ್ಕೆ, ನನಗೆ ತುಂಬಾ ಭಯ ಆಗ್ತೈತಿ, ನಮ್ ಹುಡುಗಗ್ ಫೋನ್ ಮಾಡ್ತೀನಿ ಅಂದು ಸರ್ ಫೋನ್ ಮಾಡ್ದೆ. ನಮ್ ಹುಡುಗ ಬಂದ ಸರ್. ಬಂದ್ಮೇಲೆ ನಮ್ ಹುಡುಗನ ಹತ್ರ ಹೇಳಿದಾರೆ ಸರ್ ಅವ್ರು ಪೊಲೀಸ್ನವರು, ನಿಮ್ಮ ಅಪ್ಪಾಜಿ ತೀರ್ಕೊಂಡಿದ್ದಾರಪ್ಪಿ ಅಲ್ಲಿ ಪೆಟ್ರೋಲ್ ಬಂಕ್ ಹತ್ರನ, ಬಾಡಿ ತಗೊಂಬರುವಂತ್ರಿ, ನಾವು ಬೆಳಗ್ಗೆ ಸತ್ತಿರನು ಆತ 12 ಗಂಟೆಗೆ ಸತ್ತಿರನು ಸರ್, 4:15 ಸಿಕ್ಕೈತಿ ಸರ್ ನಮ್ಮ ಮನೆಯವ್ರ ಬಾಡಿ. ನಮಗೆ ಪಾಪ ಸರ್ ಪೊಲೀಸ್ನರಿಗೆ ನಿಜವಾಗ್ಲೂ ಥ್ಯಾಂಕ್ಸ್ ಹೇಳ್ತೀನಿ ಸರ್ ನಾನು ಅವರಿಗೆ. ಯಾಕೆಂದ್ರೆ ಸರ್ ಆ ವ್ಯಕ್ತಿ ಸಿಗ್ಲಿಲ್ಲ ಅಂದಿದ್ರೆ ನಮ್ ಗಂಡನ ಮನೆಯವ್ರ ಕೈಯಾಗೆ ನಾನು ಇರೋದ್ ತುಂಬಾ ಕಷ್ಟ ಇತ್ತು ಸರ್. ನಾನು ಯಾವ್ದೋ ಬಿಡು ಅನಾಥ ವ್ಯಕ್ತಿ ಅಂತ ತಗೊಂಡೋಗಿ ಮಣ್ಣು ಮಾಡ್ಬಿಟ್ಟಿದ್ರೆ ಸರ್ ನಿಜವಾಗ್ಲೂ ಸಿಗ್ತಾ ಇದ್ದಿಲ್ಲ ಸರ್. ಇದಾನೆ ಅಂತಾನೇ ತಿಳ್ಕೊಂತಿದ್ವಿ ನಾವು. ಆಮೇಲೆ ನಾನು ಜೋರಾಗಿ ಅಳಕತ್ಬಿಟ್ಟೆ. ಅದಕ್ಕೆ ನಮ್ಮ ಹುಡುಗನು ಹೇಳಿಲ್ಲ ಸರ್, ನನ್ ಮಗ. ಪೊಲೀಸ್ನವರು ಅವನ ಹತ್ರ ಹೇಳಿದಾರೆ, ಬಾರಪ್ಪ ಬಾಡಿ ತಗೊಂಬರುವಂತೆ ನೀನು ಅಂತಂದು. ಏನಪ್ಪಿ ಏನೋ ಅಂತೀನಿ ಸರ್ ನನ್ ಮಗನಿಗೆ. ಅಮ್ಮ ಏನಿಲ್ಲ, ನೀನ್ ಮನೆಗಿರು ಅಂತ. ಅದಕ್ಕೆ ಸರ್ ನಮ್ಮಮ್ಮ ಎದುರ್ತಾರೆ, ನಮ್ಮಮ್ಮನ್ ಕರ್ಕೊಂಬರಲ್ಲ, ನಾನು ಒಬ್ನೇ ಬರ್ತೀನಿ ಅಂತ ಸರ್. ನನ್ ಮಗ ಧೈರ್ಯ ಮಾಡಿ 10th ಓದ್ತಾ ಇದ್ದಾನೆ ಸರ್ ನನ್ ಮಗ. ಪೊಲೀಸ್ನವ್ರ ಜೊತೆಗೆ ಹೋಗಿ ಸರ್ ಅಲ್ಲಿ ಬಾಡಿ ರೋಡ್ನೆ ಬಿದ್ಬಿಟ್ಟೈತಿ ನಮ್ಮನೆಯವ್ರದು. ಆಮೇಲೆ ಅವರು ಪೊಲೀಸ್ನವರು ಹೇಳಿದ್ರು, ತೋರ್ಸಿದ್ರು, ಬಾಡಿ ತಗೊಂಡ್ ಹೋಗಪ್ಪ ಅಂತ ಹೇಳ್ಬಿಟ್ಟು ಸರ್ ಊಟಕ್ಕೆ ಹೋಗ್ಬಿಟ್ರು ಅವರು. ಊಟಕ್ಕೆ ಹೋದ್ರಂತೆ ಸರ್. ಇವ್ನು ನನ್ ಮಗನ್ನ ಬಾಡಿ ತಗೊಂಬರಕ್ಕೆ ಸರ್. ಅವಾಗ ಒಳ್ಳೆ ಕೊರೋನಾ ಟೈಮ್ ಸರ್ ಅವಾಗ. ಹಲೋ. ಆಮೇಲೆ ಗಾಡಿಗಳು ನಮ್ಮ ಅಪ್ಪಾಜಿನ ಮನೆ ತಗೊಂಡೋಗನ ಬರ್ರಿ ಅಂತ ಕರೀತಾ ಇದ್ದಾನೆ. ಯಾರ್ಯಾರು ಬರಂಗಿಲ್ಲ ಸರ್ ಅವಾಗ. ನನ್ ಮಗ ನಿಂತ್ಕೊಂಡ್ ಬಾಳ ಅಳ್ತಾ ಇದ್ದಾನೆ. ಆಮೇಲೆ ನಮ್ ತವ್ರ ಮನೆಯವ್ರಿಗೆ
ನಮ್ಮ ಗಂಡನ ಮನೆಯವರಿಗೆ ಎಲ್ಲರಿಗೂ ಫೋನ್ ಮಾಡಿ ಹೇಳಿದಾನೆ. ಅವರು ಸರ್ ಹೇಳಿದ ತಕ್ಷಣ ಬರಕ್ಕೆ ದೂರ ಸರ್, ತುಂಬಾ ದೂರ. ಅವರು 60 ಕಿಲೋಮೀಟರ್ 80 ಕಿಲೋಮೀಟರ್ ದೂರ ಅಲ್ಲಿಂದ ಬರ್ಬೇಕಲ್ಲ ಸರ್ ಅವರು. ಅಷ್ಟೊತ್ತಿಗೆ ಆಮೇಲೆ ನನ್ ಮಗ ಮತ್ತೆ ಪೊಲೀಸ್ನವ್ರು ಊಟ ಮಾಡ್ಕೊಂಡು ಅದೇ ಪ್ಲೇಸ್ಗೆ ಬಂದ್ರಂತೆ. ಸರ್ ಯಾರು ಬರ್ತಾ ಇಲ್ಲ ಸರ್ ನಮ್ಮ ಅಪ್ಪಾಜಿ ತಗೊಂಡೋಗಕ್ಕೆ, ಏನಾದ್ರೂ ಹೆಲ್ಪ್ ಮಾಡ್ರಿ ಸರ್ ಅಂತ ಕಾಲ್ ಹಿಡ್ಕೊಂಡಂತೆ ನಮ್ಮ ಹುಡುಗ. ಆಮೇಲೆ ಒಂದ್ ಆಟೋ ಮಾಡಿ, ಇಲ್ಲಪ್ಪಿ ಹೋಗು, ಹುಡುಗ ಒಬ್ಬನೇ, ಯಾರು ಇಲ್ಲ, ಅವ್ರ ಅಮ್ಮ ಒಬ್ಳೆ ಇದ್ದಾಳೆ, ಇದೊಂದ್ ಹೆಲ್ಪ್ ಮಾಡಿ ನೀನು ಅಂತಂದು ಬಾಡಿ ಕೊಟ್ಟು ಕಳ್ಸಿದ್ರು ಸರ್ ಮನೆಗೆ. ನನ್ ಮಗ ಒಬ್ನೇ ತಗೊಂಬಂದು ಸರ್ ಮನೆಗೆ ಹಾಕಿದ ಸರ್ ಅವ್ರ ಅಪ್ಪಾಜಿನ ಹಾಕಿ. ಆಮೇಲೆ ನೋಡಿ ನನಗ್ ಸಾಕು ಸರ್, ನಂಬಕ್ ಆಗ್ತಾ ಇಲ್ಲ ನನ್ ಗಂಡನ ಇವ್ರು ಅಂತ. ಏನಾಗಿತ್ತು ದೇಹದಲ್ಲಿ, ಏನೇನ್ ಬದಲಾವಣೆ ಆಗಿತ್ತು? ಏನ್ ಸರ್, ನಾವು ಸರ್ ಒಂದ್ 2-3 ಸರಿ ಹಾಸ್ಪಿಟ್ಲಿಗೆ ಹಿಂಗೆ ಸರ್ ಕುಡಿಯೋದು, ಎಲ್ ಬೇಕು ಅಲ್ಲಿ ಬೀಳೋದು. ಆಮೇಲೆ ಬಸ್ನಾಗೆ ಒಂದ್ಸರಿ ಆಕ್ಸಿಡೆಂಟ್ ಮಾಡ್ಕೊಂಡ್ ಬಂದಿದ್ದ, ಅವಾಗೆಲ್ಲ ಆಸ್ಪತ್ರೆ ತಗೊಂಡ್ ಹೋದಾಗ ಡಾಕ್ಟರ್ ಏನನ್ನೋರು, ನೋಡಮ್ಮ ಒಂದ್ ಕಿಡ್ನಿ ಇಲ್ಲ, ಆಮೇಲೆ ಅವಕ್ಕೆ ಎಲ್ಲ ಫುಲ್ ಹಾಳಾಗ್ಬಿಟ್ಟದವು, ಲಿವರ್ ಎಲ್ಲ ಹಾಳಾಗ್ಬಿಟ್ಟತಿ, ಕುಡಿಯೋದ್ ಬಿಟ್ರೆ ಚೆನ್ನಾಗಿರ್ತಾನ ಅವನು, ಹಿಂಗೆ ಕುಡ್ದ ಅಂದ್ರೆ ಸತ್ತು ಹೋಗ್ತಾನೆ. ಅವ್ರ ಎದುರಿಗೆ ಹೇಳಿದ್ರು ಸರ್, ಮನೆಯವ್ರ ಎದುರಿಗೆಯ. ಆದ್ರೆ ಅವ್ರಿಗೆ ಏನನ್ನೋರು, ಇಲ್ಲ ಸರ್, ಇಲ್ಲ ಡಾಕ್ಟ್ರೇ ನಾನ್ ಕುಡಿಯೇನೆ, ಯಾಕೆಂದ್ರೆ ನನಗೆ ಕೈ ಕಾಲು ನಡುಕ್ತವು, ನನಗೆ ತಡ್ಕೊಳಕ್ ಆಗಲ್ಲ, ನಾನ್ ಕುಡಿದ್ರೆ ನಾನ್ ಚೆನ್ನಾಗಿರ್ತೀನಿ ಅನ್. ಹಂಗಾರೆ ಸಾಯಿ ಹೋಗಪ್ಪ ಅಂತ ಹೇಳಿ ಕಳ್ಸಿದ್ರು ಸರ್ ಅವರು. ಡಾಕ್ಟರ್ ಹೇಳಿದಾಗ ನಾನು ಕುಡಿದ್ರೆ ಬದುಕೋದು ಅಂತ ಹೇಳಿದ್ರು. ಹೌದು ಸರ್, ಹೌದು ಹೇಳಿದ್ರು. ಹ್ಮ್ ಸರ್, ಕೈ ಬಿಟ್ಟಿದ್ರು, ಹೇಳಿದ್ರು ಸರ್ ನಮ್ಮ ಹತ್ರ ಅವರು. ಅವ್ರು ನೋಡಮ್ಮ ಹಿಂಗೆ ಕುಡಿದ್ರೆ ಇರಲ್ಲ, ಅವ್ರು ಬಹಳ ದಿವಸ ಇರಲ್ಲ ಅಂತಾನು ಹೇಳಿದ್ರು. ನನ್ಗೂ ತುಂಬಾನೇ ಬೇಜಾರಾಗ್ಬಿಟ್ಟಿತ್ತು ಸರ್, ಯಾಕೆಂದ್ರೆ ಅವರಿಂದ ತುಂಬಾ ನೋವು ತಿಂದಿದ್ದೆ ನಾನು. ಹಂಗಾಗಿ ಸರ್ ನಾನು ಅಷ್ಟಾಗಿ ತಲೆ ಕೆಡಿಸ್ಕೊಳ್ಳಿಲ್ಲ ಸರ್. ಹೋಗು, ಏನ್ ಮಾಡಕ್ಕೂ ನಮ್ಮ ಮನೆ ಬರ್ದಾಗೆ ಸರ್. ಈಗ ಎಲ್ಲಾರ ಒಳ್ಳೆ ಡಾಕ್ಟರ್ ಹತ್ರ ತೋರ್ಸಕ್ಕೆ ಸರ್ ದುಡ್ಡಿಲ್ಲ ನಮ್ಮ ಹತ್ರ, ದುಡಿಬೇಕು, ಜೀವನ ಮಾಡ್ಬೇಕು, ಮಗನ್ ಓದಿಸ್ಬೇಕು ಸರ್. ಏನ್ ಮಾಡ್ಲಿ ಸರ್, ಅವಾಗೆಲ್ಲ ಸ್ವಲ್ಪ ನಮ್ಮಮ್ಮ ಕುಡುಕದನಕ್ಕೆ ಗಂಡ ಅಂತ ಹೇಳಿ ಯಾವಾಗಾರ ಬಂದಾಗ ಸ್ವಲ್ಪ ಹೆಲ್ಪ್ ಮಾಡಾರ ಸರ್, ಹಂಗ ಹಿಂಗು ಅಂತಂದು. ಆಯ್ತು. ಅಂತ್ಯ ಸಂಸ್ಕಾರ ಮಾಡಿದ್ರಿ, ಬಟ್ ಅವತ್ತಿಗೆ ಕಷ್ಟ ಆಯ್ತಾ ಅದು ಅಂತ್ಯ ಸಂಸ್ಕಾರ ಎಲ್ಲ ಮಾಡೋದು? ಹ್ಞೂ ಸರ್, ತುಂಬಾನೇ ಅಂದ್ರೆ ತುಂಬಾನೇ ಕಷ್ಟ ಆಯ್ತು ಸರ್ ನಮಗೆ. ಕಷ್ಟ ಆಯ್ತು. ಕೊರೋನಾ ಟೈಮು, ಮತ್ತೆ ಜಾಸ್ತಿ ಇಟ್ಕೊಳಂಗಿಲ್ಲ ಅಂತ ಹೇಳಿ ಪೊಲೀಸ್ನವ್ರು ಬಹಳ ಕಂಡೀಷನ್ ಆಗಿ ಹೇಳಿದ್ರು ಸರ್. ಅವಾಗ ನಮ್ ಗಂಡನ ಮನೆ ಕಡೆಯರ್ನೋ ನಮ್ ತವ್ರ ಮನೆ ಕಡೆಯರ್ನೋ ಕರೆಸ್ಬಿಟ್ಟು ಅವಾಗ ಅಂತ್ಯ ಸಂಸ್ಕಾರ ಮಾಡಿದ್ವಿ ಸರ್. ಮಾಡಿದ್ವಿ ಸರ್. ಆಯ್ತು, ಮುಗೀತು, ಎಲ್ಲ ಮುಗಿದ್ಮೇಲೆ ಸರ್ ಅಲ್ಲಿಗೆ ಸರ್, ಅಲ್ಲಿಂದ ಸರ್ ಒಂದ್ 3 ವರ್ಷ ಸರ್ ನಿಜವಾಗ್ಲೂ ಸಂತೋಷವಾಗಿದ್ವಿ ಸರ್ ನನ್ ಮಗ ನಾನು. ಸರ್ ನಿಜವಾಗ್ಲೂ ಸಂತೋಷವಾಗಿದ್ವಿ. ದುಡಿತಾ ಇದ್ದೆ ಸರ್, ನನ್ ಮಗ ಓದ್ತಾ ಇದ್ದ. ಆದ್ರೆ ನೆಮ್ಮದಿ ಇತ್ತು ಸರ್. ಯಾಕೆಂದ್ರೆ ಸರ್ ನಮ್ಗೆ ಅಷ್ಟ ಐಶ್ವರ್ಯ ಇಲ್ಲ ಅಂದ್ರೂ ಪರವಾಗಿಲ್ಲ, ನೆಮ್ಮದಿ ಬೇಕು ಫಸ್ಟ್ ನಮಗೆ. ಆ ವ್ಯಕ್ತಿ ಸತ್ಮೇಲೆ ಸರ್ ನಿಜವಾಗ್ಲೂ ಸಂತೋಷವಾಗಿದ್ವಿ ಸರ್ 3 ವರ್ಷ ನಾವು. ಆಮೇಲೆ ಮತ್ತೆ ಇನ್ನ ತುಂಬಾ ಚಿಕ್ಕ ವಯಸ್ಸು ಅಂದ್ರೆ ಸರ್ ಒಂದು 35-38 ಮೇಲೆ ಆಗಿತ್ತು ಸರ್ ಅವಾಗಲ್ಲಯ್ಯ. ಇನ್ನು ಚಿಕ್ಕ ವಯಸ್ಸು, ಮದ್ವೆ ಆಗು ಅಂತ ಅಂದ್ರು ಸರ್. ನಮ್ಮನೆಗೆ ತವ್ರ ಮನೆಯವರು ಗಂಡನ ಮನೆಯವರು ಯಾರು ಅಂದಿಲ್ಲ ಸರ್, ಹಿಂಗೆ ಫ್ರೆಂಡ್ಸ್ ಎಲ್ಲ ಅಂದ್ರು ಸರ್ ಅವಾಗ. ನಾನ್ ಸರ್ ನನಗೆ ನನ್ ಮಗನ್ ಭವಿಷ್ಯದ ಮುಂದೆ ಯಾವ್ದು ಕಣ್ಣಿಗೆ ಕಾಣ್ಲಿಲ್ಲ ಸರ್ ನನಗೆ. ನಾನು ನನ್ ಮಗನ್ ಚೆನ್ನಾಗಿ ಓದಿಸ್ಬೇಕು, ನಾವು ಜೀವನ ಮಾಡೋದೇ ಕಷ್ಟ, ಸಾಕು. ಈಗಿರೋ ಒಬ್ಬ ವ್ಯಕ್ತಿ ಹತ್ರ ಇಷ್ಟು ದುಃಖ ಪಟ್ಟಿದೀನಿ, ಬೇರೆ 3ನೇ ವ್ಯಕ್ತಿ ಬಂದು ನಮ್ ಜೀವನ ಮತ್ತೆ ಹಾಳಾಗದ್ ಬೇಡ ಅಂತಂದ್ ಸರ್ ತೀರ್ಮಾನ ಮಾಡ್ಬಿಟ್ಟೆ ಸರ್ ನಾನು. ನನ್ ಮಗ ನಾನು ಇಬ್ರೇ ಇದ್ವಿ ಸರ್. ಮನೆ ಕಟ್ಕೊಂಡ್ವಿ ಸರ್, ಹಿಂಗೆ ಲೋನ್ ತೆಗಿಸಿ ಮನಿ ಏನೋ ಆಯ್ತು. ಇನ್ನೇನ್ ಗೃಹ ಪ್ರವೇಶ ಮಾಡೋಣ ಅನ್ನೋ ಟೈಮಿಗೆ ಸರ್ ಬಿದ್ಬಿಟ್ಟೆ ಸರ್ ಮನೆಗೆ. ಮತ್ತೆ ಹೊಸ ಮನೆಗೆ 2 ಸರಿ ಬಿದ್ಬಿಟ್ಟೆ ಸರ್. ಬಿದ್ದೆ ಅಂದ್ರೆ ಸರ್, ಹೆಂಗ್ ಬಿದ್ದೆ ಅಂದ್ರೆ ನೀವು ನಂಬಲ್ಲ ಸರ್. ನೀವು ಫುಲ್ ಕಾಲು ಪೂರ್ತಿ ಫ್ರಾಕ್ಚರ್ ಆಗಿ, ಪೂರ್ತಿ ಇದೇನ್ ಸ್ಕಿನ್ ಪೂರ್ತಿ ಓಪನ್ ಆಗಿ ಫುಲ್ ಬ್ಲಡ್ ಸರ್ ಮನೆ. ಅಷ್ಟು ಜೋರಾಗಿ ಬಿದ್ಬಿಟ್ಟೇನಿ ಸರ್. ಏನ್ ಮತ್ ಮೇಲಿಂದನಾರ ಬಿದ್ದಿಲ್ಲ ಸರ್, ಓಡಾಡ್ತಾ ಕಾಲ್ ಜಾರ್ ಸ್ಲಿಪ್ ಆಗಿ ಬಿದ್ದಿರೋದು ಅಷ್ಟೇ ನಾನು. ರಾಡ್ ಹಾಕಿದ ಕಾಲ್ಗೆ ಮತ್ತೆ ಏಟಾಯ್ತಾ? ಹೌದು ಸರ್, ಹೌದು. ಬಟ್ ಅಲ್ಲಿವರೆಗೂ ಓಡಾಡ್ಕೊಂಡು ಚೆನ್ನಾಗಿದ್ದೆ ಸರ್. ಪ್ರತಿ ಒಂದ್ ಕೆಲ್ಸನೂ ಮಾಡ್ತಿದ್ದೆ, ಇಂತ ಕೆಲ್ಸ ಮಾಡ್ತಿದ್ದಿಲ್ಲ ಅನ್ನಂಗಿಲ್ಲ. ಮಗನ್ ಓದಿಸ್ತಿದ್ದೆ, ಪೇರೆಂಟ್ಸ್ ಮೀಟಿಂಗ್ ಇದ್ದಾಗೆಲ್ಲ ಸ್ಕೂಲ್ಗೆ ಹೋಗ್ತಿದ್ದೆ.
ಆಮೇಲೆ ಗಂಡನ ಮನೆಗೆ ಏನಾದ್ರೂ ಸಮಸ್ಯೆ ಆಯ್ತು, ಇಲ್ಲ ಒಂದೇನೋ ಫಂಕ್ಷನ್ ಹಬ್ಬ ಆಯ್ತು ಅಂದ್ರೆ ಹೋಗ್ತಿದ್ದೆ, ತವ್ರ ಮನೆಗೂ ಹೋಗ್ತಿದ್ದೆ, ಗಂಡನ ಮನೆಗೂ ಹೋಗ್ತಿದ್ದೆ, ಅಕ್ಕ ತಂಗಿಯರ್ ಮನೆಗೂ ಹೋಗ್ತಿದ್ದೆ, ಖುಷಿಯಾಗಿದ್ವಿ ಸರ್ 1-3 ವರ್ಷ. ಆಮೇಲೆ ಮನೆ ಎಲ್ಲ ಆಯ್ತಲ್ಲ ಸರ್, ಬಿದ್ಬಿಟ್ನಲ್ಲ ಸರ್. ಅವಾಗ ಯಾರು ಸರ್ ಎಲ್ರು ಚೆನ್ನಾಗಿದ್ದಾರೆ ಸರ್, ಯಾರು ಮುಂದೆ ಬರ್ಲಿಲ್ಲ ಸರ್ ನಮಗೆ ಸಹಾಯ ಮಾಡಕ್. ಅಷ್ಟೊತ್ತಿಗೆ ನಮ್ಮ ಅಪ್ಪಾಜಿನೂ ಇದ್ದಿಲ್ಲ, ಅಮ್ಮನೂ ಇದ್ದಿಲ್ಲ ಸರ್, ಇಬ್ರು ತೀರ್ಕೊಂಡಿದ್ರು. ನಮ್ಮ ಅಣ್ಣನೂ ಇದ್ದಿಲ್ಲ ಸರ್, ಅಣ್ಣನೂ ತೀರ್ಕೊಂಡಿದ್ದ. ಹೌದು ಸರ್, ಯಾರು ಇಲ್ಲ ಸರ್. ಈಗ ಅತ್ತಿಗೆಮ್ಮ ಇದ್ದಾಳೆ, ಅಣ್ಣನ ಹೆಂಡತಿ, ಮಕ್ಕಳನ್ನ ಇಟ್ಕೊಂಡು 3 ಜನ ಹೆಣ್ಮಕ್ಳು ಸರ್ ನಮ್ಮ ಅಣ್ಣಗೆ ಇಟ್ಕೊಂಡು ಇದ್ದಾಳೆ ಸರ್. ಒಬ್ಬ ಅವಳು ದೊಡ್ಡವಳನ್ನ, ನಮ್ಮ ಅಕ್ಕ ದೊಡ್ಡಕ್ಕ ಇಟ್ಕೊಂಡಿದ್ದಾಳೆ ನಮ್ಮ ಅಣ್ಣನ ಮಗಳನ್ನ. ಅವರೇ ನೋಡ್ಕೊಂತ ಇದಾರೆ. 2 ಹುಡುಗರನ್ನ ಇವಳು ನಮ್ಮ ಅಣ್ಣನ ಹೆಂಡತಿ ಇಟ್ಕೊಂಡು ಜೊತೆಗೆ ಇದಾಳೆ ಸರ್. ಈಗ ಹೊಸ ಮನೆ ಕಟ್ಸಿದ ನಮ್ಮ ಅಣ್ಣ, ಆ ಮನೆ ಇದಾಳೆ ಸರ್. ಅವತ್ತು ನಿಮಗೆ ಕಾಲು ಏಟಾದಾಗ ಯಾರು ಬರ್ಲಿಲ್ಲ ಅಂತ? ಇಲ್ಲ ಸರ್, ಬರ್ಲಿಲ್ಲ, ಯಾರು ಬರ್ಲಿಲ್ಲ. ಅವಾಗ ನನ್ ಮಗ ಫಸ್ಟ್ನೇ ಸರಿ ಬಿದ್ದಾಗ ಸರ್, ಬಾಡಿಗೆ ಮನೆಗೆ ಇದ್ವಿ, ಮನೆ ಕಟ್ಟಿಸ್ಬೇಕಾರ ಬಾಡಿಗೆ ಮನೆಗೆ ಬಿದ್ದೆ ಸರ್. ಅವಾಗ ಪೂರ್ತಿ ಇದು ಚಿಪ್ಪು ಸರ್, ಮಂಡಿ ಚಿಪ್ಪು 2 ಪೀಸ್ ಆಗ್ಬಿಟ್ಟದ್ ಸರ್ ಅದು ಬಿದ್ದಕ್ಕೆ. ಇದು ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಆಪರೇಷನ್ ಮಾಡಿಸ್ಕೊಂಡು ಕರ್ಕೊಂಬಂದ ಸರ್ ನನ್ ಮಗ. ಅವಾಗ 60-65-70 ಸಾವಿರ ರೂಪಾಯಿ ಓದು ಸರ್ ಅವಾಗ. ಆಮೇಲೆ ಅದಾದ್ಮೇಲೆ ಸರ್ ಮನೆಗ್ ಬಂದ್ವಿ. ಮನೆಗ್ ಬಂದಾದ್ಮೇಲೆ ಮನೆ ಬಾಡಿಗೆ ಮನೆ ಖಾಲಿ ಮಾಡ್ಕೊಂಡು ಹೊಸ ಮನೆಗ್ ಬರೋಣ ಅಂತಂದು ಸಾಮಾನೆಲ್ಲ ಶಿಫ್ಟ್ ಮಾಡ್ಕೊಂಡು 1 ವಾರ ಅಷ್ಟೇ ಸರ್ ಜೀವನ ಮಾಡಿದ್ದು ಈ ಹೊಸ ಮನೆಯಲ್ಲಿ. ಅವಾಗ ಮತ್ತೆ ಅದು ಆಪರೇಷನ್ ಮಾಡಿಸ್ಕೊಂಡ್ ಕರ್ಕೊಂಬಂದಿದ್ನಲ್ಲ ಸರ್, ಅದೇ ಜಾಗಕ್ಕೆ ಮತ್ತೆ ಬಿದ್ದೆ ಸರ್. ಫುಲ್ ಹೊಲಿಗೆ ಎಲ್ಲ ಫುಲ್ ಓಪನ್ ಆಗಿ ಸರ್, ಎಲ್ಲ ಪೂರ್ತಿ ಕಾಲ್ ಫುಲ್ ಓಪನ್, ಬ್ಲಡ್ ಅಂದ್ರೆ ಬ್ಲಡ್ ಸರ್, ಪೂರ್ತಿ ಸ್ಕಿನ್ ಪೂರ್ತಿ ಹೊರ ಬಂದ್ಬಿಟ್ಟೈತಿ, ಎಲ್ಲ ಓಪನ್ ಆಗ್ಬಿಟ್ಟೈತಿ ಸರ್ ಅದು ಕಾಲು. ಆಮೇಲೆ ಮತ್ತೆ ಕರ್ಕೊಂಡ್ ಹೋದ ಸರ್ ನನ್ ಮಗ, ಮತ್ತೆ ಮಂಗ್ಳೂರಿಗೆ ಕರ್ಕೊಂಡ್ ಹೋದ. ಇಲ್ಲಿ ಇಡಿಲೇ ಇಲ್ಲ ಸರ್, ಇಲ್ಲಿ ಹಾಸ್ಪಿಟ್ಲಿಗೆ ಮತ್ತೆ ಕರ್ಕೊಂಡ್ ಹೋದ್ಮೇಲೆ ಅಲ್ಲಿ ಮತ್ತೆ ಆಪರೇಷನ್ ಮಾಡಿದ್ರು ಸರ್ 4-5 ಸರಿ. ಮತ್ತೆ ಪ್ಲಾಸ್ಟಿಕ್ ಸರ್ಜರಿ ಮಾಡಿದ್ರು ಸರ್ ಕಾಲಿಗೆ. ಅವಾಗ ಸರ್ ದುಡ್ಡಿಂದ ಎಷ್ಟು ಪಜೀತಿ ಅಂದ್ರೆ ಸರ್, ಊಟ ಇಲ್ದ ಸತ್ತು ಬಂದ್ಬಿಟ್ವಿ ಸರ್ 2 ತಿಂಗಳು ಹಾಸ್ಪಿಟ್ಲಿಗೆ. ಎಷ್ಟು ನಾವು ತಿಂದ್ಬಿಟ್ವಿ ಅಂದ್ರೆ ಸರ್, ಈಗ ಮನೆ ಸಾಲ ಐತಿ. ನಾನು ದುಡಿತಾ ಇದ್ದೆ ಸರ್ ಅವಾಗ, ಮನೆ ಕಟ್ಸಕ್ ಹಾಕಿದ್ರು ದುಡಿತಾ ಇದ್ದೆ ಸರ್ ನಾನು ಅವಾಗ. ಆಮೇಲೆ ಈಗ ನೋಡ್ರಿ ಸರ್, 2 ಸರಿ ಬಿದ್ದು ಕಾಲು ಇಷ್ಟು ತುಂಬಾ ನೋವು ಮಾಡ್ಕೊಂಡು ಇವಾಗ ನನಗೆ ದುಡಿಯಕ್ ಆಗ್ತಾ ಇಲ್ಲ ಸರ್. ಏನೋ ಮಗನಿಗೆ ಸ್ವಲ್ಪ ಅಡ್ಗೆ ಮಾಡಿ ಇಡ್ತಾ ಇದ್ದೇನೆ ಸರ್ ಮನೆಗೆ. ಎಷ್ಟು ವರ್ಷ ಆಯ್ತು? ಈಗ 5 ತಿಂಗಳು ಆಯ್ತು ಸರ್ ಇವಾಗ. ಬಟ್ ಹೊಸ ಮನೆಗೆ ಬಂದ್ರಿ? ಸರ್ ಬಂದ್ವಿ. ಹೊಸ ಮನೆಗೆ ಸರ್ ಸಾಲ ತಗೊಂಡಿದೀವಿ. ಸ್ವಲ್ಪ ತುಂಬಾ ಏನ್ ತಗೊಂಡಿಲ್ಲ ಸರ್, ಸ್ವಲ್ಪ ತಗೊಂಡಿದೀವಿ. ಮತ್ತೆ ಮುನ್ಸಿಪಾಲಿಟಿಯಿಂದ ಸ್ವಲ್ಪ ನಮಗೆ ಫ್ರೀ ಲೋನ್ ಆಯ್ತು ಸರ್, ಒಂದ್ ಸ್ವಲ್ಪ. ಅದು ಇದು ಸೇರ್ಸಿ ಏನು ಬಾಳ ಏನಿಲ್ಲ ಸರ್. ನಮ್ದು ಬ್ಯಾಂಕ್ ಅಲ್ಲಿ ಒಂದು 3-4 ಲಕ್ಷದೊಳಗ ಐತ್ ಸರ್ ನಮ್ದು. ಅಷ್ಟೇ ಸಾಲ ಇರತ್ ಸರ್. ಈಗ ಸಮಸ್ಯೆ ಏನು ಅಂದ್ರೆ ಸರ್, ಈಗ ನಮ್ಮ ಅಮ್ಮರ ಮನೆದು ಆಸ್ತಿ ತುಂಬಾ ಐತಿ ಅಂತ ಹೇಳಿದ್ನಲ್ಲ ಸರ್ ಇವಾಗ. ಮತ್ತೀಗ ನಮ್ಮ ಅಣ್ಣನೂ ಇಲ್ಲ, ಅಪ್ಪನೂ ಇಲ್ಲ, ಅಮ್ಮನೂ ಇಲ್ಲ, 3 ಜನ ಹೆಣ್ಮಕ್ಳು ಇದಾರೆ. ಅದಕ್ಕೆ ನಾನು ತುಂಬಾ ಕಷ್ಟದಾಗಿದ್ದೀನಿ, ದುಡಿಯಂಗಿಲ್ಲ. ಮಗ ಇನ್ನು ಒಬ್ನೇ ದುಡಿತಾ ಇದ್ದಾನೆ, ಅವ್ನಿಗೆ ಏನ್ ಬಾಳ ಸ್ಯಾಲ್ರಿ ಕೊಡ್ತಾ ಇಲ್ಲ. ಈಗ ಸೇರಿದಾನೆ ಆಸ್ಪತ್ರೆಯಿಂದ ಬಂದ್ಮೇಲೆ, ಸ್ವಲ್ಪ ಹೆಲ್ಪ್ ಮಾಡ್ರಿ ಅಂತ ಅಂದ್ರೆ ಇಷ್ಟ ದಿನ ನಮ್ಮ ಅಣ್ಣನ ಹೆಂಡತಿ ಇಲ್ಲಮ್ಮ ನಮ್ ಕೈಲಿ ಆಗಲ್ಲ ಅಂತಂದು ಅಂತಿದ್ಲು ಸರ್. ಇವಾಗ ಏನಂತಾಳೆ, ಈಗ ಮತ್ತೆ ಹೊಲ ಎಲ್ಲಾ ಜೈಂಟಿ ಖಾತೆ ಇದಾವ್ ಸರ್, ಅವು ವಂಶವೃಕ್ಷದೊಳಗ್ ನಮ್ಮ ಹೆಸರುಗಳೆಲ್ಲ ಅದಾವು. ಈಗ ಮತ್ತೆ ಅವ್ರ ಹೆಸರಿಗೆ ಮಾಡಿಸ್ಕೋಬೇಕಲ್ಲ, ಅದಕ್ಕೆ ನಾನ್ ನೋಡಮ್ಮ ನನಗೆ ಏನಾರ ಹೆಲ್ಪ್ ಮಾಡಿದ್ರೆ ನಾನ್ ಬಂದ್ ಸೈನ್ ಮಾಡ್ತೀನಿ. ನಾನ್ ಚೆನ್ನಾಗಿದ್ದಿದ್ರೆ ನಾನ್ ನಿಮ್ ಹತ್ರ ಕೇಳ್ಕೊಂತಿದ್ದಿಲ್ಲ. ನಾನ್ ಚೆನ್ನಾಗಿಲ್ಲ ಅಂತ ನಾನ್ ರಿಕ್ವೆಸ್ಟ್ ಮಾಡಿ ಕೇಳ್ಕೊಂತ ಇದ್ದೀನಿ. ನನಗೇನ್ ನೀವು ಇರೋ ಅಷ್ಟ ಆಸ್ತಿನೂ ನನಗ್ ಕೊಡ್ರಿ ಅಂತ ನಾನೇನ್ ಕೇಳಲ್ಲ, ಅಲ್ಪ ಸ್ವಲ್ಪ ನನಗೆ ಹೆಲ್ಪ್ ಮಾಡ್ರಿ ಅಂತಂದ್ ಕೇಳ್ದೆ ಸರ್ ನಾನು. ಅವಾಗ ನಮ್ಮ ಅಣ್ಣನ ಹೆಂಡತಿ ಮತ್ತೆ ಊರಾಗಿನ ಜನ ಎಲ್ಲ, ಹೌದಮ್ಮ ಮತ್ತೆ ಹೆಣ್ಮಕ್ಳು ಅಯ್ಯೋ ಅಂದ್ರೆ ಒಳ್ಳೇದಾಗಲ್ಲ, ಮತ್ ಕೇಳ್ತಾರ ಅವರು, ಈ ಕಷ್ಟದಾಳೆ ಕೇಳ್ತಾಳೆ, ಕೊಡ್ರಿ, ಏನು ಅವಳೇನು ಅಷ್ಟು ಕೇಳಿಲ್ಲಲ್ಲ, ಸ್ವಲ್ಪ ಕೇಳ್ತದಾಳ ಹೌದಾ ಅಂತಂದ್ ಅನ್ನೋದಕ್ಕೆ ಒಪ್ಕೊಂಡ್ಲು ಸರ್ ನಮ್ಮ ಅಣ್ಣನ ಹೆಂಡತಿ. ಹ್ಞೂನ್ರಿ ನಿಮ್ಗೇನ್ ಬೇಕಾದ್ ತಗೊಂಡ್ ಹೋಗ್ರಿ ಅಂತಂದ್ ಅಂದ್ಲು. ಆಮೇಲೆ ಈಗ ಇರೋ ಸಮಸ್ಯೆ ಏನು ಅಂದ್ರೆ ಸರ್, ನಮ್ ದೊಡ್ಡಕ್ಕನ ಮಕ್ಳು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದಾರ ಸರ್. ಅವರು
ಚೆನ್ನಾಗಿದ್ದಾರೆ. ಈಗ ಅವರು ಇಲ್ಲ ಮಾಮಗೆ 3 ಜನ ಹೆಣ್ಮಕ್ಳಿದಾರೆ, ಅವ್ರನ್ನ ಯಾರು ನೋಡ್ತಾರೆ, ಅಷ್ಟು ಆಸ್ತಿ ನೀನ್ ಬರ್ಕೊಡು, ನಿನಗೆ ಗಂಡ್ ಮಗ ಇದ್ದಾನೆ ದುಡ್ಡು ಸಾಕಕ್ಕೆ, ಅವ್ರಿಗೆ ಯಾರು ಇಲ್ಲ, ಅದಕ್ಕೆ ಈಗ ನಿಮಗೆ ಆಸ್ತಿ ಕೊಡಲ್ಲ ಅಂತ ಕುಂತಿದ್ದಾರೆ ಸರ್. ಅದಾಯ್ತರ ಸರ್. ಆಮೇಲೆ ನಮ್ಮ ಯಜಮಾನ್ರದ್ದು ಏನಾರ ಪ್ರಾಪರ್ಟಿ ಐತಿ ಅಂದ್ರೆ ಸರ್ 2 ಎಕರೆ ಆಸ್ತಿ ಇತ್ತು ಸರ್ ಅಲ್ಲಿ. ಅವ್ರು ನಮ್ಮ ಮೈದ್ನ ಏನಂತಾನೆ, ನಮ್ಮ ಅತ್ತೆ ಮಾವ ಇಬ್ರು ತೀರ್ಕೊಂಡು ಹೋದ್ರು ಸರ್. ಅವರು ನಮ್ ನಾದ್ನೇರ್ ಇಬ್ರು ಅದಾರೆ, ಅವರು ಇಬ್ರು ಮದ್ವೆ ಆಗಿ ಗಂಡ ಮನೆಗೆ ಹೋಗಿದಾರೆ ಸರ್. ಈಗ ನಮ್ಮ ಮೈದ್ನ ಹೆಂಡತಿ ಏನಂತಾರೆ ಸರ್, ಅವರು ನಾವು ಕಷ್ಟ ಸುಖ ನೋಡಿದೀವಿ, ಆಸ್ಪತ್ರೆಗೆ ತೋರ್ಸಿದೀವಿ, ಅತ್ತೆ ಮಾವನ್ನ ನಾದ್ನೇರ್ನ ಗಂಡ ಮನೆಗ್ ಕಳ್ಸೋದು ಕರೆಯೋದು ಮಾಡಿದೀವಿ, ನಾವು ಆಸ್ತಿ ನಿನಗೆ ಬೇಕು ಅಂತ ಅಂದ್ರೆ 2 ಲಕ್ಷ ದುಡ್ಡು ಕೊಡು, ಮಾಡ್ಕೆ ನೀನು, ಬೇಡ ಅಂತ ಹೇಳಲ್ಲ ನಾವು. ಗಂಡನ ಮನೆಯವ್ರ ಸರ್ ಈ ಸಮಸ್ಯೆ, ತವ್ರ ಮನಿದು ಇವ್ರು ನಿನ್ನ ಮಗ ಅದನ್ನೇ ದುಡ್ಡು ಸಾಕ್ತಾನೆ, ಇವ್ರಿಗೆ ಯಾರದಾರೆ 3 ಹೆಣ್ಮಕ್ಳು ಇದಾವು, ಅವ್ರನ್ನ ನೋಡ್ಬೇಕು ಮಾಡ್ಬೇಕು, ಆಸ್ತಿ ನಿಮ್ಗೆ ಯಾರಿಗೂ ಕೊಡಲ್ಲ ನಾವು. ಆಮೇಲೆ ನಮ್ ತಂಗಿನೂ ತುಂಬಾ ಕಷ್ಟ ಆಗಿದ್ದಾಳೆ ಸರ್. ಅವರು ಹೋಟ್ಲು ಮಾಡಿ ಜೀವನ ಮಾಡ್ತಾರೆ, ತುಂಬಾ ಅಂದ್ರೆ ತುಂಬಾ ಕಷ್ಟ ಆಗಿದ್ದಾಳೆ ಸರ್. ನಾವೇ 10 ಎಕರೆ ಇದೆ ಸರ್ ಆಸ್ತಿ, ನೀರಾವರಿ ಆಸ್ತಿ. ನೀವೆಷ್ಟು ಕೇಳ್ತಿದ್ದೀರಾ ಸರ್? ನಮಗೆ 1 ಎಕರೆ ಕೊಟ್ರೆ ಸಾಕು ಸರ್. ಇಲ್ಲ 1 ಎಕರೆ ಕೊಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ ಸರ್, ಅದೇನ್ ಬೆಲೆ ಬಾಳ್ತತ್ತ 1 ಎಕರೆ, ಅವರೇ ಹೊಲ ಇಟ್ಕೊಳ್ಳಿ ಸರ್, ಅಷ್ಟು ದುಡ್ಡು ಕೊಟ್ರು ನಾವು ತಗೊಳಕ್ ರೆಡಿ ಇದೀವಿ ಸರ್ ನಾವು. ಬಟ್ ಈ ಅಕ್ಕನ ಮಕ್ಳು ಅಂದ್ರಲ್ಲ, ಅವ್ರಿಗೆ ಬೇಡವಂತ? ಅವ್ರಿಗೆ ಬೇಡ ಅಂತೆ ಸರ್, ನಮಗೇನ್ ಬೇಡ, ನಾವು ಅವ್ರಿಗೆ ಮಾಡ್ತೀವಿ, ಸೊ ನಮಗೆ ಬೇಡ, ನೀವು ಬಿಟ್ಬಿಡಿ ಅಂತ. ನೀವು ಬಿಟ್ಬಿಡಿ ಅಂತ ಸರ್. ನಿಮ್ಮ ಅಣ್ಣಂಗೆ ಎಷ್ಟು ಜನ ಮಕ್ಕಳು? 3 ಜನ ಹೆಣ್ಮಕ್ಳು ಸರ್. 3 ಜನ ಹೆಣ್ಮಕ್ಳು? ಹೌದು ಸರ್. ಈ ನಿಮ್ಮ ಗಂಡನ ಮನೇಲಿ 2 ಎಕರೆನಾ? ಹೌದು ಸರ್, 2 ಎಕರೆ. ಮೈದ್ನ ನಿಮ್ ಗಂಡ ಇಬ್ರಿಗೂ ಸೇರಿ 2 ಎಕರೆನೇ, ಒಬ್ಬೊಬ್ಬರಿಗೆ 2 ಎಕರೆ ಇದೆಯಾ? ಇಲ್ಲ ಸರ್, ನಮ್ಮ ಮೈದ್ನ ನನ್ಗೂ ನಮ್ಮ ಮನೆಯವ್ರಿಗೂ ಸೇರಿ 2 ಎಕರೆ ಇದೆ. 2 ಎಕರೆ ಸರ್, ಹೌದು. ಸೊ 2 ಲಕ್ಷ ಕೊಟ್ಟು ತಗೋ ಅಂದ್ರೆ ಅದರ ಅರ್ಥ 2 ಲಕ್ಷ ಕೊಟ್ಬಿಟ್ಟು ರಿಜಿಸ್ಟರ್ ಮಾಡ್ಕೋ ಅಷ್ಟು ಅಂತಲ್ಲೋ, ಅಥವಾ ಅದ್ರಾಗ ಅರ್ಧ ತಗೊಳ್ಬೇಕು, ನೀನು 2 ಲಕ್ಷ ಕೊಡಬೇಕು ಅಂತಲ್ಲ? ಅಯ್ಯೋ ಸರ್, 1 ಎಕರೆ, ಈಗ ಅವ್ರಿಗೊಂದು ಎಕರೆ ನಮಗ್ 1 ಎಕರೆ ಅಲ್ವಾ, ಆ 1 ಎಕರೆ ತಗೊಳೋದಕ್ಕೆ 2 ಲಕ್ಷ ದುಡ್ಡು ಕೊಡು, ಮಾಡ್ಕೊಂಡ್ ನಿನ್ ಬೇಡ ಅಂತ ಹೇಳಲ್ಲ ನಾವು. ನಮ್ಮ ಹತ್ರ ಯಾರಿಗ್ ಕೊಡು ದುಡ್ಡು ಅಂತ? ನಮ್ಮ ಮೈದ್ನಗೆ ಹೆಂಡತಿಗೆ ಕೊಡ್ಬೇಕಂತ ಸರ್. ಯಾಕಂದ್ರೆ ಅವರೆಲ್ಲಾ ಕಷ್ಟ ಸುಖ ನೋಡಿದಾರಂತೆ, ನಮ್ ನಾದ್ನೇರ್ನ ಕರೆಯೋದು ಕಳ್ಸೋದು ಮಾಡಿದಾರಂತೆ. ಆಮೇಲೆ ನಮ್ಮ ಅತ್ತೆದು ಸರ್ 5 ಲಕ್ಷ ದುಡ್ಡಿತ್ತು ಸರ್, ಅದನ್ನ ಏನು ತಂದಿಲ್ಲ ಸರ್ ನಾನು. 5 ಲಕ್ಷ ದುಡ್ಡಿಗೆ ನನಗೆ 1 ಲಕ್ಷ ಕೊಟ್ಟು ಕಳಿಸ್ತು ನಮ್ಮ ಅತ್ತೆ, ತಗೊಂಡೋಗವ ನೀನು ಅಂತ. 4 ಲಕ್ಷ ಅವರೇ ಇಟ್ಕೊಂಡ್ರು ಸರ್. ಬಿಡು ದುಡ್ಡು ಐತಿ, ಅಮ್ಮಗೆ ತೋರಿಸ್ತಾರೆ ಮಾಡ್ತಾರೆ ಅಂತಂದು ಸರ್ ನಾವು ಬಿಟ್ಟು ಬಂದ್ವಿ. ನನ್ ಮಗ ಸಮಭಾಗ ಕೊಡು ಚಿಕ್ಕಪ್ಪ, 2.5 ಲಕ್ಷ ಹಂಚ್ಕೊಳ್ಳೋಣ ಅಂತ ಅಂದ ಸರ್ ಅವ್ರ ಚಿಕ್ಕಪ್ಪನ ಹತ್ರ ನನ್ ಮಗ. ಅದಕ್ಕೆ ಇಲ್ಲಪ್ಪ, ಅವನ್ನ ನಾನ್ ನೋಡ್ಕೊಂತ ಅದನಿ, ಮತ್ತೆ ನಿಮ್ಮ ಅತ್ತೆರ್ನ ಕರೆಯೋದು ಕಳ್ಸೋದು ನಾನ್ ಮಾಡ್ತಾ ಇದನಿ ಅಂತ ಅಂದು ಸರ್ 1 ಲಕ್ಷ ಕೊಟ್ಟ. ಅದಕ್ಕೆ ನಾನೇನಂದೆ, ಆಯ್ತಪ್ಪಜ್ಜಿ, ಈಗ ಅತ್ತೆರ್ನ ಕರೆಯೋದು ಕಳ್ಸೋದು ಮಾಡ್ತಾ ಇದಾನೆ ನಿಮ್ ಚಿಕ್ಕಪ್ಪ, ಮತ್ತೆ ಆ ಅಜ್ಜಿನ್ ನೋಡ್ಕೊಂತ ಇದಾನೆ ಸರ್, ನಾವು ಕರೆದ್ವಿ ಸರ್ ಇಲ್ಲಿ ಬಂದಿರ್ರಿ ಅಂತ. ಇಲ್ಲಮ್ಮ ನಮ್ ಈ ಸಿಟಿ ಹೊಂದಿಕೆ ಆಗಲ್ಲ, ನಮ್ ಕೈಲಿ ಆಗಲ್ಲ, ನಾವ್ ಇಲ್ಲೇ ಇರ್ತೀವಿ ಅಂತಂದ್ ಅಲ್ಲೇ ಇದ್ರು ಸರ್ ಅವ್ರ ಹಳ್ಳಿಗೆ. ಅವಾಗ ಮತ್ತೆ ಅಮ್ಮನ ಹೆಸರಿಗೆ ಇಡೋಣ ದುಡ್ಡು. ಈಗ ನಾಳೆ ಸರ್ ಏನ್ ಗೊತ್ತಾ, ಈಗ ನಾಳೆ ಮತ್ತೆ ಈಗ ಹೆಣ್ಮಕ್ಳು ನಾವ್ ಹೆಂಗ್ ಕೇಳ್ತಾವ, ನಮ್ ನಾದ್ನೇರು ಕೇಳ್ತಾರೆ ಸರ್ ದುಡ್ಡಾಗ್ಲಿ ಆಸ್ತಿ ಆಗ್ಲಿ ಕೇಳ್ತಾರ ಅವ್ರು. ಈಗ ಇದೇನ್ ದುಡ್ಡು ಐತಲ್ಲ, ನೀನು 1 ಲಕ್ಷ ಬಳಸ್ಕೊಳಪ್ಪ ನೀನು, ನಾನು 1 ಲಕ್ಷ ತಗೊಂಡ್ ಹೋಗ್ತೀನಿ, ಇನ್ನೊಂದ್ 3 ಲಕ್ಷ ಏನೈತಲ್ಲ ಅದನ್ನ ಅಮ್ಮನ ಹೆಸರಿಗೆ ಇಡೋಣ, ಅತ್ತೆ ಹೆಸರಿಗೆ. ಆ ದುಡ್ಡು ನಾದ್ನೇರಿಗೆ ಕೊಡೋಣ, ಇಬ್ರು ನಾದ್ನೇರ್ ಅದರಲ್ಲ, ಇಬ್ರು ತಗೊಳ್ಳಿ ಅದನ್ನ, ನಾವು ಹೊಲ ಇಬ್ರು 1 ಎಕರೆ ಹೊಲ ತಗೋಣ ಅಂತ ನಾವು ಮಾತಾಡಿದ್ವಿ ಸರ್. ಅದಕ್ಕೆ ಇಲ್ಲ, ಅದು ಪೂರ್ತಿ ದುಡ್ಡುನು ಅವರೇ ಬಳಸ್ಕೊಂಡ್ಯಾರ ಸರ್. ಈಗ ದುಡ್ಡಿಲ್ಲ ಅವ್ರ ಕೈಯಾಗೆ, ಎಲ್ಲ ಬಳಸ್ಕೊಂಡಿದಾರ ಈಗ ಅವ್ರು. ಈಗ ಆಸ್ತಿನೂ ಕೊಡಕ್ಕೆ ಮತ್ತೆ 2 ಲಕ್ಷ ಕೊಡ್ಬೇಕಂತ ಸರ್ ಅವ್ರಿಗೆ, ಗಂಡನ ಮನೆಯವ್ರಿಗೆ. ಈ ಗಂಡನ ಮನೆಯವರು ಹೆಲ್ಪ್ ಮಾಡ್ತಾ ಇಲ್ಲ. ಈ ತಾಯಿ ಮನೆಯವ್ರು ನೋಡು ಸರ್, ಈಗ ನಮ್ಮ ಅಣ್ಣನ ಹೆಂಡತಿ ಒಪ್ಕೊಂಡಿದ್ದಾಳೆ, ಈಗ ಅಕ್ಕನ ಕಡೆಯಿಂದ ಸಮಸ್ಯೆ ಆಗೈತೆ ಸರ್. ಏನಂತಾಳೆ ಅಕ್ಕ, 3 ಜನ ಹೆಣ್ಮಕ್ಳಿದಾರೆ, ನಾಳೆ ದೊಡ್ಡರಾಗ್ಲಿ ಅವ್ರ ಮಕ್ಕಳನ್ನ ನೀವೇ ಮದ್ವಿ ಮಾಡ್ಕೊವಂತ್ರಿ ನಿಮ್ ಮಕ್ಳಿಗೆ, ಆಮೇಲೆ ನಿಮ್ ಹೆಸರಿಗೆ ಬರ್ತೈತಿ ಆಸ್ತಿ ಅಂತಂದು ನಮ್ಮ ಅಕ್ಕ ಅಡ್ಡಿ ಮಾಡಿದಾಳೆ ಸರ್. ಈಗ
ಅಲ್ಲ, ಅದಕ್ಕೆ ನೀವು ತಗೊಳ್ಲಿಕ್ಕೆ ನಿಮ್ಮ ಅಕ್ಕನ ಯಾಕೆ ಕೇಳಬೇಕು? ಬಿಡ್ತಾ ಇಲ್ಲ ಸರ್. ಇದೇನು ತಗೊಂತೀರಿ ತಗೊಳ್ರಿ. ಸೈ ಅವ್ರ ಇದು ಈಗ ನಮ್ಮ ಅಕ್ಕಂದು ಸೈನ್ ಬೇಕಲ್ಲ ಸರ್ ಈಗ ತಗೊಳಕ್ಕೆ. ನಾನ್ ಮಾಡಲ್ಲ ಬಂದು ಸೈನು. ಅದೇನು ತಗೊಂತೀರಿ ನೀವು? ತಗೊಳ್ರಿ, ನಾನು ನೋಡ್ತೀನಿ. ನಿಮ್ಮ ಅಕ್ಕನ ಸೈನ್ ಯಾಕೆ ಬೇಕು? ನಿನ್ನ ಪಾಲಿಂದ ಏನು ತಗೊಳಕ್ಕೆ? ನಿಮ್ಮ ಅಣ್ಣನ ಹೆಂಡತಿ ಅವ್ರದ್ದೆಲ್ಲ ಬೇಕಿರುತ್ತಲ್ಲ ಸರ್. ಈಗ ಅಪ್ಪನ ಹೆಸರಿಗೆ ಐತಲ್ಲ ಸರ್ ಆಸ್ತಿ. ಈಗ ನಮ್ಮ ಹೆಸರುಗಳಿಗೆ ಆಗ್ಬೇಕು ಅಂದ್ರೆ ಅಷ್ಟ್ರು ಸೈನ್ ಆಗ್ಬೇಕಂತೆ ಸರ್. ಅಷ್ಟ್ರದ್ದು ಆಗ್ಬೇಕಂತೆ. ಎಷ್ಟು ಜನ ಮಕ್ಳಿದಾವ ಅಷ್ಟು ಜನನು ಸೈನ್ ಮಾಡ್ಲೇಬೇಕಂತೆ, ಇಲ್ಲ ಅಂದ್ರೆ ಬರಲ್ಲಂತೆ. ಆಯ್ತು, ಯಾವ್ದಾರ ಲಾಯರ್ನ ವಿಚಾರಿಸಿದೀರಾ? ಹ್ಞೂ ಸರ್, ವಿಚಾರಿಸಿದೀವಿ. ನೀವು ಅಕ್ಕ ತಂಗಿಯರು ಒಗ್ಗಟ್ಟಾಗಿದ್ದಿದ್ರೆ ಯಾವ ಸಮಸ್ಯೆನೂ ಬರ್ತಾ ಇದ್ದಿಲ್ಲಮ್ಮ. ಈಗ ನಿಮ್ಮಲ್ಲೇ ಹೊಂದಾಣಿಕೆ ಇಲ್ಲ, ಏನಿಲ್ಲ. ಈಗ ನೋಡ ಅಮ್ಮ ನೀವ್ ಇಷ್ಟ ಕಷ್ಟದಿರಿ ಅಂತ ಬಂದ್ ಹೆಲ್ಪ್ ಮಾಡ್ಬೋದು, ಏನು ಮಾಡಂಗಿಲ್ಲ, ಏನಿಲ್ಲ. ಈಗ ಹೆಂಗ್ ಇದನ್ ಬಗೆಹರಿಸ್ಕೊಂತೀರಮ್ಮ ನೀವು? ಈಗ ನೋಡಿ, ನೋಟಿಸ್ ಕಳ್ಸಿದ್ರು ಈಗ ನಿಮ್ ತವ್ರ ಮನಿಗ್ ಹೋಗುತ್ತದ ನೋಟಿಸು. ಈ ಕರೆ ಕಳಿಸ್ತಾರೆ, ಆದ್ರೆ ನಿಮ್ಮ ಅಕ್ಕ ಖಂಡಿತವಾಗಿ ನಾನು ಮಾಡದೇ ಇಲ್ಲ ಅಂತ ಅಂದ್ರೆ ಯಾರು ಏನು ಮಾಡಕ್ ಆಗಲ್ಲಮ್ಮ. ಈಗ ನೀವ್ ಮಾತಾಡಿ ಹೊಂದಾಣಿಕೆ ಮಾಡ್ಕೊಂಡು ಬಗೆಹರಿಸ್ಕೊಂಡ್ರೆ ಬಗೆಹರಿತಾವು, ಇಲ್ಲ ಅಂದ್ರೆ ಅವು ಬಗೆಹರಿಯಲ್ಲಮ್ಮ ಅಂತ ಹೇಳ್ತಾ ಇದಾರೆ ಸರ್ ಅವರು. ಎಷ್ಟು ಜನ ಕೇಳಿದ್ರಿ? ಇಲ್ಲ, ಒಬ್ರನ್ನ ಕೇಳಷ್ಟೇ. ಒಬ್ರಷ್ಟೇ, ಒಬ್ರ ಹತ್ರ ಮಾತಾಡಿದೀವಿ ಸರ್ ನಾವು. ಅಲ್ಲವಾ, ಒಬ್ಬ ಗಂಡ ಹೆಂಡತಿಗೆ ಡೈವರ್ಸ್ ಕೊಡ್ತಾ ಇಲ್ಲ, ಹಿಂಸೆ ಕೊಡ್ತಾವನಿ ಅಂದಾಗ ಎಲ್ಲದಕ್ಕೂ ಒಂದು ಅನ್ಯ ಮಾರ್ಗ ಅಂತ ಇರುತ್ತೆ. ಓಕೆ, ಸೈನ್ ಹಾಕಿದ್ರೆ ಹೆಂಗೆ, ಸೈನ್ ಹಾಕದೆ ಹೋದ್ರೆ ಹೆಂಗೆ? ಬಟ್ ನಿಮಗೆ ನಾನು ಪ್ರಥಮವಾಗಿ ಹೇಳ್ತಿರೋದು ಏನಂದರೆ, ಯಾವುದೇ ಕಾರಣಕ್ಕೂ ನಿಮ್ಮ ಪಾಲಿಂದ ನೀವು ಬಿಡಬೇಡಿ. ಅದು 1 ಎಕರೆನೋ ಆ 1 ಎಕರೆಗೆ ಒಂದಷ್ಟು ಹಣನೋ ಗೊತ್ತಿಲ್ಲ, ಅಂದರೆ ಅದರಲ್ಲಿ ಯಾವುದೇ ಅಧರ್ಮ ಇಲ್ಲ. ಈಗ ಬಿಟ್ಬಿಡವ ಓಲಿ 2-3 ಹೆಣ್ಮಕ್ಳವೇ 10, 1, 8, 7 ಎಕರೆಯಲ್ಲಿ ಆಯ್ತವ, ಆಸ್ತಿನೇ ಇಲ್ಲ ಅಂದಿದ್ರೆ ಬದುಕ್ತಿರ್ಲಿಲ್ವಾ? ಅದೇ ಸರ್, ಹೌದು. ಒಂದು ಇದರಲ್ಲಿ ಮೊದಲು ಈಗ ಅದು ಅಕ್ಕ ಒಪ್ಪೋದು ಒಪ್ಪದೇ ಇರೋದು, ಅದು ಕಾನೂನಾತ್ಮಕವಾಗಿ ಅದಕ್ಕೆ ದಾರಿಗಳಿರ್ತವೆ. ಈಗ ಅದನ್ನು ನಂಬಿಕೊಂಡು ನೀವೀಗ ಜೀವನ ಮಾಡಲಿಕ್ಕಲ್ಲ. ಬರೋ ಟೈಮಿಗೆ ಅದು ಬಂದೇ ಬರಬೇಕು, ಬಂದೇ ಬರುತ್ತೆ, ಅದು ಬೇರೆ. ಅದನ್ನು ನಂಬಿಕೊಂಡು ಜೀವನ ಮಾಡಲಿಕ್ಕಲ್ಲ. ಬಟ್ ಇಲ್ಲಿ ನಿಮ್ಮ ಮನಸ್ಸಿಗಿರೋ ಗೊಂದಲವನ್ನಷ್ಟೇ ನಾನು ನಿವಾರಣೆ ಮಾಡ್ಬೋದು. ಕೇಳ್ಬೋದಾ, ಕೇಳಬಾರ್ದ, ಒಳ್ಳೇದಾ, ಕೆಟ್ಟದ? ನೋಡುವ, ಇಲ್ಲಿ ನಿನ್ನ ತಾಯಿ ತಂದೆ ಅಥವಾ ಅಣ್ಣ ಅಥವಾ ನಿನ್ನ ತವ್ರ ಮನೆಯಿಂದ ಅವರೆಲ್ಲರೂ ಒಪ್ಪದೆ ಕೊಡ್ತಾರೆ. ನಿನ್ನ ಹಕ್ಕನ್ನು ನೀನು ಪಡ್ಕೊಳ್ಳುವಷ್ಟು ಶಕ್ತಳಿದೆಯಾ ಅಥವಾ ನಿನಗೆ ಆ ಹಕ್ಕಿದೆ? ಮತ್ತು ಯಾಕೋ ಬದುಕು ಸ್ವಲ್ಪ ಆ ಸ್ಥಿತಿಗೆ ಬಂದು ತಲುಪಿದಾಗ ನನ್ನ ಪಾಲಿನ ನಾನು ಪಡ್ಕೊಳ್ಳೋಣ, ಆವಾಗ ನನಗೆ ಮುಂದೆ ಯಾವತ್ತೋ ಒಂದು ದಿವಸ ಬೇಡ ಕಣಪ್ಪ ಅವ್ರಿಗೆ ವಾಪಸ್ ಕೊಟ್ಬಿಡೋಣ ಅಂದರೆ ತಗೊಂಡ್ಬಿಟ್ಟು ಕೊಡು. ಆದರೆ ನಿಮ್ಮ ಅಕ್ಕ ಅಥವಾ ನಿಮ್ಮ ಅಕ್ಕನ ಮಕ್ಕಳು ಅವ್ರ ಬದುಕು ಏನಿದೆಯೋ ಅದು ಅವ್ರಿಗೆ ಬಿಟ್ಟಿದ್ದು. ಅವ್ರ ಗಂಡನ ಮನೇಲಿ ಹೆಂಗಿದಾರೋ, ಅವ್ರದ್ದು ಏನು ಕಥೆನೋ ಅದು ಅವ್ರಿಗೆ ಬಿಟ್ಟಿದ್ದು. ನೀನು ನಿಮ್ಮ ಅಕ್ಕನ ಮಾತಿನಂತೆ ತಲೆ ಆಡಿಸ್ಲಿಕ್ಕೆ ಹೋಗ್ಬೇಡ. ಆಯ್ತಪ್ಪ, ನಿನಗೊಬ್ಳು ತಂಗಿದಾಳೆ, ಅವಳಿಗೆ ಕಷ್ಟ ಇದೆ, ಸೊ ನೀನು ಬಿಟ್ಟರೆ ಅವಳು ಯಾರು ಕೇಳಬೇಕು? ಮತ್ತೆ ನಿನ್ನ ತವ್ರ ಮನೆಯಿಂದ ನಿನ್ನ ಪಾಲಿಂದನ್ನು ನೀನು ಬಿಡಬೇಡ. ಮತ್ತು ನಿನ್ನ ಅಣ್ಣನ ಹೆಂಡತಿ ಕೂಡ ಅದನ್ನು ಒಪ್ಪಿದ್ದಾರೆ ಅಂತಲ್ಲ, ಅದೇ ಧರ್ಮ, ಅದೇ ದಾರಿ. ನಿಮಗೆ ಬರಬೇಕಾದ್ನೆಲ್ಲ ಕಿತ್ಕೊಂಡು, ನಿಮಗೆ ಬರಬೇಕಾದ್ನೆಲ್ಲ ಅವ್ರು ಮಾಡಿಕೊಂಡು ಉದ್ಧಾರ ಆಗೋದು ಏನೂ ಇಲ್ಲ ಅಲ್ಲಿ. ಸರ್ ಏನಂದ್ರು ಸರ್, ಮೊನ್ನೆ ಪಂಚಾಯತಿ ಆಯ್ತು ಸರ್. ಒಬ್ರು ಗೌಡ್ರು ಕರೆಸಿ ಅವ್ರ ಹತ್ರ ಪಂಚಾಯತಿ ಮಾಡಿದ್ವಿ. ಅದೇಂಗ್ ತಗೊಂತೀರ ತಗೊಳ್ರಿ. ನಮ್ಗಂತೂ ನೋಡವಾ, ನಾನು ಇದಕ್ಕೆ ಹೇಳೋದು ಒಂದು, ನನ್ನ ಅರಿವಿನಲ್ಲಿ, ನನ್ನ ಮಿತಿಯಲ್ಲಿ ತಗೊಳ್ಳೋದ್ರಲ್ಲಿ ತಪ್ಪಿಲ್ಲ ಒಂದು. ಅಂಡ್ ಎರಡನೇದು, ಬೇರೆ ಬೇರೆ ಲಾಯರ್ನ ವಿಚಾರಿಸಿ, ಎಲ್ಲದಕ್ಕೂ ದಾರಿ ಇದೆಯವ್ವ. ಸರ್ ಇನ್ನೊಂದ್ ಏನ್ ಗೊತ್ತಾ ಸರ್, ಈಗ ನಮ್ಮ ಹತ್ರ ಈಗ ಲಾಯರ್ ಭೇಟಿ ಆಗ್ತೇವೆ ಸರ್, ಮಾತಾಡ್ತೀವಿ. ಅವ್ರು ಹ್ಞೂ ಅಂತಾರೆ. ಈಗ ಅವ್ರು ಖರ್ಚು ಮಾಡೋದಕ್ಕೆ ₹1 ರೊಕ್ಕ ಇಲ್ಲ ಸರ್ ನಮ್ಮ ಹತ್ರ. ಅದಕ್ಕೆ ನಾನು ಹೇಳ್ತಾ ಇರೋದು, ಕೇವಲ ದಾರಿ ಬಗ್ಗೆ ಮಾತ್ರ ತಿಳ್ಕೊಳ್ಳಿ. ಹೆಜ್ಜೆ ಇಡೋದು ಇನ್ನು 5 ವರ್ಷ ಬಿಟ್ಟಿಡಿ, ಅದು ನಾನು ಅದ್ರ ಬಗ್ಗೆ ಮಾತಾಡಲ್ಲ. ನಾನು ನಿಮಗೆ ಇಲ್ಲಿ 2 ವಿಚಾರ ಅಷ್ಟೇ ಖಚಿತಪಡಿಸಬಹುದು. ನಿಮ್ಮ ಅಕ್ಕನ ವಿರೋಧದ ಮಾತ್ರಕ್ಕೆ ನಿಮ್ಮ ಪಾಲಿಗೆ ಬರೋದನ್ನು ತಡೆಯೋಕ್ಕಾಗಲ್ಲ, ಒಂದು. ಅಂಡ್ 2, ನಿಮ್ಮದು ನೀವು ಪಡ್ಕೊಳ್ಳೋದರಲ್ಲಿ ಪರವಾಗಿಲ್ಲ, ಅವರೆಲ್ಲರನ್ನು ಕಳ್ಕೊಂಡ್ರು ಪರವಾಗಿಲ್ಲ, ನಿಮ್ಮದು ನೀವು ಪಡ್ಕೊಳ್ಳಿ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಯಾರಿಗೆ ನಿಮ್ಮ ಸ್ಥಿತಿ, ನಿಮ್ಮ ಕಷ್ಟ, ನಿಮ್ಮ ಪಾಲಿನದ್ದು ಕೊಡಲಿಕ್ಕೆ ನಿಮ್ಮ ಸ್ಥಿತಿಯ ಬಗ್ಗೆ ಮರುಕವಿಲ್ಲವೋ, ದುಃಖವಿಲ್ಲವೋ, ಅನುಕಂಪವಿಲ್ಲವೋ, ಅದನ್ನು ಉಳಿಸ್ಕೊಂಡು ತಾನೇ ಏನು ಮಾಡ್ತೀಯ? ಹೌದು ಸರ್. ಬಟ್ ಈಗ ನೀನೇನು ಹೇಳ್ತಿದ್ದೀಯಲ್ಲವ್ವ, ಈಗ ನಮಗೆ ಹೌದು ಸರ್ ಹೇಳ್ತಾರೆ, ಬಟ್ ಫೀಸ್ ಇಲ್ಲ.
ನಾನು ಹೇಳ್ತಿರೋದು ಏನಂದರೆ, ನಿನಗೆ ಹೋರಾಟ ಯಾವಾಗ ಸಾಧ್ಯ ಅಂದರೆ ನಿನಗೊಂದು ತಯಾರಿ ಇರಬೇಕು, ನಿನಗೊಂದು ಶಕ್ತಿ ಇರಬೇಕು, ಆಗ ನೀನು ಹೋರಾಡಬಹುದು. ಹೌದು ಸರ್, ಹೌದು. ಅಲ್ಲಿವರೆಗೂ ತಯಾರಿ ಮಾಡಿಕೊಳ್ಬೇಕು. ಹ್ಮ್ ನಾನು ಇಷ್ಟು ಮಾತ್ರ ಹೇಳಬಲ್ಲೆ. ಬಹುಶಃ ಸರ್ ಅಲ್ಲ ಸರ್, ಇನ್ನೊಂದ್ ಏನಂತಾರ ಗೊತ್ತಾ ಅವರು, ನಾವು ನಿಮಗೆ ಆಸ್ತಿ ಕೊಡಲ್ಲ ಅಂತ ಹೇಳಲ್ಲ. ಈಗ ಮಕ್ಳು ದೊಡ್ಡರಾಗ್ಲಿ, ನಿನ್ ಮಕ್ಳು ಅವ್ರು ಅಣ್ಣನ ಮಕ್ಳು ಎಲ್ಲ. ನಾನು ಈಗಲೇ ಹೇಳ್ಬಿಟ್ಟಿನಿ, ತರೋದು ತಗೊಳ್ಳೋದು ಇದೆಲ್ಲ ನಿನ್ನ ಮಗನ ಇಚ್ಛೆ ಅದಿದ್ರೆ ನೋಡಪ್ಪ. ಫಸ್ಟ್ ಆಫ್ ಆಲ್ ಇಷ್ಟು ಗೊಂದಲ ವಿಷದ ಮನಸ್ಥಿತಿಗಳಿರೋ ಜಾಗದಲ್ಲಿ ಅದನ್ನ ತಂದು ಮತ್ತೆ ಯಾಕೆ ನಿನ್ನ ಮನೆ ಇದು ಮಾಡ್ಕೊಳ್ತೀಯವ? ಸರ್ ಅದು ಯಾಕಂದ್ರೆ ಆಮೇಲೆ ಸರ್ ಇನ್ನೊಂದ್ ಏನ್ ಗೊತ್ತಾ, ನನಗೆ ತವ್ರ ಮನಿ ಬಿಡ್ಬೇಕು ಅಂತಾನು ಆಸೆ ಇಲ್ಲ ಸರ್, ತವ್ರ ಮನಿ ಬೇಕು ಅಂತಾನು ಅನಿಸ್ತೈತಿ. ಇದೇ ಈಗ ಅಣ್ಣನ ಮಕ್ಳು ಈ ಬೇರೆ ಮದ್ವೆ ಆಗಿ ಹೋಗಿ ಎಂತ ಸಿಗ್ತಾರೋ ಏನೋ. ಈಗ ನಾವು ಅಂದ್ರೆ ಕೇಳಿಸ್ಕೊ, ಇದಕ್ಕೆಲ್ಲ ಉತ್ತರ ಇಲ್ಲ. ನಾನು ಹೌದು ನನ್ನ ತಿಳುವಳಿಕೆ ಈಗ ಬೇಡ ಅಂದ್ರೆ ಅದಕ್ಕೂ ಒಂದೇನೋ ನೀನು ಹೇಳ್ಬಹುದು, ಬೇಕು ಅಂದ್ರೆ ಅದಕ್ಕೂ ನೀನು ಒಂದೇನೋ ಹೇಳ್ಬಹುದು. ಸರ್ ನೀವು ಬೇಡ ಅಂದ್ರೆ ಇಲ್ಲ ಸರ್, ನನ್ ಕೈ ಹಾಕಲ್ಲ. ಎಲ್ಲದನ್ನು ನೀನೇ ಹೇಳುತ್ತೀಯ ಮತ್ತೆ ನಾನೇ ಕೇಳಲಿ? ಅಲ್ಲ ಸರ್, ನಿಮ್ ಬಾಯಿಂದ ಕೇಳ್ಬೇಕು ಎಲ್ಲ ಅನ್ನೋದು. ಕತೆ ಕೇಳಿದ ಮೇಲೆ ನನ್ನ ಜ್ಞಾನಕ್ಕೆ ಭಗವಂತ ಏನು ಜ್ಞಾನ ಕೊಡ್ತಾನೋ ಅದನ್ನ ಹೇಳ್ತೀನಿ. ನೋಡುವ, ಇಲ್ಲಿ ನೀನು ಪಡ್ಕೊಂಡು ನಿನ್ನ ಪಾಲಿಗೆ ಮೊದಲಿಂದ ಹೆಂಗ್ ಒಬ್ಬಂಟಿಯಾಗಿ ಬದುಕೊಂಡು ಬಂದು ಹಂಗೆ ಬದುಕೋದು ಕಲಿ. ಮತ್ತೆ ಸಂಬಂಧ ಹೆಂಗೆ ನಿಮ್ಮ ಅಕ್ಕನನ್ನು ಇಷ್ಟು ವಿರೋಧ ಮಾಡಿಕೊಂಡು ನಾಳೆ ನೀನು ಪಡ್ಕೊಳ್ತೀಯ. ಆದರೆ ನಿನ್ನ ಮನೆಗೆ ಅಲ್ಲಿಂದ ಬರೋ ಒಂದು ಹೆಣ್ಮಗಳಿಗೆ ಏನೋ ಹೇಳ್ಕೊಟ್ಟು ನಿನ್ನ ಮಗನ ಬದುಕು ಬೀದಿಗೆ ತಂದರೆ ನೀನು ಬರ್ತೀಯ ಮತ್ತೆ ಮೇಲೆ. ದೊಡ್ಡವರಾದ ಮೇಲೆ ನಿನ್ನ ಮಗ ಅಥವಾ ಇನ್ಯಾರೋ ಅವ್ರು ಅದು ಮಾಡ್ಕೊಳ್ಳಿ ಅಥವಾ ಅವ್ರು ಮಾತಾಡ್ಕೊಳ್ಳಿ. ನಿಮಗೆ ಯಾಕಂದರೆ ಈಗ ನಿಮ್ಮ ಅಕ್ಕನ ಇಚ್ಛೆಗೆ ವಿರುದ್ಧವಾಗಿ ನೀನು ಕಾರಣಾತ್ಮಕವಾಗಿ ನೀನು ಪಡ್ಕೊಂಡೆ ಎಂದುಕೊಳ್ಳವ. ನಿಮ್ಮನ್ನು ಕುಗ್ಗಿಸ್ಲಿಕ್ಕೆ, ನಿಮ್ಮನ್ನು ನೆಮ್ಮದಿ ಹಾಳು ಮಾಡಲಿಕ್ಕೆ ಬೇರೆ ಬೇರೆ ಪ್ರಯತ್ನಗಳು ನಡೀತವೆ. ಅದರಲ್ಲಿ ನಿನ್ನ ಮಗನ ಬದುಕು ಒಂದು. ಈಗ ಅಲ್ಲಿಂದ ನಾನು ಇದನ್ನ ಯಾರನ್ನೋ ದೂರ ಮಾಡಲಿಕ್ಕೆ ಹಿಂಗೆ ಅಂತ ಹೇಳುತ್ತಿಲ್ಲ. ಯಾವಾಗ ಅಲ್ಲಿ ಹಣದ ಜಮೀನಿನ ವ್ಯಾಜ್ಯಗಳಿರ್ತಾವೋ ಅಲ್ಲಿಂದ ಅದೊಂಥರ ಕೌರವರ ಮನೆಗೆ ಶಕುನಿ ಬಂದಂಗೆ. ಶಕುನಿ ಬಂದಿದ್ದೇ ಕೆಡಿಸ್ಲಿಕ್ಕೆ, ಆದರೆ ಇವರಿಗೆ ಗೊತ್ತಾಗಲಿಲ್ಲ. ಹಾಗೆ ಎಲ್ಲಿ ವ್ಯಾಜ್ಯ ಇದೆಯೋ, ಎಲ್ಲಿ ಅವ್ರಿಗೆ ಇಷ್ಟವಿಲ್ಲದೆ ನೀವು ಅವ್ರ ಆಸ್ತಿನ ನಿಮ್ಮ ಪಾಲಿನ ನೀವು ಪಡ್ಕೊಂಡ್ರಿ, ಅದ್ರ ಬಗ್ಗೆ ಅವ್ರಿಗೆ ಯಾವಾಗಲೂ ಬೇಸರ ಇದ್ದೇ ಇದೆ. ಅಲ್ಲಿಂದ ನೀನು ಒಂದು ಹೆಂಡತಿನ ನಿನ್ನ ಕಥೆ ಏನಾಗಬೇಕು? ವಿಷಯ ಅದಲ್ಲ. ಏನಂದರೆ ಈಗ ಏನು ಅರಿಯದ ಆ ಮಕ್ಕಳ ಬಗ್ಗೆ ನಾವೀಗ ಮಾತಾಡೋದು ಬೇಡ. ಈಗ ಅದೆಲ್ಲ ದೂರದ ಮಾತವ. ಸದ್ಯಕ್ಕೆ ನೀವು ನಮ್ಮ ಅಕ್ಕ ಏನಂತ ಗೊತ್ತರ ಸರ್, ನಮ್ಮ ಅಕ್ಕ ಹೊಲ ನಾವು ಛಿದ್ರ ಆಗಕ್ ಬಿಡಲ್ಲ. ನಾವು ಹೊಲ ನೀವು ತಗೊಂಡ್ರೆ ಈಗ ಹೊಲ ಛಿದ್ರ ಆಗ್ಬಿಡ್ತದ. ಛಿದ್ರ ಆಗಕ್ ನಾವು ಬಿಡಲ್ಲ ನಾವು. ಮದ್ವೆ ಆದ್ಮೇಲೆ ನಿಮಗೆ ಬರ್ಬೇಕಲ್ವಾ, ಮಾಡ್ಕೊಂಡಿರಂತೆ ಅಂತ ಅವ್ರು ಹೇಳ್ತಿರೋದು. ಹೌದು ಹೌದು ಸರ್, ನೀವು ಬಿಡಿಸಿ ಹೇಳ್ಬೇಕಾಗಿಲ್ಲ, ಅದು ಆರಂಭದಲ್ಲೇ ಗೊತ್ತಾಯ್ತು. ನನ್ನ ಅರಿವಿನಲ್ಲಿ ಹೇಳೋದಂದ್ರೆ 3 ಜನ ಹೆಣ್ಮಕ್ಳಿರೋದ್ರಿಂದ ಎಲ್ಲಾರ್ಗೂ ಹಿಂಗೆ ಮಾಡ್ಲಿಕ್ಕೆ ಆಗಲ್ಲ, ಹೌದಲ್ವಾ? ಹೌದು ಸರ್, ಹೌದು. ಒಂದಲ್ಲ ಒಂದು ಕಡೆ ಅದು ಬೇರ್ಪಡ್ಲೇಬೇಕಲ್ವಾ? ಹೌದು ಸರ್, ಹೌದು. ನಾನು ಅದನ್ನೇ ಹೇಳಿದೆ. ಕೇಳಿಸ್ಕೊ, ಈ ಸಮಯದಲ್ಲಿ ನಿನ್ನನ್ನು ಸುಮ್ಮನಿರಿಸ್ಲಿಕ್ಕೆ ಮಾತುಗಳಷ್ಟೇ. ಈಗ ನನ್ನ ಶಕ್ತಿಯಲ್ಲಿ ನಾನು ಹೇಳ್ತೀನವ, ನೀನು ಅದಕ್ಕೆ ಮೀರಿ ಏನಾದ್ರು ಅಂದ್ಕೊಳ್ಳೋದಿದ್ರೆ ಅಥವಾ ನೀನು ಬೇರೆ ಇದ್ರೆ ತಿಳ್ಕೊ. ಯಾಕಂದ್ರೆ ಈಗ ನನ್ಗೆ ಆರಂಭದಲ್ಲಿ ಗೊತ್ತಾಯ್ತು ಇವ್ರು ಇದನ್ನ ಅಂದ್ರೆ ನಿನ್ನ ಮನಸ್ಸನ್ನ ಬೇರೆ ಬೇರೆ ವಿಚಾರಗಳಲ್ಲಿ ಕಟ್ಟ ಹಾಕ್ಲಿಕ್ಕೆ ಅವ್ರು ಏನೇನ್ ಬೇಕೋ ಮಾಡ್ತಿದ್ದಾರೆ. ನೀನು ಅದನ್ನ ನಂಬಿಕೊಂಡು ನೀನೀಗ ಸುಮ್ಮನೆ ಆದ್ರೆ ಅದು ಬೇರೆ ಕತೆ ನಡೆಯುತ್ತೆ. ಅಲ್ಲಿ ಏನು ನಿನ್ನ ಪಾಲಿಗೆ ಏನೂ ಸಿಗಲ್ಲ ಅಲ್ಲಿ. ಆಯ್ತವ, ಬೇರ್ಪಡ್ಲಿಕ್ಕೆ ಬಿಡಲ್ಲ ಅನ್ನೋದಾದ್ರೆ ಮತ್ತೆ ಬೇರೆ ಹೆಣ್ಮಕ್ಳನ್ನ ಎಲ್ಲಾದ್ರೂ ಒಂದು ಕಡೆ ಕೊಡ್ಲೇಬೇಕಲ್ಲ, ಹಾಗೆ ಆಗುತ್ತಲ್ಲ. ಅವರು ಸರಿ ಏನ್ ಗೊತ್ತಾ, ಈಗ ನೀವೇನು ಸೈನ್ ಮಾಡ್ಬೇಡ್ರಿ, ಏನು ಮಾಡ್ಬೇಡ್ರಿ, ಇರ್ಲಿ, ಅದು ನಿಮ್ ಹೆಸರಿಗೂ ಇರುತ್ತದು. ನಾಳೆ ಅವ್ರ ಮಕ್ಕಳು ಮದುವೆ ಮಾಡ್ಕೊಂಡ್ರೆ ಅದೆಲ್ಲ ನಿಮ್ಗೆ ಬರುತ್ತೆ ಆ ತರ ಮಾತಾಡಿರೋದ್ ಸರ್ ಅವರು. ಮದುವೆ ಮಾಡ್ಕೊಂಡ್ರೆ ಎಲ್ಲ ನಿನಗೆ ಹಾಕಬೇಕು, ಹಂಗೆಲ್ಲನು ತಗೊಂಡು ನೀನ್ ಹೆಂಗ್ ಉದ್ದಾರ ಆಯ್ತೀಯ? ಅಷ್ಟು ನನಗೆ ಅಂತ ಅಲ್ಲ ಸರ್. ಈಗ 3 ಜನ ಅಕ್ಕ ತಂಗಿಯರು ಇದಾವಲ್ಲ, ಅವ್ರ ಮಕ್ಳಿಗೆ ಒಂದೊಂದ್ ಮಾಡ್ಕೊಳ್ರಿ, ನೀವು ನಮ್ಮ ಅಪ್ಪನ ಆಸ್ತಿ ನಾವೇ ತಗೊಂಡಂಗ ಆಗ್ಬಿಡ್ತತಿ ಅಂತ ಅವಳು ಹೇಳ್ತಾ ಇರೋ. ನಾನ್ ಏನಂತೀನಿ ಗೊತ್ತರ ಸರ್, ನೋಡಮ್ಮ, ಮಕ್ಳ ಮನ್ಸು ಇವತ್ತಿದ್ದಿದ್ ನಾಳೆ ಇರಲ್ಲ. ನನ್ ಮಗಂದ ಹೇಳ್ತೀನಿ ಸರ್, ನನ್ ಮಗ ಆತರ ಇಲ್ಲ ಸರ್. ನಾನು ಹಾಕಿದ್ ಗೆರೆ ದಾಟಲ್ಲ. ಈಗ ಮದ್ವೆ ವಿಚಾರ ಅಂತ ಬಂತು ಅಂದ್ರೆ ಸರ್, ನಾನ್ ಮಾಡ್ಕೊಳಲ್ಲ ಅಂತಂದ್ರೆ ನಾನ್ ಏನ್ ಮಾಡಂಗದೀನಿ, ಅವ್ರ ಏನ್ ಮಾಡಂಗದೆ? ನಾನು ಈ ತರ ಹೇಳ್ತದೇನೆ ಸರ್. ನಾನು ಇದು ಬಹಳ ನೀವು ದೂರ ಯೋಚನೆ ಮಾಡಿದ್ದೀರಿ. ಬಟ್ ಒಂದಂತೂ ಹೇಳಬಲ್ಲೆ, ಈಗ ನಿಮ್ಮ ಮಗನಿಗೆ ಬರಬೇಕಾದದ್ದನ್ನು ಸೇರಿಸಿ ಅವನಿಗೆ ಅಲ್ಲಿಂದ ಏನು ಸಿಗಬೇಕೋ
ಆದಷ್ಟು ಬೇಗ ಕೊಡಿಸಿ ನಿಮ್ಮ ಜವಾಬ್ದಾರಿಯನ್ನು ಮಿನಿಮಮ್ ಅವನ ಬದುಕಿಗೆ ಏನು ಅನ್ಯಾಯವಾಗಲ್ಲ, ನಿನ್ನ ಪಾಲಿಂದ ನೀನು ಪಡ್ಕೊಂಡು ನಿನ್ನ ಸ್ಥಿತಿ ಯಾಕೋ ಹಿಂಗಿದೆ, ಸೊ ಮಗನಿಗೆ ಒಂದು ಮಿನಿಮಮ್ ಏನೋ ಮಾಡಿ. ಮದುವೆ ಮುಂಚೆ ಏನಾಗುತ್ತೋ, ಯಾರಿರ್ತಾರೋ ಯಾರಿರಲ್ವೋ ಗೊತ್ತಿಲ್ಲವ. ಹೌದು ಒಂದು ವೇಳೆ ಮಧ್ಯೆ ನಿನಗೇನೋ ಆಯಿತು, ತೊಂದರೆ ಆಯಿತು, ನಿನ್ನ ಕೈಲಿ ತೀರಾ ಹೀನಾಯ ಸ್ಥಿತಿಗೆ ಹೋದೆ ಅಂದರೆ ಒಬ್ಬ ಮಗ ಏನೂ ಮಾಡ್ಕೊಳ್ಳೋಕ್ಕಾಗಲ್ಲ. ಅದನ್ನು ಬರೆದಿಟ್ಕೊ. ಹೌದು ಸರ್, ಹೌದು. ಇದೆಲ್ಲ ಮುಗಿಯೋವರೆಗೂ ನಾನು ಇರ್ತೀನಿ, ಇದು ಮಾಡ್ತೀನಿ, ಅದು ನಿನಗೆ ಯಾಕೆ ಅರ್ಥ ಆಗ್ತಿಲ್ವೋ ನನಗೆ ಗೊತ್ತಿಲ್ಲ. ಏನಿವೆ ನನ್ನ ಅರಿವಿಗೆ ಬಂದಿದ್ದನ್ನು ನಾನು ಹೇಳಿದ್ದೀನಿ. ಬಟ್ ಇಲ್ಲಿ ಅವ್ರು ಯಾರನ್ನೋ ಶತ್ರುತ್ವ ಕಟ್ಕೊಂತ ನಾನು ಹೇಳ್ತಿಲ್ಲ. ಕೇವಲ ನಿನ್ನದ್ದನ್ನು ನೀನು ಪಡ್ಕೊಳ್ಬೇಕಷ್ಟೇ. ಅದನ್ನು ಮಾತುಕತೆಯಲ್ಲಿ ಮಾಡ್ಕೊಳ್ತಿರೋ, ಕಾನೂನಲ್ಲಿ ಮಾಡ್ಕೊಳ್ತಿರೋ, ಆದರೆ ಮದುವೆ ವಿಚಾರಗಳು ಆಸ್ತಿ ವಿಚಾರಕ್ಕೆ ಅಂಟ್ಕೊಳ್ಳಿಕ್ಕೆ ಬಿಡಬೇಡ. ಇಲ್ಲ ಸರ್, ನೋಡಪ್ಪ, ನನ್ನ ಮಗ ಆಗೋದಾದ್ರೆ ನಮ್ಗೆ ಅಲ್ಲೇದು ಏನೂ ಬೇಡ, ನಾವು ಹಂಗೆ ಆಯ್ತೀವಿ. ನಂದೇ ನನಗೆ ಗೊತ್ತಿಲ್ಲ ಅಂದರೆ ಅವ್ರು ತಗೊಂಡು ಆ ಮೂಲಕ ನನ್ನ ಮಗನ ಸೋಂಬೇರಿ ಮಾಡಲಿಕ್ಕೆ, ಅಲ್ಲೇದು ಬರುತ್ತೆ ಅಂತ ಇವನು ಕಾಯ್ತಾ ಕೂರ್ಲಿಕ್ಕೆ, ಇವನ ಮನಸ್ಸಲ್ಲಿ ಇನ್ನೇನೋ ಚಿಗುರು ಹೊಡಿಲಿಕ್ಕೆ ಅವಕಾಶ ನನಗೆ ಮಾಡಿಕೊಡ್ಬಾರ್ದು. ಏನೋ ಭಗವಂತ ಅನ್ನಕ್ಕೆ ದಾರಿ ಮಾಡಿಕೊಟ್ಟನ, ಅದರಲ್ಲಿ ಹೋಗಬೇಕಷ್ಟೆ. ಇನ್ನು ಆ ವಿಚಾರಗಳೆಲ್ಲ ಇವ್ರ ತಲೆ ಬರೋಕ್ಕೆ ಶುರು ಮಾಡಿದ್ರೆ, ಹಣ ಅಥವಾ ಜಮೀನಿನ ವಿಚಾರ ಬಂದಾಗ ನೀವು ಅಡಿಯಾಳಾಗ್ತೀರ, ಸ್ವಾಭಿಮಾನ ಕಳ್ಕೊಂಡು ಬದುಕಬೇಕಾಗುತ್ತೆ ನೀವು. ಯಾಕಂದರೆ ನಾವು ಕೊಡ್ತಿದ್ದೀವಿ ಅನ್ನೋದು ಅವ್ರ ಮನಸ್ಸಲ್ಲಿ ಯಾವತ್ತಿಗೂ ಉಳಿದು ಬಿಡುತ್ತೆ. ಮತ್ತೆ ಬರೋ ಹೆಣ್ಣಿನಲ್ಲೂ ಕೂಡ. ಸರ್, ಅವ್ರ ಆಸ್ತಿ ಕೊಡಲ್ಲ ಅಂತ ಅಂದ್ರೆ ದುಡ್ಡು ತಗೊಂಡ್ರೆ ಪರವಾಗಿಲ್ಲ, ಏನೋ ಒಂದವ. ನಾನು ಒಟ್ಟಾರೆಯಾಗಿ ಏನು ಹೇಳ್ತಿದ್ದೀನಿ ಅಂದರೆ, ನಿಮ್ಮ ಈ ಸ್ಥಿತಿಯಲ್ಲಿ ಅವರೇ ನಿಮಗೆ ನೀವು ಬೇಡ ಅಂದ್ರೂ ಕೊಡಬೇಕಿತ್ತು. ಬಟ್ ಯಾಕೋ ಈ ಮಟ್ಟಿಗೆ ಹೋದಾಗ ನೀವು ಬಿಡಬಾರ್ದು ಅದನ್ನು. ಹಣ ಕೊಡ್ತಾರೋ ಜಮೀನು ಕೊಡ್ತಾರೋ, ಈಗ ನೀನೊಂದು ಹೆಣ್ಮಗಳಾಗಿ ಹೆಜ್ಜೆ ಇಟ್ಟಾಗ ನಿನ್ನ ತಂಗಿ ಅದರೊಳಗೂ ಒಂದು ಧೈರ್ಯ ಬರುತ್ತೆ. ಸರ್, ಇಬ್ರು ನಾವ್ ಒಂದೇ ಮಾತು ಸರ್, ನಮ್ ತಂಗಿದಾತು ನಮ್ದಾತು ಒಂದೇ ಮಾತು, ನಾವಿಬ್ರು ಹಂಗೆ ಇರಬೇಕು. ಅದೇ ಧರ್ಮ. ನೀನ್ ತಗೊಂಡಾದ್ಮೇಲೆ ನೀನ್ ತುಂಬಾ ಲಕ್ಷ್ಮೀ ಪುತ್ರಳಾಗ್ಬಿಟ್ರೆ ಅಂದ್ರೆ, ಅಥವಾ ನೀವು ತುಂಬಾ ಕುಬೇರ್ ವಂಶ ಆಗ್ಬಿಟ್ಟೆ ಅಂದ್ರೆ ವಾಪಸ್ ಕೊಡು, ಬೇಡ ಅನ್ನಲ್ಲ. ಆದ್ರೆ ತಗೊಳ್ಳೋದನ್ನ ಸುಮ್ಮನೆ ಆಗೋದಿದೆಯಲ್ಲ. ಸೊ ಈಗ ನಾಳೆನೆ ಮುಂದಾಗ್ಬಿಡು ಅಂತ ಅಲ್ಲ, ಇನ್ನೂ 5 ವರ್ಷ ಅದ್ರ ಬಗ್ಗೆ ವಿಚಾರಣೆ ನಡೆಸ್ಕೋ, ಅಥವಾ ಕೇಳಿ ಅಲ್ಲಿ ಇಲ್ಲಿ ಕೇಳಿ ತಿಳ್ಕೊಂಡೆಲ್ಲ ತಯಾರಿ ಮಾಡ್ಕೋ. ಯುದ್ಧ ಒಂದೇ ದಿವಸ ಆದರೂ ಕೂಡ ತಯಾರಿ ಎಷ್ಟು ವರ್ಷ ನಡೆದಿರ್ಬೇಕವ. ಹಾಗಾಗಿ ಅವ್ರನ್ನೇನೋ ಸೋಲ್ಸೋದು ನೀವು ಗೆಲ್ಲೋದು ಅಂತ ಅಲ್ಲ. ನಮ್ಮ ಪಾಲಿಗನ್ನ ತಗೊಳ್ಳೋದು ಅಥವಾ ಅವ್ರವ್ರ ಪಾಲಿದ್ದನ್ನ ಕೊಟ್ಟು ಬಿಡೋದು, ಇದು ನೆಮ್ಮದಿಯ ಮಾರ್ಗ. ನಿಮಗೆ ಸೇರ್ಬೇಕಾದ್ದನ್ನು ಅವ್ರು ಕೊಡಲ್ಲ ಅನ್ನೋದು ಅವ್ರಿಗೂ ನೆಮ್ಮದಿ ಇರಲ್ಲ. ನಿಮಗೆ ಸೇರ್ಬೇಕಾದ್ದನ್ನು ನೀವು ಬಿಟ್ಬಿಟ್ಟು ಕೂತ್ಕೊಳ್ಳೋದು ನಿಮಗೂ ನೆಮ್ಮದಿ ಇರಲ್ಲ. ಆಯ್ತು, ಇಲ್ಲಿ ಈ ಮದುವೆ ವಿಚಾರಗಳು ಇವೆಲ್ಲ ಬರ್ಲಿಕ್ಕೆ ಬಿಡಬೇಡ. ನಿಮ್ಮ ಅಕ್ಕನ ಮಾತುಗಳು ನೋಡಿದ್ರೆ ಇದು ಯಾವುದೋ ಮದುವೆದೋ ನಿಮ್ಮ ಮಗನ ಮೇಲಿನ ಕಾಳಜಿಯೋ ಅಲ್ಲ. ಇದು ಸಂಪೂರ್ಣವಾಗಿ ಅಣ್ಣನ ಮಕ್ಕಳ ಮೇಲಿನ ಮೋಹಕ್ಕೆ ತಂಗಿಯ ಬದುಕನ್ನ ಗಮನ ಕೊಡದೇ ಇರೋದಿದೆಯಲ್ಲ, ಅದು ದುರದೃಷ್ಟಕರ. ಏನೋ 1 ಎಕರೆ 1.5 ಎಕರೆ ಅಷ್ಟೇ ಇದೆ, 2 ಎಕರೆ ಇದೆ, 3 ಎಕರೆ ಇದೆ, 4 ಎಕರೆ ಇದೆ. ಇರೋ 4 ಎಕರೆಗೆ 3 ಜನ ಹೆಣ್ಮಕ್ಳು ಅಂದಾಗ ನಾನೇ ಹೇಳ್ತಿದ್ದೆ, ಏಯ್ ಬಿಡವ, ಹೋಗು, ನಿನ್ನ ಮಗ ಇದ್ದಾನೆ, ಏನೋ ಒಂದು ಜೀವನ ನಡೆಯುತ್ತೆ ಬಿಡವ ಹೌದಾ ಅಂತ ನಾನೇ ಹೇಳ್ತಿದ್ದೆ. ಆದರೆ 10 ಎಕರೆ ಇದ್ದಾಗ ಅದರಲ್ಲಿ ಒಂದು ಈ ಸ್ಥಿತಿಯೆಲ್ಲ ನೋಡಿಯೂ ಒಂದು ಕೊಡ್ಲಿಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಅಂದರೆ, ಅದು ಸಂಪೂರ್ಣವಾಗಿ ಯಾವುದೇ ಹಿತ ಬಯಸುವ ಚಿಕ್ಕ ಲವಲೇಶವೂ ಅಲ್ಲಿಲ್ಲ. ಸೊ ಬಟ್ ನಿಮಗೆ ಬೇರೆ ಬೇರೆ ಮೂಲಕ ನಿಮ್ಮನ್ನು ಕಟ್ಟ ಹಾಕೋ ಭಾವನಾತ್ಮಕ ವಿಚಾರಗಳು ತಂದಿಟ್ಟಾಗ ನೀನು ಕಣಪ್ಪ ಆಮೇಲೆ ಮದುವೆ ಮಾಡಿದ್ಮೇಲೆ ಬರುತ್ತೆ ಅಂದ್ಕೊಂಡು, ಇಲ್ಲ ಸಂಬಂಧವಾಗಿರಲಿ, ಬಟ್ ವ್ಯವಹಾರ ಅಂತ ಬಂದಾಗ ನಮಗೆ ಕೊಡೋ ತಪ್ಪೇ ಇಲ್ಲ. ಸೊ ಹೆಣ್ಮಕ್ಳು ತವರು ಮನೆಯ ಆಸ್ತಿ ವಿಚಾರ ಅಂತ ಬಂದಾಗ ತವರು ಮನೆಯ ಕಷ್ಟ ಸುಖಗಳಲ್ಲೂ ಭಾಗಿಯಾಗಬೇಕು. ಆದರೆ ಹಂಗೆ ಭಾಗಿಯಾಗಬೇಕಂದ್ರೆ ಹೆಣ್ಮಕ್ಳು ನಂಗೆ ನಡೆಸ್ಕೊಂಡಿರ್ಬೇಕು. ತುಂಬ ಸಾರಿ ಬರ್ತಾರೆ ಆಶ್ರಮಕ್ಕೆ ಬಂದು ಈ ವಿಚಾರಗಳು ತುಂಬ ಹೆಣ್ಮಕ್ಳು ಕೇಳಬೇಕು, ಕೇಳಬಾರ್ದು. ಈಗ ಅಕ್ಕ ತಂಗಿದಿರನ್ನ ಕರೆದು ಕಳಿಸ್ಲಿಕ್ಕೆ ಹಿಂದೆ ಮುಂದೆ ನೋಡೋರ ಹತ್ರ ಮತ್ತೆ ಯಾಕೆ ಬಿಡ್ತೀರಾ? ಮಹತ್ವ ಕೊಟ್ಟಾಗ ಜಮೀನಲ್ಲ, ಅವ್ರಿಗೋಸ್ಕರ ಪ್ರಾಣ ಬಿಡ್ಬೋದು. ಹೆಂಗ ಅದು ಮಹತ್ವವೇ ಇಲ್ಲ ಅಂದಾಗ ಬಿಡಿ, ಆಯ್ತು ಕೊಡಿ ನಮ್ಮ ಪಾಲಿ, ಹೆಂಗೂ ದೂರ ಇರ್ತೀವಿ, ತಗೊಂಡೇ ಹೋಯ್ತೀವಿ ಬಿಡವ ಅನ್ಬೇಕಷ್ಟೇ.
ಸರ್ ಹೆಂಗೆ ಸರ್ ಏನ್ ಗೊತ್ತಾ, ಈಗ ಜನ ಬಲ ಹಣದ ಬಲ ಅವ್ರಿಗೆಲ್ಲ ಇದೆ ಸರ್, ನಮ್ಗೇನು ಇಲ್ಲ. ನಮಗೇನು ಸಿಕ್ತತೋ ಇಲ್ಲೋ ಯಾಕೆಂದ್ರೆ ಸರ್ ನನ್ ಮಗನ್ ಪರಿಸ್ಥಿತಿ ನೆನ್ಸ್ಕೊಂಡ್ಬಿಟ್ರೆ ತುಂಬಾ ಅಂದ್ರೆ ಸರ್ ನಿಜವಾಗ್ಲೂ ಏನಾದ್ರೂ ಮಾಡ್ಕೊಂಡ್ಬಿಡ್ಲ. ನಾನು ಮನೆಗೆ ಇರ್ತೀನಿ ಸರ್, ಒಬ್ಳೆ ಏನೇನು ಯೋಚನೆ ಮಾಡ್ತೀನಿ. ಏನಾದ್ರೂ ಮಾಡ್ಕೊಂಡ್ಬಿಡ್ಲ, ನಾನು ಇದ್ದರ ಏನ್ ಸಾಧನೆ ಮಾಡೋದೈತಿ. ನನ್ ಮಗನಿಗೆ ಅಂತ ಏನು ಮಾಡ್ಲಿಲ್ಲ ಸರ್, ನಾನು ಓದಿಸ್ಲಿಲ್ಲ ಅಂತ ತಾಯಿ ನನ್ ಸರ್, ನನಗೆ ಶಕ್ತಿನೇ ಇದ್ದಿಲ್ಲ ಎಲ್ಲ ಸರ್ ಬಿಡವಾ, ಓದ್ಸೋದಕ್ಕೆ. ಶಕ್ತಿ ನೋಡವ, ಶಕ್ತಿ ಇದ್ದು ಏನೋ ದುರ್ಬುದ್ಧಿಯಿಂದ ಅವನ ಎಲ್ಲ ಅವಕಾಶಗಳಿಗೂ ನೀನು ತಣ್ಣೀರು ಬಟ್ಟೆ ಹಾಕಿದ್ರೆ ಅದನ್ನ ಪಾಪಿ ಅಂತ ಹೇಳ್ಬೋದು. ಅವತ್ತಿಗೆ ನಿನ್ನ ಕೈಲಿ ಏನಾಯಿತು ಅದನ್ನು ಮಾಡಿದ್ದೀಯಾ. ಇವತ್ತಿಗೂ ನಿನ್ನ ಹೃದಯದಲ್ಲಿ ಅವನ ಹಿತದ ಬಗ್ಗೆನೇ ಆಲೋಚನೆಗಳಿದ್ದಾವೆ. ಹಾಗಾಗಿ ನೀನು ಯಾವುದೇ ಕಾರಣಕ್ಕೂ ಪಶ್ಚಾತ್ತಾಪ ಪಡಬೇಡ. ಆ್ಯಂಡ್ ಅದಕ್ಕೂ ಮೀರಿ ಸಂಸ್ಕಾರಗಳು ಮಕ್ಕಳನ್ನು ಕಾಯ್ತವೆ. ಶಿಕ್ಷಣ ಆಯ್ತವ, ನಿನ್ನ ಅಣ್ಣನಿಗೆ ಶಿಕ್ಷಣ ಇರಲಿಲ್ವಾ, ನಿನ್ನ ಅಣ್ಣನ ಹೆಂಡತಿ ಶಿಕ್ಷಣ ಇರಲಿಲ್ವ, ನಿಮ್ಮ ಅಕ್ಕನಿಗೆ ಶಿಕ್ಷಣ ಇರಲಿಲ್ವ, ಯಾವುದ್ರ ಬಗ್ಗೆ ಯಾವ ಸ್ಥಿತಿ ಯಾವ ವಿಚಾರಗಳ ಬಗ್ಗೆ ಹೆಂಗೆ ಮಾತಾಡಬೇಕು, ಏನಿರಬೇಕು. ಸಂಸ್ಕಾರ ಶಿಕ್ಷಣಕ್ಕಿಂತ ಭಾಳ ಹಿರಿದಾದದ್ದು. ಒಂದು ವೇಳೆ ಇದು ಯಾವುದು ಬರಲಿಲ್ಲ ಅಂದರೆ ನಿನ್ನ ಮಗ ಏನು ಬೀದಿಗೆ ಬರಲ್ಲ. ನೋಡವಾ, ಮಗನಿಗೆ ನೀನು ಪ್ರತಿದಿನ ಧನಾತ್ಮಕವಾದ ಮಾತುಗಳನ್ನು ಹೇಳಿ, ಮಗ ನಾವು ಹೋರಾಡೋಣ, ನಮ್ಮದು ನಾವು, ಯಾಕಂದರೆ ಈಗ ಹೆಂಗೂ ಒತ್ತಾರವಾಗಿ ದೂರನೇ ಇದ್ದೀವಿ ಆಯ್ತಲ್ಲಪ್ಪ, ಅದಕ್ಕೆ ನಾವು ಬಿಡೋದು ಬೇಡ. ನಮ್ಮದು ನಾವು ಪಡ್ಕೊಳ್ಳೋ ಪ್ರಯತ್ನ ಇನ್ನೂ 10 ವರ್ಷ ಆದರೂ ನಾವು ಮಾಡ್ತಾನೆ ಇರೋಣ. ಆದರೆ ಅದನ್ನ ನಂಬ್ಕೊಂಡು ಜೀವನ ಮಾಡೋದು ಬೇಡ. ನೋಡಪ್ಪ, ನಿನ್ನ ಮಗನೇ ನೀನು ಕಷ್ಟಪಡ್ತಾ ಇದೀಯಾ, ನೀನು ಮಾಡ್ತೀಯಾ, ಅಪ್ಪ ಹೋದಂಗೆ ನಾನು ಒಂದಿಸ್ ಹೋಯ್ತೀನಿ, ನೀನು ಒಂದಿಸ್ ಹೋಯ್ತಿ, ಎಲ್ಲ ಹೋಗುವುದೇ. ನಮಗೆ ಎಷ್ಟೆಷ್ಟು ಆಸ್ತಿ ಇದೆ ಅನ್ನೋದಕ್ಕಿಂತ ನಾವು ಹುಟ್ಟಿನಿಂದ ಸಾಯುವವರೆಗೂ ಅಪ್ಪ ಹಾಕಿದ್ದ ಹಾಲ್ಮರಕ್ಕೆ ನೇಣು ಹಾಕೊಂಡು ಸತ್ತೋ ಅನ್ನಂಗಾಗದೆ ನಾವೊಂದು ಹಾಲ್ಮರ ಬೆಳೆಸ್ತೋ, ನಾವೇ ಒಂದು ಕಷ್ಟಪಟ್ಟು, ನಾವೇ ಒಂದು ಏನೋ ಮಾಡ್ದು, ನಾಳೆ ದಿನ ನಿನ್ನ ಮಗ ಅವನ ಮಕ್ಕಳಿಗೆ ಏನೋ ಹೇಳಬೇಕಾದ್ರೆ ಭಾಳ ಹೆಮ್ಮೆಯಿಂದ ಹೇಳ್ಬೋದು, ನನಗೇನೂ ಇರಲಿಲ್ಲ, 0ಇಂದ ನಾನು ಕಟ್ಟಿದ್ದಿದ್ದೆಲ್ಲ ಅಂತ. ಸೊ ಮಗನ ಬದುಕಿಗೆ ಮಿನಿಮಮ್ ಏನು ಕೊಡಬೇಕು, ಏನು ಓದಿಸ್ಬೇಕು, ಮಿನಿಮಮ್ ನಿನ್ನ ಕೈಲಾದಷ್ಟು ನೀನು ಮಾಡಿದ್ದೀಯವ. ಅದಕ್ಕೆ ಮೀರಿ ಸಂಸ್ಕಾರವಂತ ಮಗ ಇದ್ದಾನೆ, ಮನೆಯ ಕಷ್ಟವನ್ನು ಅರ್ಥ ಮಾಡ್ಕೊಂಡು ನಡೆಯೋ ಮಗ ಇದ್ದಾನೆ, ಮಾತು ಕೇಳೋ ಮಗ ಇದ್ದಾನೆ. ಇಷ್ಟಿದ್ರೆ ಸಾಕು, ಇನ್ನು ಮಿಕ್ಕಿದ್ದೆಲ್ಲ ಭಗವಂತ ಕೊಡ್ತಾನೆ. ಕೈ ಬಾಯಿ ಶುದ್ಧವಾಗಿಟ್ಟುಕೊಂಡು ಒಳ್ಳೆ ರೀತಿಯಲ್ಲಿ ಬದುಕಪ್ಪ. ನೀನು 8 ಗಂಟೆಗೆ ಹೋಗಿ 10 ಗಂಟೆಗೆ ಬರೋ ಈ ಕಷ್ಟದ ಜೀವನ ಮಾಡ್ತಾ ಇದ್ದೀಯ, ದೇವರು ಕೈ ಬಿಡೋದಿಲ್ಲ. ಆಸ್ತಿ ನಂಬಿಕೊಂಡು ನಾವು ಜೀವನ ಮಾಡೋದು ಬೇರೆ, ಏನೋ ಜೀವನ ನಡೀತಾ ಇದೆ. ಈಗೆಲ್ಲ ನಿನ್ನ ಮಗ ಅಷ್ಟೇ ಅಲ್ಲವಾ, ನಿನ್ನ ಮಗನ ಥರ ಸಾವಿರಾರು ಜನ ಕನಸೊತ್ಕೊಂಡು ಅಪ್ಪನ ಆಸ್ತಿ ಇಲ್ಲ, ಅಮ್ಮನ ಆಸ್ತಿ ಇಲ್ಲ, ಯಾವುದು ಬೇಡ, ಕಷ್ಟಪಟ್ಟು ಬದುಕೋಣ, ಒಳ್ಳೆ ರೀತಿಯಲ್ಲಿ ಜೀವನ ಮಾಡೋಣ. ಹೀಗೆ ಮಕ್ಕಳಲ್ಲಿ ಅವರೇ ಆಸ್ತಿ ಆಗಬೇಕು. ಯಾವುದು ಆಸ್ತಿ ನಂಬಿಕೊಂಡು ಬದುಕೋದು ಬೇಡ, ಯಾವುದು ಶಾಶ್ವತವಲ್ಲ. ನಮ್ಮಲ್ಲಿ ಒಂದು ಕಸಬಿರಬೇಕು, ನಮ್ಮಲ್ಲಿ ಒಂದು ಕಲೆ ಇರಬೇಕು, ನಮಗೆ ಏನೋ ಒಂದು ಸಾಧಿಸುವ, ಎಲ್ಲರನ್ನು ಹಿಮ್ಮೆಟ್ಟಿಸಿ ನಾವು ಗೆಲ್ಲುವ ಒಂದು ಛಲವನ್ನು ಮಕ್ಕಳಿಗೆ. ಅದನ್ನು ಬಿಟ್ಟು ನೀನು ಹೊತ್ಕೊಂಡು ಕೂತ್ಕೊಂಡು ಆಯ್ತವ, ನಿನ್ನ ಕೈಲ ಆಗೋವರೆಗೂ ನೀನು ಮಾಡಿದ್ದೀಯಾ, ಏನು ಹಣೆ ಬರಕೆಟ್ಟು ಸ್ವಲ್ಪ ಕಷ್ಟ ಆಗಿ ತೊಂದರೆ ಆಗಿ ಇಲ್ಲಿ ಕೂತಿದ್ದೀಯ. ಆದರೆ ಮಗ ದೇವರ ದಯೆಯಿಂದ ಆರೋಗ್ಯವಂತನಾಗಿದ್ದುಕೊಂಡು, ಸಂಸ್ಕಾರವಂತನಾಗಿದ್ದುಕೊಂಡು, ಒಳ್ಳೆಯವರ ಸಹವಾಸದಲ್ಲಿದ್ದು, ಒಳ್ಳೆಯವ್ರ ಹಿಂದೆ ಮುಂದೆ ಸುತ್ತಿ ಬರುವ 10 ರೂಪಾಯಿಲೋ 20 ರೂಪಾಯಿಲೋ ಜೀವನ ನಡೆಸೋದನ್ನು ಅವನಿಗೆ ಕಲಿಸಿ, ಅವನಿಗೆ ಭವಿಷ್ಯದಲ್ಲಿ ಉತ್ತಮ ಬದುಕನ್ನು ಕಟ್ಟಿಕೊಳ್ಳಿಕ್ಕೆ ಏನೇನು ಅವನಿಗೆ ಹುರಿದುಂಬಿಸಬೇಕೋ, ಆಸ್ತಿಯ ಹೊರತಾಗಿ ಮಗ ಇಷ್ಟು ಬರುತ್ತೆ, ಇಷ್ಟು ಆದಾಯ ಇದೆ, ಇಷ್ಟು ಖರ್ಚಿದೆ, ಇಷ್ಟು ಕೂಡಿಡು, ಹಿಂಗೆ ಮಾಡು, ನಗ್ನಗ್ತಾ ಇದನ್ನು ಹೇಳ್ತಾ ಬದುಕಿಸಬೇಕೇ ಹೊರತು ಅದರಿಂದ ಆಚೆಗೆ ಅಲ್ಲಿ ಇಲ್ಲಿ ಕೇಳಿ ತಿಳ್ಕೊ, ಇದಕ್ಕೇನು ಮಾಡ್ಬೋದು, ಕಾನೂನಲ್ಲಿ ಏನಿದೆ, ಲಾಯರ್ಗಳು ತಿಳ್ಕೊ, ಇದು ಮುಂದಿನ 5 ವರ್ಷ ಆದಮೇಲೆ ಅಪ್ಲೈ ಮಾಡಿ, ತೊಂದರೆ ಇಲ್ಲ, ನಾಳೆನೇ ಮಾಡಿ ಅಂತಲ್ಲ. ಬಟ್ ನಾನು ಹೇಳಿದ್ದು ಕೇಳೋದ್ರಲ್ಲಿ ಹೌದು ಸರ್. ನನಗೆ ಏನ್ ಅನುಮಾನ ಗೊತ್ತಾ ಸರ್, ಸಿಗುತ್ತಾ ಇಲ್ಲೋ ಇಷ್ಟು ಪ್ರಯತ್ನ ಮಾಡಿದ್ರು ಅನ್ನೋದಂತೂ ಖಂಡಿತ ಮನಸ್ಸಲ್ಲಿ ಇದೆ ಸರ್. ನನಗೆ ಸಿಗುತ್ತವ, ಏನೂ ಆಗಲ್ಲ, ಸಿಕ್ಕೇ ಸಿಗುತ್ತೆ. ಆದರೆ ಈ ಸಂಬಂಧಗಳು, ಅಕ್ಕ ತಂಗಿ, ಅಣ್ಣನ ಮಕ್ಕಳು, ಕರೆದು ಕಳಿಸು, ಊಟ ಇಕ್ಕು, ಪ್ರೀತಿಯಿಂದ ಮಾತಾಡು, ಮಾತಿಗೆ ಬಗ್ಗಿ, ಬಟ್ ಅದಕ್ಕೆ ಯಾವುದಕ್ಕೂ ಹಣನೂ ಕೊಡಲ್ಲ, ಆಸ್ತಿಗೂ ಒಂಚೂರಾದರೂ ನಿಮಗೆ ಕೊಡ್ಲಿಕ್ಕೆ ತಯಾರಿಲ್ಲ ಅಂದರೆ ನೀನಲ್ಲಿ ಕರುಳ ಬಳ್ಳಿಗೆ ಮರುಳಾಗಿ ಬಿಟ್ಟು ನಿನ್ನ ಮಗನಿಗೆ ಅನ್ಯಾಯ ಮಾಡಬೇಡ, ಆಯ್ತಾ? ಮೊದಲು ನಿನ್ನ ಮಗ, ನೀನು ಕಂಡವ್ರದ್ದು ಕೇಳ್ತಿಲ್ಲ. ಮತ್ತೆ ತಡೆಯಪ್ಪ ಎಲ್ಲ ಇದೆ
ಆದರೂ ಅತಿ ಆಸೆಯಿಂದ ಕೇಳ್ತಿದ್ದೀಯ ಅಂತಲೂ ನಿನ್ನ ಮನಸ್ಸಾಕ್ಷಿ ನಿನಗೆ ಯಾವತ್ತೂ ಹೇಳಿಲ್ಲ. ಇಲ್ಲ ಏನು ಸರ್, ಇಲ್ಲ, ಇಲ್ಲ. ಅದಕ್ಕೆ ಕೇಳ್ತಾ ಇದ್ದೀನಿ. ಹೌದು ಸರ್. ಇದ್ದಿದ್ದಿದ್ರೆ ನಾನೇ ಕೊಡ್ತಾ ಇದ್ದೆ. ಅಷ್ಟಂತೂ ಕರುಣೆ ಅಥವಾ ಕೊಡುಗೈ ಬುದ್ಧಿಯನ್ನಂತೂ ದೇವರು ಕೊಟ್ಟಿದ್ದ. ಏನು ಹೌದು. ಇಲ್ದಾಗಲೇ ನನ್ನ ಕೈಲಾದ ನಾನು ಮಾಡಿದ್ದೀನಿ. ಸೊ ಹಾಗಾಗಿ ಇಲ್ಲಿ ಕೇಳೋದ್ರಲ್ಲಿ ಯಾವುದೇ ತಪ್ಪು ಇಲ್ಲ. ಮತ್ತು ನಿಮ್ಮ ಗಂಡನ ಮನೆಯ ವಿಚಾರಕ್ಕೆ ಬಂದರೆ ಅಲ್ಲಿಯೂ ಕೂಡ ಈ 2 ಲಕ್ಷ ಕೊಟ್ಟು ಇದನ್ನು ಮಾಡು ಅದನ್ನು ಮಾಡು ಅವೆಲ್ಲ ನಿಮ್ಮ ನಡುವೆ ನಡೆಯುವ ಮಾತುಕತೆ. ಕಾನೂನು ಅಂತ ಹೋದ್ರೆ ಅದನ್ನು ಅವ್ರು ಕೇಳಂಗಿಲ್ಲ. ಬಟ್ ಏನೋ ಮನುಷ್ಯತ್ವದ ದೃಷ್ಟಿಯಿಂದ ಒಂದಷ್ಟು ಹಣ ಇಸ್ಕೊಂಡು ನೀನು ಸುಮ್ಮನೆ ಆಯ್ತೀಯೋ ಅಥವಾ ಒಂದಷ್ಟು ಹಣ ಕೊಟ್ಟುಬಿಟ್ಟೆ ನೀನು ಇದು ಮಾಡ್ತೀಯೋ. ಬಟ್ ನನ್ನ ಪ್ರಕಾರ ತಾಯಿ ಮನೆಯದು ವಿಚಾರ ಮುಗ್ದಾದ ಮೇಲೆ ಗಂಡನ ಮನೆ ವಿಚಾರಕ್ಕೆ ಏನಾಯಿತು ಕೈ ಹಾಕಷ್ಟೇ. ಬಟ್ ತುಂಬ ಈ ಹಾದಿಯಲ್ಲಿ ದ್ವೇಷ ಕಟ್ಕೊಳ್ಳೋಕೆ ಹೋಗ್ಬಾರ್ದು. ಯಾಕಂದರೆ ಎಷ್ಟೋ ಸಾರಿ ಇಂಥ ವಿಚಾರಗಳು ಬಂದಾಗ ಒಂಚೂರು ಅವ್ರಿಗೆ ಜಾಸ್ತಿ ಹೋಗುತ್ತೋ, ಒಂಚೂರು ನಿಮಗೆ ಜಾಸ್ತಿ ಬರುತ್ತೋ, ಕಡಿಮೆ ಬರುತ್ತೋ, ಇವೆಲ್ಲ ಮುಕ್ತಾಯ ಆಗ್ಬಿಡ್ಬೇಕು. ನನ್ನ ಪ್ರಕಾರ ಇದು ಯಾವುದೂ ಇಲ್ದವ್ರು ತುಂಬ ಜನ ನೆಮ್ಮದಿಯಾಗಿ ಬದುಕ್ತಾವ್ರೆ. ಹೌದು ಸರ್. ಸರ್ ಇಷ್ಟು ವರ್ಷ ಹಂಗೆ ಸರ್ ಬದುಕಿರೋದು ಅಂತ ಕುಡುಕ್ ಗಂಡನ್ ಜೊತೆ ಜೀವನ ಮಾಡಿದೀನಿ, ಆ ತರನೇ ಇದ್ದಿದ್ದು ಸರ್. ಏನ್ ಗೊತ್ತಾ, ನೀನು ಹಾಗೆ ಬದುಕಬೇಕು. ಆಸ್ತಿ ಅನ್ನೋದು ಕೇವಲ ಮುಂದಿನ ಎಷ್ಟೋ ನಿಲ್ದಾಣಗಳ ನಂತರ ಇನ್ನೆಲ್ಲೋ ಸಿಗುವ ಒಂದು ಭಾಗ್ಯ. ಹೌದು, ಸಿಗುತ್ತೆ. ಆದರೆ ಆ ಭಾಗ್ಯವನ್ನು ನಂಬಿಕೊಂಡು ಬದುಕಬೇಡಿ. ಇಲ್ಲ ಸರ್, ಇಲ್ಲ. ಒಳ್ಳೇದಾಗಲಿ, ಗಂಡನ ಮನೆ ವಿಚಾರ ಆಗಲಿ, ತಾಯಿ ಮನೆ ವಿಚಾರ ಆಗಲಿ, ಕೇಳೋದ್ರಲ್ಲಿ ತಪ್ಪೇ ಇಲ್ಲ. ಬಟ್ ಮೊದಲು ತಾಯಿ ಮನೆ ವಿಚಾರವಾಗಿ ಹೆಣ್ಣು ತರೋದು ಅದು ಇದು ಈ ಮಾತುಕತೆಗಳಿಗಿಲ್ಲ ಅವಕಾಶ ಕೊಡಬೇಡ. ಸರ್ ಹೌದು ಸರ್. ಇನ್ನೊಂದು ಮಾತು ಕೇಳ್ತೀನಿ. ಆಗದ ಮಾತು. ಮಕ್ಕಳು ಚಿಕ್ಕವರಿದ್ದಾಗಲೇ ಅವ್ರ ತಲೆಗೆ ಇವೆಲ್ಲ ಬಂದ್ಬಿಟ್ರೆ ಇಲ್ಲ ಸರ್, ಇಲ್ಲ ಸರ್. ನಿಮ್ಮ ಹತ್ರ ಮಾತಾಡಿದ್ದೀನಿ ಅಷ್ಟೇ, ಮಗನ ಹತ್ರ ಏನು ಮಾತಾಡಿಲ್ಲ ಸರ್. ಇನ್ನೊಂದ್ ಏನ್ ಗೊತ್ತಾ ವಿಚಾರ, ನಮ್ಮ ನಾದ್ನಿ ನಮ್ಮ ಮನೆಯವರ ತಂಗಿ ಇದ್ದಾಳೆ ಸರ್, ಅವಳಿಗೆ ಒಬ್ಬ ಹೆಣ್ಮಗಳಿದ್ದಾಳೆ ಸರ್. ಅವಳಿಗೆ ಮದುವೆ ವಯಸ್ಸಿಗೆ ಬಂದಿದ್ದಾಳೆ ಆಲ್ರೆಡಿ. ನನ್ನ ಮಗನಿಗಿನ 1 ವರ್ಷ ಚಿಕ್ಕವಳು. ಈಗ ಅವಳು ನಮ್ಮ ನಾದ್ನಿ ಏನಂತ ಇದ್ದಾಳೆ ಸರ್, ನನ್ನ ಮಗಳನ್ನ ಮಾಡ್ಕೊ ನೀನು ಅಂತ ಬಹಳ ಬಲವಂತ ಮಾಡ್ತಾ ಇದ್ದಾಳೆ ಸರ್. ಈಗ ಅದಕ್ಕೆ ನನಗೆ ಸರ್ ಏನ್ ಮಾಡುವ, ಇನ್ನು ನಾವು ಮದ್ವಿ ಯೋಚನೆ ಮಾಡಿಲ್ಲ ಸರ್ ಇನ್ನು. ಯಾಕೆಂದ್ರೆ ನಮ್ದಿನ್ನು ಮನಿದು ಎಲ್ಲ ಬಗೆಹರಿಸ್ಕೊಂಡು, ಸಾಲ ಒಂದ್ ಸ್ವಲ್ಪ ಚೆನ್ನಾಗ್ ಆದ್ಮೇಲೆ ನೋಡೋಣ ಅಂತ ಸುಮ್ನಿದೀವಿ. ಅದಕ್ಕೆ ಈಗ ಮಾಡ್ಕೊಂಡ್ರು ಒಳ್ಳೇದೋ ಅಥವಾ ಬ್ಯಾಡ್ವೋ ಅಂತ ಇದೊಂದ್ ಮಾತು ಕೇಳ್ತಾ ಇದೀನಿ ಸರ್ ನಿಮ್ಮ ಹತ್ರ. ನಿನ್ನ ಮಗನಿಗೆ ಈಗಲೇ ಕೈ ಹಾಕಕ್ ಹೋಗ್ಬೇಡಿ. ಯಾಕಂದ್ರೆ ಒಂದ್ ಹಂತಕ್ಕೆ ಚೆನ್ನಾಗಿ ನಿಂತ ಮೇಲೆ ನಾವು ಯಾವ ಹೆಣ್ಮಗಳಾದ್ರೂ ಉಳಿಯೋದು. ಹೌದು ಸರ್. ಕೇಳ್ತಾ ಇದೀಯಾ, ಇವೆಲ್ಲ ಕೇಳಿ ಮತ್ತೆ ಅದೇ ಎಡವಟ್ಟು ಮಾಡ್ಕೊಳ್ತಿದೀಯಾ. ಸಾಲ ತೀರಿಸ್ಕೋ, ಮಗನಿಗೆ ಇನ್ನೂ ಸ್ವಲ್ಪ ಲೋಕಜ್ಞಾನ ಬರ್ಲಿ. ಇವೆಲ್ಲ ಮಾತುಕತೆ ಈಗಲೇ ಬೇಡ. ಅಲ್ಲಿವರೆಗೂ ಅವ್ರು ಕಾಯ್ತಾರ, ಅದು ಅವ್ರಿಗೆ ಬಿಡು. ಬಟ್ ಇವೆಲ್ಲ ಈಗ ಮಾತು ಕೊಟ್ಟು ಬಿಡೋದು, ಒಂದಷ್ಟು ಸಾಲ ಇದ್ದಾಗಲೇ ಬಿಡು ಮದುವೆ ಮಾಡ್ಬಿಡೋಣ ಅಂತ ಹೋಗೋದು. ನೋಡಪ್ಪ, ಗಂಡ ಸಾಲ ತೀರಿಸ್ತಾ ಕೂತ್ಕೊಳ್ತಾನೆ, ಗಂಡ ಎಷ್ಟು ದುಡಿದ್ರು ಸಾಲ ತೀರೋದ್ರಲ್ಲೇ ಇದೆ ಅಂತ ಬಂದ ಹೆಣ್ಮಗಳು ಮನ್ಸು ಕೆಟ್ಟೋಗ್ಬಿಡುತ್ತೆ. ಇವೆಲ್ಲ ಮುಗಿಸ್ಕೊ, ಏನ್ ಪರವಾಗಿಲ್ಲ, ಮುಂದೆ ಏನೋ ಒಂದು ದೇವ್ರು ಇಟ್ಟಿರ್ತಾನೆ. ಆದ್ರೆ ಯಾರು ಮಾತು ಕೊಡೋಕ್ ಹೋಗ್ಬೇಡಿ. ಇವಾಗ 21 ವರ್ಷ ಸರ್ ನನ್ ಮಗನಿಗೆ. ಇವಾಗ 21ಕ್ಕೆ ಮದುವೆ ಮಾಡಿ ನೀನಿರೋ ಸ್ಥಿತಿಲಿ ಏನ್ ಕಟ್ಕತಿಯವ? ಇಲ್ಲ ಸರ್, ಇವಾಗೇ ಮಾಡಲ್ಲ ಸರ್. ಅದೇ ಮಾಡನೋ ಬೇಡವೋ ಅಂತ ನಿಮ್ಮ ಹತ್ರ. ಸಾಲ ತೀರ್ಸ್ಲಿ, ಹೊರಗಡೆ ಇನ್ನು ಓಡಾಡ್ಲಿ, ಲೋಕಜ್ಞಾನ ತಿಳ್ಕೊಳ್ಳಿ. ತಡಿಯಪ್ಪ, ಹೆಣ್ಣು ಸಿಗಲ್ಲ ಅದು ಇದು ಅಂದ್ಕೊಂಡು ಆತರ ಬಿದ್ರೆ. ಹೌದು ಸರ್, ಹೌದು. ಆ ತರನು ತಲೆಗೆ ಐತ್ ಸರ್ ನನಗೆ. ಬೇಡ ಬೇಡ ಬೇಡ, ಆತರ ಬೀಳಕ್ ಹೋಗ್ಬೇಡಬ್ಬಾ. ಎಲ್ಲರೂ ನಿನ್ ಮೇಲೆ ಏನೋ ಪ್ರೀತಿಗೂ ಅಭಿಮಾನಕ್ಕೂ ಹೇಳಿರ್ಬೋದು, ನೋಡನಿರ್ರಪ್ಪ ಅಂದ್ಕೊಂಡೇ ಇರ್ಬೇಕೆ ಹೊರತು ಇವೆಲ್ಲ ಇನ್ನು ಒಂದ್ ಸರಿಯಾದ ನೆಲೆ ನಿಂತಿಲ್ಲ, ಇನ್ನು ನಿಮ್ಮದೇನು ತಮ್ಮದೇನು ಅಂತ ಸರಿ ನಿಮ್ಮ ಹೆಸರಿಗೆ ಆಗಿಲ್ಲ, ಅಥವಾ ಇನ್ನು ಒಂದ್ ಸರಿಯಾಗಿ ಒಂದು ಬ್ಯಾಂಕ್ ಬ್ಯಾಲೆನ್ಸ್ ಇಲ್ಲ, ಒಂದು ಮಟ್ಟಿಗೆ ಗಟ್ಟಿಯಾಗಿ ನಿಂತಿಲ್ಲ. ಈ ನೋಡವ್ವ, ಬೇಜಾರು ಮಾಡ್ಕೊಂಬೇಡ, ಯಾವ ನಿಲ್ಲಲ್ಲವ್ವ. ಒಂಚೂರು ಸರಿಯಾಗಿ ನಮ್ಮ ಬುಡ ಗಟ್ಟಿ ಮಾಡ್ಕೊಳ್ಳದೆ ಯಾವುದಲ್ಲೂ ಸೈ ಅನ್ಸ್ಕೊಳಕ್ಕಾಗಲ್ಲ. ಏನೋ ಹುಮ್ಮಸ್ಸಲ್ಲ ಆಗ್ಬಿಡ್ಬೋದು, ಕಾಲ ಮೊದ್ಲಂಗಿಲ್ಲ. ಹಾಗಾಗಿ ಇಷ್ಟೆಲ್ಲ ಮಾಡಿದೀಯ. ನಿನ್ನ 21 ವರ್ಷದ ಮಗನ್ನ ಈಗಿನ್ನು ಕೆಲಸಕ್ಕೆ ಇಳಿದಿರೋ ಮಗನಿಗೆ ಮದುವೆ ಮಾಡಿಬಿಟ್ಟು ಆಡ ಮಕ್ಳಿಗೆ ಮದುವೆ ಮಾಡ್ದಂಗೆ ಆಗ್ಬಿಡುತ್ತ ಮೇಲೆ ಕತೆ. ಬೇಡ ಆ ವಿಚಾರಗಳಿಗೆ. ಈಗ ಆತನ 24-25 ಹಂತಕ್ಕೆ ಬರೋವರೆಗೂ ಆ ವಿಚಾರಕ್ಕೆ ಕೈಯೇ ಹಾಕಬೇಡ. ಆತ ಒಂದಷ್ಟು ದುಡಿಲಿ, ಅವನಿಗೊಂದು ಸ್ಥಾನಮಾನ ಬರಲಿ. ಈತನಿಗೆ
ಹೆಣ್ಣು ಕೊಡಬೇಕಪ್ಪ ಅಂತ ಅವ್ರಿಗೆ ಅನ್ನಿಸ್ಲಿ. ಅದಕ್ಕೂ ಮೀರಿ ಬಂದವಳನ್ನು ಸಾಕಿ ಸಲಹಿ ಏನೋ ನಿಮಗೂ ಸ್ವಲ್ಪ ಯಾಕೋ ದೇಹ ಮೊದಲಿಂದಲೂ ಹಿಂಗಿದೆ, ಏನೋ ಕಾಯಿಲೆ ಬಾಯಿಲೆ ಬಿದ್ದಾಗ ಆಮೇಲೆ ಒಂಚೂರು ಸೇವಿಂಗ್ಸ್ ಇಲ್ಲ, ದುಡಿಮೆ ಇಲ್ಲ ಅಂದ್ರೆ ಏನು ಕತೆ? ಹೌದು ಸರ್. ಮಗ ಯಾವ್ದು ಆಮೇಲೆ ನೋಡ್ತಾನೆ ಸರ್ ಮತ್ತೆ? ಹೌದು, ನನ್ನ ಆರೋಗ್ಯನೂ ಹದಗೆಡ್ತಾ ಐತಿ ಸರ್. ನನ್ಗೂ ಏನಾಗಲ್ಲ, ನೀನು ಆರಾಮಾಗಿ ಮಾಡಿದ್ಯವ, ನೀನು ಕಷ್ಟಪಟ್ಟು ಮಾಡಿದ್ದೀಯಾ, ಮನೇಲಿ ಕೂತ್ಕೊಂಡ್ಬಿಟ್ಟಿದ್ದೀನಿ, ಬದುಕು ಭಾರ ಏನೂ ಇಲ್ಲ, ಇದ್ದಾಗ ನೀನು ಮಾಡಿದ್ದೀಯಾ ಅಂತ ಒಳ್ಳೆ ಮಗ ಇಟ್ಟಿದ್ದಾನೆ ದೇವರು, ಒಳ್ಳೇದಾಗುತ್ತೆ. ನಾನು ಭಾರ ಕೂತ್ಕೊಂಡು ತಿಂತಾ ಇದ್ದೀನಿ, ಆಲೋಚನೆ ಬೇಡ. ದೇವ್ರು ನಿನ್ನನ್ನು ಎಲ್ಲಿವರೆಗೂ ಚೆನ್ನಾಗಿ ಇಟ್ಟಿದ್ದ ಅಲ್ಲಿವರೆಗೂ ಎಲ್ಲರನ್ನೂ ನೋಡಿದ್ದೀಯಾ, ಕಷ್ಟಪಟ್ಟಿದ್ದೀಯವ. ಈಗ ಆರಾಮಾಗಿರು, ಮಗನಿಗೆ ಒಳ್ಳೊಳ್ಳೆ ಮಾತುಗಳು ಹೇಳ್ತಾ, ಆಸ್ತಿ ಅದು ಇದು ಏನು ಬೇಡ, ಅದು ಬರೋ ಟೈಮಿಗೆ ಬರುತ್ತೆ. ಜ್ಞಾನ ಸಂಪಾದನೆ ಮಾಡು, ಹೆಂಗೆ ಹೋಗ್ಬೇಕು, ಯಾರ ಮೂಲಕ ಹೋಗಬೇಕು, ಏನೇನಿಲ್ಲಿ ಅವಕಾಶ ಸಾಧ್ಯತೆಗಳಿದ್ದಾವೆ, ಪಾಸಿಟಿವ್ ಆಗಿರು. ಮಗ ಒಳ್ಳೆ ಇನ್ನೂ ಎತ್ತರಕ್ಕೆ ಖಂಡಿತ ಹೋಗುತ್ತಾನೆ. ಬಟ್ ಈಗಲೇ ಈ ಸಂಬಂಧಿಕರಿಗೆ ಮಾತು ಕೊಡೋದು, ಮದುವೆ ಬಗ್ಗೆ ಮಾತಾಡೋದು, ಇದು ಯಾವುದು ಹೆಚ್ಚು ಚರ್ಚೆ ಆಗಬಾರ್ದು. ಒಂದು ವೇಳೆ ಸುಮ್ಮನೆ ಯೋಚನೆ ಮಾಡಿ ಈ ವಿಚಾರಕ್ಕೆ ಬಿದ್ದು ಮಗ ಈಗಲೇ ಮನಸ್ಸು ಕೆಡಿಸ್ಕೊಂಡು ದುಡಿಯೋದ್ ಕಡೆ ಗಮನ ಹೋಗಿ ಯಾವುದೋ ಚಟಕ್ಕೆ ಬಿದ್ದ ಅಂದ್ಕೊಳ್ಳಿ, ಬದುಕು ಬರ್ಬಾದಾಗ್ಬಿಡುತ್ತೆ. ನೀನು ಹೇಳ್ತಿರೋ ವಿಚಾರಕ್ಕೂ ನನ್ನ ಕಣ್ಣಿಗೆ ಕಾಣ್ತಿರೋ ಕೆಲವು ಸಂಗತಿಗಳಿಗೆ ಸಂಬಂಧವೇ ಇಲ್ಲ. ಬಟ್ ಸುಮ್ಮನೆ ಎಚ್ಚರಿಕೆ ನೀಡಿದ್ದೀನಿ, ನೀನು ಇವೆಲ್ಲ ಬಿಟ್ಬಿಡ್ಬೇಕು. ಮೊದಲು ಇರೋದು ಅದೊಂದು ಮಗ ಅನ್ನೋ ಆಧಾರ, ಅದಕ್ಕೂ ಸ್ವಲ್ಪ ತಲೆ ಕೆಟ್ಟು ಇವೆಲ್ಲ ಮಾತುಕತೆ ಅವ್ರ ತಲೆಗೆ ಬಿದ್ದು ಏನೇನೋ ಆತನು ಮಾತಾಡ್ಲಿಕ್ಕೆ ಅಲ್ಲಿ ಇಲ್ಲಿ ಶುರು ಮಾಡ್ದ ಅಂದ್ರೆ ನೀನು ಊಹೆನೂ ಮಾಡೋಕ್ಕಾಗಲ್ಲ, ಅಷ್ಟು ದುರ್ವ್ಯವಸ್ಥೆಗೆ ಹೋಗ್ಬಿಡುತ್ತೆ ಈ ಬದುಕು. ಹೆಂಗೋ ಹೋಗ್ತಾ ಇದೆ, ಸುಮ್ಮನಿರು. ಆಯ್ತು ಸರ್, ಆಯ್ತು. ನಿಮ್ ಬಾಯಿಂದ ಕೇಳಿದ್ನಲ್ಲ ಸರ್, ನನ್ ಮಗ ಚೆನ್ನಾಗ್ ಆಗ್ತಾನೆ ಅಂತ ಸರ್. ನನಗೆ ಅದಕ್ಕಿಂತ ನನ್ ಮಗ ಚೆನ್ನಾಗ್ ಆಗದ್ ಬಿಟ್ರೆ ಸರ್, ನನಗೆ ಅದಕ್ಕಿಂತ ಆಸ್ತಿ, ದೊಡ್ಡ ಆಸ್ತಿ ಇನ್ಯಾವ್ದು ಇಲ್ಲ ಸರ್ ನನಗೆ. ನನ್ ಮಗ ಒಳ್ಳೆ ಸಂಸ್ಕಾರವಂತ, ಬಂದ್ ಹೆಂಡತಿ ಮಕ್ಳನ್ನ ಚೆನ್ನಾಗ್ ನೋಡ್ಕೊಂಡು, ಒಂದ್ ಚೆನ್ನಾಗ್ ದುಡಿಮೆ ಮಾಡ್ಕೊಂಡು, ನಾನ್ ಮಾಡಿರೋದನ್ನ ಏನೋ ಅಲ್ಪ ಸ್ವಲ್ಪ ಮಾಡಿರೋದನ್ನ ಉಳಿಸ್ಕೊಂಡು ಅವ್ನ್ ಚೆನ್ನಾಗ್ ಇಟ್ಕೊಂಡು ಹೋದ್ರೆ ನನ್ಗೆ ಅದಕ್ಕಿಂತ. ನೀನ್ ಯಾವಾಗ್ಲೂ ಮನೇಲಿ ಕಣ್ಣೀರ್ ಹಾಕ್ಬೇಡ. ಬೆಳಗ್ಗೆ ಸಂಜೆ ಆದ್ರೆ ಮಗನಿಗೆ ಏನಿಲ್ಲ, ಎಲ್ಲ ಒಳ್ಳೇದೇ ಆಗುತ್ತೆ. ನೋಡಬ, ಗಂಡನ ಸಾವನ್ನ ಯಾವಾಗಲೂ ಒಂದು ಪಾಠವಾಗಿ ತಗೊಳ್ಳಿ. ಯಾವಾಗ ಜವಾಬ್ದಾರಿ ಇಲ್ಲದ ಮನುಷ್ಯನಾಗಿ, ಚಟಗಳಿಗೆ ದಾಸನಾಗಿ, ಒಂದು ಇಂದ್ರಿಯಗಳನ್ನು ತಣಿಸುವುದರಲ್ಲೇ, ಇಂದ್ರಿಯಗಳ ಚಪಲ ಪೂರೈಸುವುದರಲ್ಲೇ ಜೀವನ ಕಳೀತಾನೆ, ಅವರ ಅಂತ್ಯ ಹೀಗೆ ಇರುತ್ತೆ. ನಮ್ಮ ಆರೋಗ್ಯಕ್ಕಿಂತ ದೊಡ್ಡ ಭಾಗ್ಯವಿಲ್ಲ. ಅದು ನಿನ್ನ ಗಂಡನ ಬದುಕನ್ನಂತೂ ನೋಡು ಕಲ್ತಿದ್ದೀಯ. ಸೊ ನನಗೆ ಹೆಂಡತಿ ಮಕ್ಳಿಗಿಂತ ಹೊರಗಡೆಯವರೇ ಮುಖ್ಯ, ನಂಗೆ ಎಣ್ಣೆನೆ ಮುಖ್ಯ, ಹೆಂಡನೆ ಮುಖ್ಯ, ಜೂಜೆ ಮುಖ್ಯ, ಉಂಡು ತಿಂದು ತೇಗಿ ಕುಣಿದು ಇದೇ ನನಗೆ ಮುಖ್ಯ ಅಂತ ಹೋದವರು ಬದುಕೆಲ್ಲ ಅಷ್ಟೇ. ಹಾಗಾಗಿ ಎಲ್ಲ ಭಾಗ್ಯಕ್ಕಿಂತ ಆರೋಗ್ಯವೆನ್ನುವ ಭಾಗ್ಯ ನಮಗೆ ಪ್ರಾಪ್ತವಾಗಬೇಕಂದ್ರೆ ಒಳ್ಳೆ ಊಟ ತಿನ್ನೋದಷ್ಟೇ ಅಲ್ಲ, ಒಳ್ಳೆ ಮನಸ್ಥಿತಿಯಲ್ಲೂ ಬದುಕಬೇಕು. ಒಳ್ಳೆ ಮನಸ್ಸಿನಿದೆ, ಯಾಕಂದ್ರೆ ಮನೋರೋಗವೇ ಬೇರೆಲ್ಲ ರೋಗಗಳಿಗೂ ಹೆಬ್ಬಾಗಿಲು. ಅಯ್ಯೋ ಹಿಂಗೆ ಹಂಗೆ ಏನೂ ಇಲ್ಲ, ಹೆಂಗೋ ಮುಳುಗೋಗ್ತಿದ್ದ ಹಡಗಂತಂದು ಇಷ್ಟಾದ್ರೂ ತೇಲಿಸ್ತಾ ಇದ್ದಾನ ದೇವ್ರು, ಹೆಂಗೋ ನಡೆಯುತ್ತೆ. ಅದು ಸರ್ ಏನ್ ಗೊತ್ತಾ, ಹೊರಗ್ ದುಡಿತಾ ಇದ್ದೆ ಸರ್ ನಾನು. ಇವಾಗ ಮನೆ ಕುತ್ಕೊಂಡ್ಬಿಟ್ನಲ್ಲ ಸರ್, ತಲೆಗೆ 108 ಬರ್ತವೆ. ಅದಕ್ಕೆ ದೇವ್ರು ಇವತ್ತು ಕರೆ ಸಿಗೋ ತರ ಮಾಡಿ ನನ್ನ ಬಾಯಿಂದ ಹೇಳಿಸ್ತಿದ್ದಾನೆ. ಏನಿಲ್ಲ, ನಿನ್ನ ಮನೆ ನಿನ್ನ ಮಗನಿಂದ ಇನ್ನೂ ಅದ್ಭುತವಾಗಿ ಬೆಳಗುತ್ತೆ, ಎಲ್ಲ ಒಳ್ಳೇದಾಗುತ್ತೆ. ಬಟ್ ಆಸ್ತಿದೇನಿದೆ ಇನ್ನೊಂದು 4 ವರ್ಷದ ನಂತರ ಅದಕ್ಕೆ ಕೈ ಹಾಕು, ಆಯ್ತಾ? ಅಲ್ಲಿವರೆಗೂ ಚೆನ್ನಾಗಿ ಸಂಪಾದನೆ ಮಾಡ್ಕೋ. ಕೋರ್ಟ್ಗೆ ಓಡಾಡಬೇಕಂದ್ರೆ ಅದು ಖರ್ಚಿದ್ದಿದ್ದೆ. ಆ ಕೋರ್ಟು ಅಂದರೆ ಯಾವಾಗಲೂ ಹಾಗೆ, ಒಂದು ಬೆಕ್ಕನ್ನು ನಿನ್ನದಾಗಿಸಿಕೊಳ್ಳಿಕ್ಕೆ ಒಂದು ಆನೆಯನ್ನು ಕಳ್ಕೊಂಡಂಗದು. ಹಾಗಾಗಿ ಅದಿದ್ದಿದ್ದೆ, ಏನು ಮಾಡ್ಲಿಕ್ಕೆ ಆಗಲ್ಲ. ಸ್ವಲ್ಪ ಅದಿನ್ನೂ 10 ವರ್ಷ ಬಿಟ್ಟು ಹೋದ್ರು ಕಾನೂನೇ. ಅದ್ರ ಬಗ್ಗೆ ತುಂಬಾ ತಲೆ ಕೆಡಿಸ್ಕೊಳಕ್ ಹೋಗಬೇಡಿ. ಒಳ್ಳೇದಾಗ್ಲಿ ತಾಯಿ, ಶುಭವಾಗ್ಲವಾ? ತುಂಬಾ ಸಮಯ ಆಯ್ತು, ದೇವ್ರು ನಿನ್ನನ್ನು ಚೆನ್ನಾಗಿಡ್ಲವಾ? ಶುಭವಾಗ್ಲಿ ತಾಯಿ. ಥ್ಯಾಂಕ್ ಯು ಸರ್, ಧನ್ಯವಾದ ಸರ್. ನಿಮ್ ಪಾದಕ್ಕೆ ಚಿರಋಣಿಯಾಗಿರ್ತೀವಿ ಸರ್ ನನ್ ಮಗ, ನಾನು ಯಾವಾಗ್ಲೂ ನಿಮಗೆ. ಥ್ಯಾಂಕ್ ಯು ಸರ್. ದೇವ್ರು ಒಳ್ಳೇದ್ ಮಾಡ್ಲಿ ತಾಯಿ, ಶುಭವಾಗ್ಲವಾ? ನಾರಾಯಣ. ನೋಡಿ, ನಾನು ಇದೊಂದು ಬಹಳ ಸೂಕ್ಷ್ಮ ವಿಚಾರ. ತವ್ರ ಮನೆಯಲ್ಲಿ ಹೋಗಿ ಆಸ್ತಿ ಕೇಳೋದ ಬಿಡೋದ ಅಂತ ಬಂದಾಗ ನಾನು ಯಾವಾಗಲೂ ಸಂಬಂಧಗಳನ್ನು ಉಳಿಸಿಕೊಳ್ಳುವ ವಿಚಾರಕ್ಕೆ ಮಹತ್ವ ಕೊಡ್ತೀನಿ.
ಈ ಮನೆಯಲ್ಲಿ ಬಾಳಿ ಬದುಕಿ ಹೋದ ಹೆಣ್ಣು ಮಗಳು ಗಂಡನ ಮನೆಯಲ್ಲಿ ಯಾಕೋ ತೀರಾ ಹೀನಾಯ ಸ್ಥಿತಿಗೆ ಹೋಗ್ಬಿಟ್ಟಿದ್ದಾಳೆ, ಅವಳ ಬದುಕು ಬಹಳ ಕಷ್ಟದಲ್ಲಿದೆ ಎಂದಾಗ ಯಾವಾಗ ಒಡ ಹುಟ್ಟಿದವರು ಬಂದು ಆಕೆಯ ಬದುಕನ್ನು ಸ್ವಲ್ಪ ಚೆನ್ನಾಗಿ ಒಳ್ಳೆ ಸ್ಥಿತಿಗೆ ತರುವುದಕ್ಕೆ ಸಹಾಯ ಮಾಡಿದ್ರೆ, ಅಂದರೆ ಒಡ ಹುಟ್ಟಿದವರ ಅಣ್ಣ ತಮ್ಮ ಅಥವಾ ತವರು ಮನೆ, ಒಂದು ಹೆಣ್ಣುಮಗಳಿಗೆ ಅವರ ಬೆಂಬಲಕ್ಕಿಂತ ದೊಡ್ಡ ಆಸ್ತಿ ಇಲ್ಲ. ಬಟ್ ಯಾವಾಗ ಹೆಂಡತಿದಿರು ಬಂದ ತಕ್ಷಣ ಅಕ್ಕ ತಂಗಿದಿರ ಬಗ್ಗೆ ಗಮನ ಕೊಡದೇ ಇರುವಷ್ಟು ಹೀನಾಯ ಮನಸ್ಥಿತಿಗೆ ಬಂದು ತಲುಪಿದಾಗ ನಾನು ಹೇಳ್ತೀನಿ, ಬಿಡಬೇಡಿ, ನಿಮ್ಮ ಪಾಲಿಂದ ನೀವು ಪಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೇ ಮಾಡಿ. ಕೇವಲ ಇದು ತಂಗಿ ಅಕ್ಕಂದಿರ ಕುರಿತು ಎರಡೊಳ್ಳೆ ಮಾತಾಡುವುದ್ರ ಬಗ್ಗೆ ಮಾತ್ರವಲ್ಲ, ತಮ್ಮ ಜವಾಬ್ದಾರಿ ತಮ್ಮ ಕರ್ತವ್ಯಗಳನ್ನು ಜೀವನ ಪೂರ್ತಿ ನಿರ್ವಹಿಸೋದು ಅದು ಆಸ್ತಿಗೆ ಸಂಬಂಧಪಟ್ಟಿದ್ದಲ್ವೇ ಅಲ್ಲ. ಅಕ್ಕ ತಂಗಿದರ ಆಸ್ತಿ ತಗೊಳ್ಳಿ ಬಿಡಲಿ, ಅವ್ರು ಯಾವತ್ತೂ ನಮ್ಮ ಜವಾಬ್ದಾರಿ ನಮ್ಮ ಕೈಲಾದ ನಾವು ಮಾಡ್ತೀವಿ, ನಮ್ಮ ಕೈಲಾದ ನಾವು ನೋಡ್ತೀವಿ ಅನ್ನೋ ಮನಸ್ಥಿತಿಲಿರಬೇಕು. ನಾನು ಇವತ್ತಿಗೂ ನಮಗೆ ಖುಷಿ ಇದೆ, ನಮ್ಮ ತಾಯಿ ಆಗಲಿ ನಾವಾಗಲಿ ನಮ್ಮ ತಾಯಿ ಮನೆ ಇರುವ ಮನೆಯಲ್ಲಿ ಅಥವಾ ನಮ್ಮ ತಾಯಿ ತವ್ರ ಮನೆ ಆಸ್ತಿ ಬಗ್ಗೆ ಚರ್ಚೆನೇ ಮಾಡಲಿಕ್ಕೆ ನಾನು ಬಿಟ್ಟಿಲ್ಲ, ನಮ್ಮ ತಾಯಿ ಕೂಡ ಮಾಡಿಲ್ಲ. ನಮ್ಗೆ ಆ ಕಡೆ ಅದೊಂದು ವಿಷಯ ಅಲ್ವೇ ಅಲ್ಲ. ನಮ್ಮ ಪ್ರಕಾರ ಇತ್ತೀಚೆಗೆ ಬಂದಿರೋ ಒಂದು ಕಾನೂನು ಇರಬಹುದು ಅದು, ಬಟ್ ನಮಗೆ ವಿಷಯನೇ ಇಲ್ಲ. ಯಾಕಂದರೆ ನಮ್ಮ ಅಜ್ಜಿ ತಾತ ಅಥವಾ ಮಾವಂದಿರೋ ಅತ್ತೆ ಅವರೆಲ್ಲ ನಮ್ಮನ್ನು ಅಷ್ಟು ಚೆನ್ನಾಗಿ ನೋಡಿಕೊಂಡ್ರು, ಅದು ಕೇವಲ ಆಸ್ತಿ ಕೊಡಬೇಕಾಗುತ್ತೆ ಇದಾಗಿರಲಿಲ್ಲ, ಅಲ್ಲಿ ಚರ್ಚೆನೇ ಇರಲಿಲ್ಲ. ಅವರು ನಮ್ಮನ್ನು ಅಷ್ಟು ಚೆನ್ನಾಗಿ ನೋಡಿಕೊಂಡ್ರು, ಕಾಪಾಡಿಕೊಂಡ್ರು. ಇವತ್ತಿಗೂ ಅವರಷ್ಟು ಪ್ರೀತಿಯಿಂದ ನಮ್ಮನೇಲಿ ಏನೋ ಸಮಾರಂಭ ಇದ್ದರೆ ನಾವು ಸುಮ್ಮನೆ ಇರ್ತೀವಿ, ಅವರೆಲ್ಲ ಬಂದು ಮಾಡ್ತಾರೆ, ಕಷ್ಟ ಸುಖಕ್ಕೆ ಆಗ್ತಾರೆ. ನಮ್ಮ ಕೈಲಾದಷ್ಟು ಚಿಕ್ಕ ಮಟ್ಟಿಗೆ ನಾವು ಆಗ್ತೀವಿ. ಅಂದರೆ ನಾನಿಲ್ಲಿ ಏನು ಕಲಿತೆ ಅಂದರೆ, ಯಾವಾಗ ಪರಸ್ಪರ ಕಷ್ಟ ಸುಖಗಳಿಗೆ ಆಗ್ತಾ ಬಂದಾಗ ತವರು ಮನೆಯಿಂದ ಒಂದು ಹೆಣ್ಮಗಳು ಆಸ್ತಿ ಕೇಳೋ ಹಂತಕ್ಕೆ ಹೋಗಬಾರ್ದು, ಹೋಗಲ್ಲ. ಆದರೆ ಮದುವೆ ಮಾಡಿಕೊಟ್ಟಾದ್ಮೇಲೆ ಯಾಕೋ ಅವಳು ಬದುಕು ಹಾಳಾಗೋಯ್ತು ಅಥವಾ ಯಾಕೋ ಬೀದಿಗೆ ಬಂತು, ಏನೋ ಕಷ್ಟ ಆಯಿತು ಅಂದಾಗ ಆಗಲೂ ಒಂಚೂರು ಆ ಕಡೆ ತಿರುಗಿ ನೋಡಿ ಅವಳ ಕಷ್ಟಕ್ಕೆ ಆಗಲಿಲ್ಲ ಅಂದರೆ ಕೇಳೋದ್ರಲ್ಲಿ ತಪ್ಪೇನಿದೆ ಮತ್ತೆ? ಮತ್ತು ಹೆಣ್ಮಕ್ಳು ಅಷ್ಟೇ, ತವರು ಮನೆಯ ಆಸ್ತಿ ಮಾತ್ರ ಅಲ್ಲ, ತವರು ಮನೆಯ ಕಷ್ಟ ಸುಖಗಳಿಗೂ ಆಗಬೇಕು. ಇದೊಂದು ಉತ್ತರವಿಲ್ಲದ ಪ್ರಶ್ನೆ, ಹಿಂಗೆ ಹೇಳಿದ್ರೆ ಹಂಗೆ, ಹಂಗೆ ಹೇಳಿದ್ರೆ ಹಿಂಗೆ. ಬಟ್ ಅಲ್ಟಿಮೇಟ್ಲಿ ಅಲ್ಲಿ ಮಾನವೀಯತೆಗಳು ಕೆಲಸ ಮಾಡಬೇಕು. ಬಹುಶಃ ಎಷ್ಟೋ ಜನಕ್ಕೆ ತಮ್ಮ ತಾಯಿ ಮನೆ ವರ, ಇನ್ನೂ ಎಷ್ಟೋ ಜನಕ್ಕೆ ತಂದೆ ಮನೆ ಕಡೆಯಿಂದ ಏನೂ ಇರೋದಿಲ್ಲ, ಬಟ್ ತಾಯಿ ಮನೆ ಕಡೆಯಿಂದ ಜೀವನವನ್ನೇ ಕಟ್ಟಿಕೊಂಡಿರ್ತಾರೆ. ಸೊ ಬಹುಶಃ ಅಜ್ಜಿ ತಾತ ನಿಮ್ಮ ಮಾವಂದಿರು ಬಹುಶಃ ಕಾರ್ಯಕ್ರಮ ಕೇಳ್ತಿರೋರು ಅದರಿಂದ ವಂಚಿತರಾಗಿರ್ಬೋದು, ನಿಮಗೆ ಅವರಿಂದಲೂ ಕೆಲವೊಮ್ಮೆ ಮೋಸಗಳಾಗಿರ್ಬೋದು, ಏನೇ ಇರಲಿ. ಬಟ್ ನಾನು ಆ ವಿಚಾರದಲ್ಲಿ ಬಹಳ ಪುಣ್ಯವಂತ. ನಮ್ಮ ಅಜ್ಜಿ ತಾತ ಅತ್ತೆ ಮಾವ ಇವರೆಲ್ಲ, ನಾನು ಹೇಳಿದ್ನಲ್ಲ, ನಾನು ಯಾವತ್ತೂ ಆಸ್ತಿ ಬಗ್ಗೆ ಮಾತಾಡಿಲ್ಲ. ನಮಗೆ ಬೇಡ ಅಂತ ನಾನು ಬಳಸಿದ್ರೆ ಮತ್ತು ವಿಷಯ ತಪ್ಪಾಗುತ್ತೆ. ನಾವು ಅದ್ರ ಬಗ್ಗೆ ಯಾವತ್ತೂ ಚರ್ಚೆನೇ ಮಾಡಿಲ್ಲ. ನಮ್ಮ ತಾಯಿ ಹೇಳ್ತಾರೆ, ಅದೆಲ್ಲ ಆಗಬಾರ್ದು, ಅವ್ರು ಚೆನ್ನಾಗಿರಬೇಕು ಅಂತ. ಅದು ತಾಯಿ ಯಾಕೆ ಅವಾಗ ಹಂಗೆ ಹೇಳೋಕ್ಕೆ ಸಾಧ್ಯ ಅಂದರೆ, ತಾಯಿ ಕಷ್ಟ ಸುಖದಲ್ಲಿ ತವ್ರ ಮನೆಯವರು ಭಾಗಿವಹಿಸಿದ್ದಾರೆ ಎಂದಾಗ, ಏನಿಲ್ಲ ಎತ್ತಿಲ್ಲ ಅಂದಾಗ ಹೆಣ್ಮಕ್ಳಿಗೂ ಕಿಚ್ಚು ಬರುತ್ತೆ. ನಾವು ಬಿದ್ದಾಗ ಬಂದಿಲ್ಲ, ನಾವು ಕೇಳೋಣ ಬಿಡು ಅಂತ ಅಲ್ವಾ? ಏನು ಮಾಡ್ತೀರಿ, ಇವೆಲ್ಲ ನಡೀತವೆ. ಒಳ್ಳೇದಾಗ್ಲಿ ತಾಯಿ, ಶುಭವಾಗ್ಲವ್ವ, ದೇವ್ರು ಒಳ್ಳೇದು ಮಾಡಲಿ, ಭಯ ಬೇಡ.